ಮೇಡಮ್ ಇವಾಗ ನೀವು ಸಾಲ ಕೊಡ್ತೀರಾ, ಸಾಲ ಕೊಡ್ಬೇಕಾದ್ರೆ ಟರ್ಮ್ಸ್ ಅಂತ ಕೊಟ್ಟಿರ್ತೀರಾ, ಎಷ್ಟು ದಿವಸದಲ್ಲಿ ಇಷ್ಟು ಕಟ್ಟಬೇಕು ಅಂತ ಟರ್ಮ್ ಮಾಡಿರ್ತೀರಾ. ಆ ಟರ್ಮ್ ಮುಗಿಯುವ ಮುಂದೆನೇ ನೀವು ಯಾವ ಟೈಮಲ್ಲಿ ಯಾವ ವಸೂಲಿ ಮಾಡಬೇಕು ಅಂತ ನಿಮ್ಮಲ್ಲಿ ಮಾಡಲ್ಲ. ಅವ್ರು ಕಟ್ಟಿದ್ದಷ್ಟೇ ತಗೊಂತಾ ಇರ್ತೀರಾ, ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲ್ಲ. ಯಾವಾಗ ಕಾಂಟ್ಯಾಕ್ಟ್ ಮಾಡಲ್ಲ ಅಂದರೆ, ನೀವು 1 ವರ್ಷ ಆಗುತ್ತೆ, 1 ವರ್ಷದಲ್ಲಿ 4 ತಿಂಗಳು ಕಟ್ತಾನೆ, 4 ತಿಂಗಳು ಕಟ್ಟಾದ್ಮೇಲೆ 5ನೇ ತಿಂಗಳಿಗೆ ಕಟ್ಟಲ್ಲ, 6ನೇ ತಿಂಗಳು ಕಟ್ಟಲ್ಲ, 7ನೇ ತಿಂಗಳಿಗೆ ನೀವೇನು ಮಾಡಬೇಕು, ಅವನ್ನ ಭೇಟಿ ಮಾಡಬೇಕು. ನಿಮ್ಮಲ್ಲಿ ಮಾಡಲ್ಲ. ಅವ್ರೇನು ಮಾಡ್ತಾರೆ, ಒಂದು ದಿಂಬು ಹಾಸಿಗೆ ತಗೊಂಡು ಇವ್ರು ಬರಲ್ಲ ಅಂತ ಮಲಗ್ತಾರೆ. ಆ ಮಲಗದ್ದೇನಾಗುತ್ತೆ, ನಿಮಗೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಅಷ್ಟೇ ವರ್ಷ ಆಯ್ತು, ಇನ್ನೂ 1 ವರ್ಷ ಆಯ್ತು ಕಟ್ಟಿಲ್ಲ ಅಂತಂದಾಗ ನೀವೇನು ಮಾಡ್ತೀರಾ, ಆಗ ಒಂದು ನೋಟಿಸ್ ಕೊಡ್ತೀರಾ ಅವನಿಗೆ. ಅದು ತಪ್ಪು. ನೀವು 2ನೇ ತಿಂಗಳಲ್ಲೇ ಅವ್ರು ಕಟ್ಟಿಲ್ಲ ಅಂದಾಗ ನೋಟಿಸ್ ಕೊಟ್ರೆ ಅವನಿಗೆ ಎಚ್ಚೆತ್ಕೊಂತಾನೆ, ನೀವು ಎಚ್ಚೆತ್ಕೊಳ್ಳಲ್ಲ. ಅದು ಏನು ಮಾಡ್ಬೇಕಾದ್ರೆ, ನೀವು ಲೋನ್ ಕೊಡ್ಬೇಕಾದ್ರೆ ಆ ವ್ಯಕ್ತಿನ ನಿಮ್ಮ ಬೋರ್ಡ್ ಅವರು, ನೀವು ನಿಮ್ಮ ಲೀಗಲ್ ಅವರು ಹೋಗಿ ಅವ್ರನ್ನ ಭೇಟಿ ಮಾಡಿ, ಇವನು ಲೋನ್ ಕೊಟ್ಟರೆ ಇವನು ಅರ್ಹನಾ, ಇವನು ರಿಟರ್ನ್ ಮಾಡ್ತಾನ ಅಂತ ಥಿಂಕ್ ಮಾಡ. ಹಿಂದೆ ಎಲ್ಲ ಕೊಟ್ಟಿದ್ದಾರೆ ಬಿಡಿ, ಈಗೆಲ್ಲ ಕೊಡ್ತಾ ಇಲ್ಲ, ಈಗೆಲ್ಲ ಬುದ್ಧಿವಂತರಿದ್ದಾರೆ, ಎಲ್ಲ ಎಂಪ್ಲಾಯೀಸ್ಗಳು ಚೆನ್ನಾಗಿದ್ದಾರೆ. ಮೊದಲೇನತಿ ಈ ಸಂವಾದದಲ್ಲಿ ಯಾವುದೇ ಸಾಲವನ್ನು ಕೊಡ್ಬೇಕಂದ್ರೆ ಶೇರ್ ಅಮೌಂಟು ಸರ್ಪ್ಲಸ್ ಆಗಿತ್ತು, ಅವಾಗ ನಾವು ರನ್ ಮಾಡಬೇಕು ಸೊಸೈಟಿನ, ಏನೋ ಡಾಕ್ಯುಮೆಂಟ್ಸ್ ಕೊಟ್ಟರೆ. ಇವಾಗ ನೀವು SBI ಹೋಗಿ ಬೇರೆ ಬ್ಯಾಂಕ್ಗಳು ಹೋಗಿ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲದೆ ಇದ್ರೆ ನಿಮಗೆ ಒಂದು ಲೋನು ಕೊಡಲ್ಲ. ನಮ್ಮ ಸಂವಾದದಲ್ಲಿ ಏನಂದರೆ, ಡಾಕ್ಯುಮೆಂಟ್ಸ್ ಸ್ವಲ್ಪ ಪೂರ ಆದರೂ ಚಿಂತೆ ಇಲ್ಲ, ತಗೊಂಡು ಏನು ಮಾಡ್ತೀವಿ, ಲೋನ್ ಕೊಟ್ಬಿಡ್ತೀವಿ. ಇದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಇದು ಸೌಹಾರ್ದ ಸಹಕಾರ, ನಮ್ಮ ಮೆಂಬರು ಅಷ್ಟೇ ಅಂತ ಹೋಗ್ತದೆ. SBIಲಿ ಸೌಹಾರ್ದ ಅಂತ ಇಲ್ಲ. ಲೀಗಲ್ ಇತ್ತ ಬಾ ದುಡ್ಡು ತಗೊಂಡೋಗು. ನಮ್ಮಲ್ಲಿ ಏನು ಮಾಡ್ತೀವಿ, ಮೆಂಬರ್ ಡೈರೆಕ್ಟ್ರ್ ಇರ್ತಾರೆ, ಡೈರೆಕ್ಟ್ರ್ ಏನು ಮಾಡ್ತಾರೆ, ನಮ್ಮವನೇನು ಮೆಂಬರು ಕೊಡ್ರಿ ಅಂತಾರೆ. ನೀವೇನು ಮಾಡೋಕ್ಕಾಗಲ್ಲ. ನಾನು ನೇರ ಮಾತಾಡ್ತೀನಿ, ಯಾರೇನು ನೀವು ಪಟ್ ಅಂತ ಹೇಳ್ಬೇಕು ಸರ್, ಹಿಂಗೆ ಹೇಳಿದ್ರು. ನೀವು ಡೈರೆಕ್ಟರ್ ಆಗ್ಬೋದು, ಇಲ್ಲ ಸೊಸೈಟಿ ಕ್ರಿಯೇಟ್ ಮಾಡ್ಕೋಬೋದು, ಇನ್ನೊಂದು ನೀವು ಪ್ರೆಸಿಡೆಂಟೇ ಆಗ್ಬೋದು. ಅದರಲ್ಲಿ ಏನು ತಪ್ಪೇನಿಲ್ಲ. ನೀವು ಯಾವುದೇ ಒಂದು ಲೋನ್ ಕೊಡಬೇಕಾದ್ರೂ, ಯಾವುದೇ ಒಂದು ಡಾಕ್ಯುಮೆಂಟ್ ತಗೋಬೇಕಾದ್ರೂ ಲೀಗಲ್ ಮಸ್ಟ್ ಆ್ಯಂಡ್ ಶುಡ್. ಲೀಗಲ್, ವಿತೌಟ್ ಲೀಗಲ್ ಯಾರಿಗೂ ಯಾರೇ ಹೇಳಿದ್ರು ಸಾಲವನ್ನು ನೀಡಬೇಡಿ. ಲೀಗಲ್ ಇದ್ದರೆ ಮಾತ್ರ ಸಾಲವನ್ನು ಕೊಡಿ, ತಪ್ಪೇನಾಗೋದಿಲ್ಲ. ಅದರಲ್ಲಿ ನೀವು ಯಾವುದೇ ಒಬ್ಬ ಡೈರೆಕ್ಟ್ರು ಪ್ರಪೋಸ್ ಮಾಡಿದ್ರೆ, ಆ ಪ್ರಪೋಸ್ ಮಾಡಿದಾಗ ಆ ಡೈರೆಕ್ಟ್ರದ್ದು ಒಂದು ಸಿಗ್ನೇಚರ್ನ ಮಸ್ಟ್ ಆ್ಯಂಡ್ ಶುಡ್ ತಗೊಂಡ್ರೆ, ನಮ್ಮ ಎಂಪ್ಲಾಯಿಗಳು, ನೀವೆಲ್ಲ ನಮ್ಮ ಎಂಪ್ಲಾಯಿಗಳು ಇದ್ದಂಗೆ, ಅದಕ್ಕೆ ನಮ್ಮ ಎಂಪ್ಲಾಯಿ, ನಾನೇನು ತರಬೇತಿದಾರ, ನೀವು ಅಲ್ಲಿ ಎಂಪ್ಲಾಯಿ, ನಾನಿಲ್ಲೊಂದು ಎಂಪ್ಲಾಯಿ ಅಷ್ಟೇ. ನಮ್ಮ ಎಂಪ್ಲಾಯಿ ಸೇಫ್ ಆಗಬೇಕು. ಬೋರ್ಡ್ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನೀವು 60 ವರ್ಷನೂ ಇರ್ತೀರ. 60 ವರ್ಷ ಇರುವಂಥವ್ರು ನಮ್ಮ ಸೇಫ್ಟಿಗೆ ನಾವೇನು ಮಾಡ್ಕೊಬೇಕು, ಲೋನ್ ಒಂದು ಯಾವುದೇ ಇದು ನಮ್ಮ ರಿಕವರಿ ಮಾಡ್ಬೇಕು. ಹೋಗ ರಿಕವರಿ ಮಾಡ್ಕೊಂಬ ಅಂತ ರಿಕವರಿ ನೀವೇನು ಮಾಡ್ತೀರಾ? ಅವ್ನು ಲೋನ್ ಕೊಟ್ಟಿದ್ರೆ ನೀವು ಹೇಳಿದ್ರಲ್ಲ, ಈಗ ಎಷ್ಟು ನೋಟಿಸ್ ಕೊಟ್ಟರು ಅಷ್ಟೇ ಅಂತ. ಅವ್ನು ಯಾರೋದ್ರು ಅಷ್ಟೇ, ನೀವು ಹೋದ್ರು ಅಷ್ಟೇ, ಯಾರೋದ್ರು ಅಷ್ಟೇ, ಕೊಡಲ್ಲ. ಪದೇ ಪದೇ ಆ ವ್ಯಕ್ತಿಯನ್ನ ನಾವು ಮೀಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅವಾಗ ಡೈರೆಕ್ಟರ್ಗೆ ಫೋನ್ ಮಾಡ್ತಾರೆ ಅವರು, ದಿನ ಬಂದು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕೆ ಅಂದರೆ ಇನ್ಫ್ಲೂಯೆನ್ಸ್ಡ್ ಲೋನ್ ಅದು. ಯಾರು ವಿದ್ಯಾರ್ಥಿ ಓದಿ ಸೀಟ್ ತಗೊಂಡು ಡಾಕ್ಟರ್ ಆಗಿರ್ತಾನೋ, ಅವನು ಡಾಕ್ಟರ್ ಆಗಿರೋನು ಟ್ರೀಟ್ಮೆಂಟ್ ನೀಟಾಗಿ ಕೊಡ್ತಾನೆ. ಇನ್ಫ್ಲೂಯೆನ್ಸಲ್ಲಿ ಬಂದು ಡಾಕ್ಟರ್ ಆಗ್ಬಿಟ್ಟು ದುಡ್ಡು ಕಟ್ಬಿಟ್ಟು ಬಂದರೆ ಅವ್ನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಅಲ್ಲ ಸರ್, ಇಲ್ಲೇ ನಮ್ಮ ಸೌಹಾರ್ದದಲ್ಲಿ ಮಂಡಳಿಯಲ್ಲಿ ಅದು ಸಾಲ ಮಂಜೂರಾದಾಗ ಮಾತ್ರ ಕೊಡ್ಲಿಕ್ಕೆ ಅವಕಾಶ. ಈಗ ನಾವು ಕೊಡಿಸ್ತೀವಿ ಅಂತಂದ್ರೆ ನಮ್ಮ ಸೌಹಾರ್ದದಲ್ಲಿ 90% ಎಲ್ಲ ಅಧಿಕಾರ ಬೋರ್ಡ್ಗೆ ಇರುತ್ತೆ, ಬೋರ್ಡೇ ಕೊಡಬೇಕಾಗತ್ತೆ. ಬೋರ್ಡ್ ಕೊಡಬೇಕಾದಾಗ ಬೋರ್ಡಲ್ಲಿ ಯಾರು ಶಿಫಾರಸ್ ಮಾಡ್ತಾರೆ ಆ ಡೈರೆಕ್ಟ್ರನ್ನ ಒಬ್ಬರಲ್ಲಿ ನೀವು ಕೆಳಕ್ಕೆ ಸಿಫಾರಸ್ ಲೆಟರ್ ತಗೋಬೇಕು. ಆ ಸಿಫಾರಸ್ ಲೆಟರ್ಲಿ ಅವ್ರ ಸಿಗ್ನೇಚರ್ ಇತ್ತು ಅಂದರೆ ಲೋನ್ ಅಪ್ಲಿಕೇಶನಲ್ಲಿ ಏನೆಲ್ಲ ಇರುತ್ತೆ ಅವ್ರದ್ದು ಜಾತಕ, ಅದರಲ್ಲಿ ಲಾಸ್ಟಲ್ಲಿ ನಿಮ್ಮ CEO ಶಿಫಾರಸ್ ಮಾಡ್ತೀರಾ, ಡೈರೆಕ್ಟ್ರು ಒಬ್ರು ಶಿಫಾರಸ್ ಮಾಡಿ ಆಮೇಲೆ ಪ್ರೆಸಿಡೆಂಟ್ ಹಾಕಿ CEO ಸೈನ್ ಹಾಕಿ ಇವ್ರಿಗೆ ಲೋನ್ ಕೊಡ್ಬೋದು ಅಂತ ಹೇಳ್ತಾರೆ. ಆ ಲೋನ್ ಕೊಡಬೇಕಾದ್ರೆ ನಿಮ್ಮ ಲೀಗಲ್ ಇರ್ತಾರೆ, ಆ ಲೀಗಲ್ ಅವರು ಸುಧಾ ನಿಮಗೆ ಇದು ಕೊಟ್ಟರೆ ರಿಕವರಿ ಆಗುತ್ತೆ ಅಂತ ಹೇಳಿದಾಗ 1 ದಿವಸ ಲೋನ್ ಕೊಡೋಕ್ಕೆ 3 ದಿವಸ ಅದು ಚಿಂತೆ ಇಲ್ಲ. ವೆಯ್ಟ್ ಮಾಡಿ ನೀವು ಲೋನ್ ಕೊಡಿ, ಆವಾಗ ಲೋನ್ ಏನು ತೊಂದರೆ. ನಿಮ್ಮ ಡಾಕ್ಯುಮೆಂಟ್ಸ್ ಗೊತ್ತಿರುವಂಥದ್ದೇ, ಏನೇನು ಡಾಕ್ಯುಮೆಂಟ್ಸ್ ಇರೋದು ಈಗ ಆಲ್ರೆಡಿ ನಿಮ್ಮ ಹತ್ರ ಇರ್ತದೆ. ಆ ಡಾಕ್ಯುಮೆಂಟ್ಸ್ ನೋಡ್ತೀರಾ, ಡಾಕ್ಯುಮೆಂಟ್ಸ್ ಪ್ರಕಾರ ಕೊಟ್ಕೊಂಡು ಹೋಗ್ತೀರಾ.
ಈ ಸಾಲ ಕೊಡಬೇಕಾದಾಗ ಎಲ್ಲ ಕೊಟ್ಟಿರ್ತೀರ, ಲೋನ್ ಆಗುತ್ತೆ, ಈ ಪ್ರಾಬ್ಲಮ್ ಆಗುತ್ತೆ, ಅವನು ಕಟ್ಟೋದೇ ಇಲ್ಲ, ಸತತವಾಗಿ ಕಟ್ಟೋದೇ ಇಲ್ಲ. ಆಗ ನೀವು ನೆಕ್ಸ್ಟ್ ಆ ಸಾಲನ ಕಟ್ಟಿಲ್ಲ ಅಂದರೆ ಸಿ ಒ ಆದವರು ಏನು ಮಾಡ್ತಾರೆ? ರಿಕವರಿ ಬರುತ್ತೆ, ನೆಕ್ಸ್ಟ್ ಬರುತ್ತೆ. ಸರ್ ನೋಟಿಸ್ ಇಶ್ಯೂ ಮಾಡ್ತೀವಿ ಮುಂಚೆ. ಮನೆ ಹತ್ರ ಹೋಗ್ತೀರಾ, ಎಲ್ಲ ಬರುತ್ತೆ, ಎಲ್ಲ ಡೆಟ್ ಆಗಿರ್ತದೆ, ಎಲ್ಲ ಆಗುತ್ತೆ, ಎಲ್ಲ ಫೈನಲ್ ಬಂದ್ಬಿಟ್ಟಿರುತ್ತೆ. ಸರ್ ಅದಕ್ಕೆ ಜಾಮೀನ್ದಾರ್ದು ಬಂದ್ಬಿಡುತ್ತೆ, ಎಲ್ಲ ಮಾಡುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ಏನು ಮಾಡಿದ್ರು ಲೋನ್ ಕಟ್ಟಲ್ಲ ಅವನು, ಇದು ಲೋನ್ ಸ್ಟಾಪ್ ಅಂತ ಇರುತ್ತೆ. ಆಗ ಸಿ ಒ ಏನು ಮಾಡ್ತಾರೆ? ಶ್ಯೂರಿಟಿದಾರರಿಗೆ ನಾವು ಒತ್ತಡವನ್ನು ಹಾಕ್ತೀವಿ. ಕೇಸ್ ಫೈಲ್ ಮಾಡಬೇಕಾದ್ರೆ ಬಿಫೋರ್ ಏನು ಮಾಡ್ಬೇಕು? ಸಿ ಒ ಲೀಗಲ್ ನೋಟಿಸ್ ಕಳಿಸ್ಬೇಕು. 7 ಡೇಸ್ ನೋಟಿಸ್ ಯಾರು ಕೊಡಬೇಕು? ಒಬ್ಬರಿಗೆ ಕೊಡ್ಬೇಕಾ? ಹೇಳಿ ಹೇಳಿ ಹೇಳಿ, ಎಲ್ಲರೂ ಮಾತಾಡಬೇಕಾದ್ರೆ ಸ್ವಲ್ಪ ಒಬ್ಬರು ಮಾತಾಡ್ತಾ ಇದ್ದಾಗ ಅವ್ರಿಗೆ ಅರ್ಥ ಆಗ್ಬೇಕು ಬೇರೆಯವ್ರಿಗೆ, ಅವಾಗ ನೆಕ್ಸ್ಟ್ ಹೇಳಿ ಅಂತ ತೊಂದರೆ ಇಲ್ಲ. ಈಗ ಮೊದಲಿಗೆ ಸಿ ಒ ಏನು ಮಾಡ್ತಾರೆ, ಎಲ್ಲ ಕ್ಲಿಯರ್ ಆದ ನಂತರ ಯಾವುದೋ ಒಂದು ಕೊಟ್ಟಲ್ಲ, ಇವನು ಮಂಡ, ಇವನೇನು ಯೂಸ್ ಆಗಲ್ಲ, ನಾವು ಎಷ್ಟು ಸತಿ ಭೇಟಿ ಮಾಡಿ ಏನು ಮಾಡಿದ್ರು ಇವನು ನಮ್ಮ ದುಡ್ಡನ್ನ ರಿಟರ್ನ್ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ಸಿ ಒ ಏನು ಮಾಡಬೇಕು? ಜಾಮೀನುದಾರ ಮತ್ತು ಡಿಕ್ರಿದಾರ ಇವನೇನಿರ್ತಾನೆ ಸಾಲಗಾರ, ಆ ಸಾಲಗಾರನಿಗೆ 7 ಡೇಸ್ ಒಂದು ನೋಟಿಸ್ ಕೊಡಬೇಕು ಅಂತ ಏನಿಲ್ಲ, 7 ಡೇಸ್ ಅಂತ ಏನಿಲ್ಲ. ನೀವು ಇಷ್ಟು ದಿವಸದಲ್ಲಿ ನೀನು ಅಮೌಂಟ್ ಕಟ್ಟು ಅಂತ ಕೊಟ್ಟರು ಆಯಿತು, ಇಲ್ಲ ಡೇಟ್ ಕೊಟ್ಟರು ಆಯಿತು, ಒಂದು 7 ಡೇಸ್ ನೀವು ಕೊಟ್ಟರು ಆಯಿತು. ಅದಕ್ಕೂ ಕಟ್ಟಿಲ್ಲ ಅಂತ ಹೇಳ್ತೀರ, ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ನೀವು ಏನು ಹೇಳ್ತೀರಾ? ದಾವಾ ದಾಖಲಾತಿ ಮಾಡ್ಬೇಕು. ನಾನೇನು ಹೇಳಿ, ನೀವು ಹೇಳಿ, ಏನು ತಪ್ಪಿಲ್ಲ ಹೇಳಿ. ನಾನು ಪಾಠ ಮಾಡೋದಿಲ್ಲ, ಪ್ರಾಕ್ಟಿಕಲ್ ಏನಾಗ್ತಾ ಇದೆ ಅನ್ನೋದು ಹೇಳ್ತಾ ಇರ್ತೀನಿ, ನೀವು ಏನು ಮಾಡಿದ್ದೀರಿ ಅನ್ನೋದು ಹೇಳ್ತಾ ಇರ್ಬೇಕಷ್ಟೇ. ಇಲ್ಲಿ ಪುಸ್ತಕದಲ್ಲಿ ಹಿಂಗೆ ಹಿಡ್ಕೊಂಡು ಓದ್ಕೊಂಡು ಹೋಗೋದು ನನಗೆ ಬೇಕಿಲ್ಲ. ಪುಸ್ತಕ ನೀವು ಓದ್ಕೊಳ್ಳಿ, ಪ್ರಾಕ್ಟಿಕಲ್ ಏನಾಗುತ್ತೆ ಅನ್ನೋದು ಮಾತ್ರ ನನಗೆ ಹೇಳ್ತಾ ಇರಬೇಕು. ಯಾಕೆಂದರೆ ನಾನು ಬಂದು ಇಲ್ಲಿ 3 ವರ್ಷ ಆಗಿದೆ, 3 ವರ್ಷ ಈ ಸಂಸ್ಥೆಯಲ್ಲಿ ಏನಾಗ್ತಾ ಇದೆ, ಏನಾಗಿದೆ ಅಂತ ನನ್ನ ಅನುಭವದಲ್ಲಿ ಏನಿರುತ್ತೋ ನಿಮಗೆ ಅನುಭವ ನಾನು ಹಂಚ್ತೀನಿ ಅಷ್ಟೇ ಹೊರತು, ನಿಮ್ಮ ಅನುಭವನ ನನಗೆ ಹಂಚ್ಬೇಕು ಅಷ್ಟೇ ಹೊರತು ಬೇರೆ ಏನಿಲ್ಲ ಇಲ್ಲಿ. ಹೇಳಿ, ಕುತ್ಕೊಂಡೇ ಮಾತಾಡಿ, ಏನಿಲ್ಲ, ನಾವೆಲ್ಲ ಒಂದೇ, ಯಾರು ಎದ್ದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಮಾತಾಡಬೇಕು. ಆಮೇಲೆ ಯಾರು ಸಂಕೋಚ ಮಾಡ್ದೇನೆ ಸುಮ್ಮನೆ ಕುತ್ಕೋಬೇಕು ಅಂತ ಕುತ್ಕೊಂಡ್ರೆ ದಯವಿಟ್ಟು ಕೂರಬೇಡಿ. ಸ್ವಲ್ಪ ಮಾತಾಡೋದು ನೀವು ಕಲ್ತ್ಕೊಳ್ಳಿ. ನಾನು ಹಿಂಗೆ ಕುತ್ಕೊಂತಿದ್ದೆ, ಇಲ್ಲೇ ಟ್ರೈನಿಂಗ್ ಮಾಡಿದ್ದೀನಿ, ಇಲ್ಲೇ ಶಿಬಿರಾರ್ಥಿ ಆಗಿದ್ದೀನಿ, ಇಲ್ಲಿಗೆ ಬಂದು ನಾನು ಹೇಳ್ತಾ ಇದ್ದೀನಿ, ನನಗೆ ಖುಷಿ ಆಗ್ತಾ ಇದೆ ಇವಾಗ ಅಲ್ವಾ? ನಿಮ್ಮಂಗೆ ನಾನು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಕೇಳ್ತಾನೆ ಇದ್ದೆ ಪಾಠನ. ಅವಾಗ ಸುಮ್ಮನೆ ಕುತ್ಕೊಳ್ಳೋರು ಏನು ವೇಸ್ಟು ಹೇಳಿ. ಸರ್, ನಾವು ಕೊನೆಗೆ ಏನ್ ಮಾಡ್ತೀವಿ ಅಂದ್ರೆ ಅಂತಿಮ ನೋಟಿಸ್ ಅಂತ ಹೇಳಿ ಬರವಣಿಗೆಯಲ್ಲಿ ಲೆಟರ್ ಹೆಡ್ ಮೇಲೆ ಅಂತಿಮ ನೋಟಿಸ್ ಬರ್ತೀವಿ ಸರ್. ಕೊಡ್ತೀರಾ? ಅಂತಿಮನೂ ಕೊಡ್ತೀರಾ? ಒಂದು ಸಾಲ ಕೊಟ್ಟರೆ ನೀವು ಅಂತಿಮನೂ ಕೊಡ್ತೀರಾ? ಅಂತಿಮ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಅಂತಿಮ ನೋಟಿಸ್ ನೀವು ಒಂದೇನು ಮಾಡಬೇಕು, ಎಲ್ಲ ನೋಟಿಸ್ ಕೊಡ್ತೀರಾ, ಎಲ್ಲ ನೋಟಿಸ್ ಕೊಟ್ಟರು ಬಂಡ ಆಗ್ತಾನೆ, ಬಂಡ ಆದ ನಂತರ ಒಂದು ದುಡ್ಡೇ ಕಟ್ಟಲ್ಲ. ಅವಾಗೇನು ಮಾಡ್ತೀರಾ? ಫಸ್ಟ್ ಪ್ರಿಯಾರಿಟಿಲಿ ಎ ಅಂತ ಲಿಸ್ಟ್ ಮಾಡ್ಕೋಬೇಕು. ಒಬ್ಬನೇ ಅಂತ ಇರಲ್ಲ, 10 ಜನ ಇರ್ತಾರೆ, 20 ಜನ ಇರ್ತಾರೆ, ಎಷ್ಟೋ ಸಾವಿರಾರು ಜನ ಲೋನ್ ಕೊಟ್ಟಿರ್ತೀರ. ಅದರಲ್ಲಿ ಎಷ್ಟು ಜನ ನಿಮಗೆ ಎ ಕ್ಯಾಟಗರಿಗೆ ಬರ್ತಾರೆ ಅಂತ ನೋಡ್ಕೊಬೇಕು. ಇವನು ಮುಟ್ಟಾಳ, ಇವನು ನಮ್ಮ ಸದಸ್ಯ ಸಾಲ ತಗೊಂಡು ನಾಯಕಲ್ಲ ಅಂತ ನಿಮ್ಮ ಸಿ ಒ ಗಮನಕ್ಕೆ ಬಂದಾದಾಗ ನಿಮ್ಮ ಸಿ ಒ ಏನು ಮಾಡಬೇಕು? ನೋಟಿಸ್ ಕೊಡ್ತಾನೆ, ನೋಟಿಸ್ ಕೊಟ್ಟಾದ್ಮೇಲೆ ಅಂತಿಮ ನೋಟಿಸ್ ಕೊಡ್ತಾನೆ, ಏನೂ ಕೊಟ್ಟಿಲ್ಲ ಅಂದಾಗ ಮೇಡಮ್ ಹೇಳ್ದಂಗೆ ಬೋರ್ಡ್ಗೆ ಇಡ್ತಾನೆ. ಅದ ಬೋರ್ಡ್ಗೆ ಇಟ್ಬಿಟ್ಟು ಸರ್ ಇವ್ರು ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಈ ಬೋರ್ಡಲ್ಲಿ ರೆಜುಲೇಷನ್ ಮಾಡಿ ಇವನಿಗೆ ನಾವು ಕೇಸ್ ಹಾಕೋಕ್ಕೆ ಒಂದು ಅನುಮತಿ ಕೊಡಿ ಸಾರ್ ಅಂತ ಕೇಳಬೇಕು ಅಲ್ವಾ? ನೀವು ನೇರವಾಗಿ ಏನು ಮಾಡಕ್ಕೆ ಹೋಗ್ಬೇಡಿ. ಬೋರ್ಡ್ ಅನುಮತಿ ಇಲ್ಲದೇನೆ ನಮ್ಮ ಎಂಪ್ಲಾಯೀಸ್ಗಳು ನೀವು ಯಾರು ಏನು ಮಾಡಬಾರ್ದು. ವಿತ್ ಬೋರ್ಡ್ ಅನುಮತಿನೇ ಜೊತೆಯಲ್ಲಿ ನೀವೇನು ಮಾಡಬೇಕು, ಜೊತೆಯಲ್ಲೇ ಹೋಗ್ಬೇಕು ನೀವು. ಬೋರ್ಡು ಇಡ್ತೀರಾ, ಬೋರ್ಡ್ ಪರ್ಮಿಷನ್ ಕೊಡುತ್ತೆ, ಬೋರ್ಡ್ ಪರ್ಮಿಷನ್ ಕೊಟ್ಟಾದ್ಮೇಲೆ ಸಿ ಒ ಏನು ಮಾಡ್ತಾನೆ? ರೆಕಾರ್ಡ್ ಬಿಲ್ಡ್ ಮಾಡ್ತಾನೆ. ರೆಕಾರ್ಡ್ ಏನು ಥರ ರೆಕಾರ್ಡ್ ಬಿಲ್ಡ್ ಮಾಡ್ತಾನೆ, ಏನೇನು ಡಾಕ್ಯುಮೆಂಟ್ಸ್ ಅಂತ ತಗೋಬೇಕು, ಏನು ಐಡಿಯಾ ಇದೆಯಾ ಅವನಿಗೆ? ಯಾರಾದರೂ ಹೇಳಿ. ಆಯಿತು, ಅವೆಲ್ಲ ಇರುತ್ತೆ, ಎಲ್ಲ ಇರುತ್ತೆ. ನಿಮ್ಮ ಫುಲ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿರ್ತೀರಾ, ಲೋನ್ ಕೊಟ್ಟಾಗ ಅಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ, ಅಷ್ಟು ಡಾಕ್ಯುಮೆಂಟು ನಿಮ್ಮ ಹತ್ರನೇ ಇರುತ್ತೆ. ತಿರ್ಗಾ ಅವನು ಸಿ ಒ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಏನು ಮಾಡಬೇಕು ನೆಕ್ಸ್ಟು ಅನ್ನೋದು ಅವನೇನಂದರೆ, ಆ ವ್ಯಕ್ತಿ ಸತ್ತಿದ್ದಾನ,
ಆ ಜಾಗದಲ್ಲಿ ಇದ್ದೇನಾ ಅಂತ ಕನ್ಫರ್ಮ್ ಮಾಡಬೇಕು. ಕೇಸ್ ಹಾಕುವ ಮೊದಲು ನಿಮ್ಗೆ 1 ವರ್ಷ ಆಗ್ಬಿಟ್ಟಿರ್ತದೆ, 2 ವರ್ಷ ಆಗಿರ್ತದೆ, ಅವ್ನು ಸಿಕ್ಕಿರಲ್ಲ ನಿಮಗೆ, ನೀವು ಸುಮ್ಮನೆ ಕೇಸ್ ಫೈಲ್ ಮಾಡೋಕ್ಕಾಗಲ್ಲ. ಕೇಸ್ ಫೈಲ್ ಮಾಡಬೇಕು ಅಂತಂದರೆ ನೀವು ಆ ವ್ಯಕ್ತಿ ಬದುಕಿದ್ದಾನೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಬೇಕು. ಆ ವ್ಯಕ್ತಿ ಎಲ್ಲಿ ವಾಸವಾಗಿದ್ದಾನೆ ಅನ್ನೋದು ಕನ್ಫರ್ಮ್ ಮಾಡಬೇಕು. ನಿಮ್ಗೇನು ಮಾಡ್ತಾನೆ, ಈ ಅಡ್ರೆಸ್ ಕೊಟ್ಟಿರ್ತಾನೆ, 1 ವರ್ಷ ಆದಮೇಲೆ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾನೆ, ಇನ್ನೊಂದು ವರ್ಷ ಆದಮೇಲೆ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾನೆ, ನಿಮಗೆ ರಿಕವರಿ ಆಗೋದಿಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ದಾಖಲೆ ಮಾಡುವಾಗ ಆ ವ್ಯಕ್ತಿ ಎಲ್ಲಿರ್ತಾನೆ, ವಾಸವಾಗಿದ್ದಾನೆ ಅನ್ನೋ ಮೊದಲು CO ದೃಢೀಕರಣ ಮಾಡ್ಕೋಬೇಕು. ಇರುತ್ತಮ್ಮ, ಇರುತ್ತೆ. ನೀವು ಎಲ್ಲ ದಾಖಲಾತಿ ಇರುತ್ತೆ. ಬೆಂಗಳೂರಲ್ಲಿ 1 ವರ್ಷಕ್ಕೆ ಬಾಡಿಗೆ ಮನೆ, ನಾಳೆ ಇನ್ನೊಂದು ಬಾಡಿಗೆ ಮನೆ, ನಾಳೆ ಇನ್ನೊಂದು ಬಾಡಿಗೆ ಮನೆ. ಅವಾಗ ಏನು ಮಾಡ್ತೀರಾ? ನಿಮಗೆ ಕೊಟ್ಟಾಗ ಒಂದು ಅಡ್ರೆಸ್ ಇರುತ್ತೆ, ಇನ್ನೊಂದು ಅಡ್ರೆಸ್. ಅವನು ಫೈಲ್ ಮಾಡ್ಬೇಕಾದ್ರೆ ಆ ಅಡ್ರೆಸ್ಗೆ ಲೆಟ್ರ್ ಹಾಕ್ತೀರಾ. ಅಲ್ಲೇನಿರ್ತಾರೆ, ಯಾರು ಇಲ್ಲ ಅಂತೇಳಿ ಲೆಟ್ರ್ ಬರುತ್ತೆ. ಅವಾಗ ನೀವು ಹೆಂಗೆ ರಿಕವರಿ ಮಾಡ್ತೀರಾ? ಅದೇ ಹೇಳ್ತಾ ಇರ್ತಾನಲ್ಲ ನಿಮಗೆ, ಶಿಫ್ಟ್ ಅಡ್ರೆಸ್ ಯಾಕೆ ಗೊತ್ತಾಗಲಿಲ್ಲ ಅಂತ ಅವ್ನು ಇಂಟಿಮೇಟ್ ಮಾಡ್ತಾ ಇರಬೇಕು. ಪ್ರತಿ ಸಾರಿ ನೀವು ಪ್ರತಿ ತಿಂಗಳು ಅವ್ನು ಯಾರು ರಿಕವರಿ ಆಫೀಸರ್ ಅಂತ ಯಾರು ಇರ್ತಾರೆ ನಿಮ್ಮಲ್ಲಿ, ಸೇಲ್ ಆಫೀಸರ್ಸ್ಗಳು, ಅವ್ರು ಇಂಟಿಮೇಟ್ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ನಮ್ಮ ವಸ್ತುವಿಗೆ ಪ್ರತಿ ವರ್ಷ ನಮ್ಮ ಮನೆ ಇತ್ತು ಅಂದರೆ ಆ ಮನೆಗೆ ಕಾರ್ಪೊರೇಷನ್ಗೆ ಹೋಗಿ ಕಂದಾಯ ಹೆಂಗೆ ಕಟ್ತೀವೋ, ಲೈಟ್ ಬಿಲ್ KEBಗೆ ಹೆಂಗೆ ಬಿಲ್ ಕಟ್ತೀವೋ ನಾವು ಹೋಗಿ, ಹಂಗೆ ನಾವು ಅವ್ರನ್ನ ಕಾಯ್ತಾ ಇರಬೇಕು. ನಾವು ವಾಚ್ ಡಾಗ್ಸ್ ಥರ ಆಗ್ಬಿಟ್ಟಿರ್ತೀವಿ ಕೊಟ್ಬಿಟ್ಟು. ಕಾಯ್ಲಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಅವ್ನು ಇಂಟಿಮೇಟ್ ಮಾಡಬೇಕು, ನಾನೆಲ್ಲಿ ಹೋಗ್ತಾ ಇದ್ದೀನಿ ಇಲ್ಲ ಅಂತ ಅವ್ನು ಇಂಟಿಮೇಟ್ ಮಾಡಬೇಕು. ಅವ್ರು ಮಾಡಲ್ಲ. ನಾವು ಯಾವ ಥರ ಲೋನ್ ಕೊಡಬೇಕು ಅಂದಾಗ ನೀವು ಹೇಳ್ತೀವಿ, ಸ್ಯಾಲ್ರಿ ಸರ್ಟಿಫಿಕೇಟ್, ಸ್ಯಾಲ್ರಿ ಇದ್ದಾರೆ ಎಲ್ಲರೂ ಸಿಗ್ತಾರೆ. ಪರ್ಸ್ನಲ್ ಲೋನ್ ಕೊಟ್ಟಾಗ ಸಿಗಲ್ಲ, ಅಡಮಾನ ಸಾಲ ಮಾಡಿದಾಗ ಸಿಗ್ತಾರೆ. ಅದಕ್ಕೆ ಡಾಕ್ಯುಮೆಂಟೇಶನ್ ಲೀಗಲ್ ಮಾಡಿ ಅಂತ ಹೇಳೋದು. ಒಬ್ಬನಿಲ್ಲ ಅಂದ್ರೆ ಒಬ್ಬ ಇದ್ದೇ ಇರ್ತಾನೆ, ಜಮೀನ್ದಾರ ಇರ್ತಾನ, ಇನ್ನೊಬ್ಬ ಜಮೀನ್ದಾರ ಇರ್ತಾನ, ಅವನ ಅಡ್ರೆಸ್ ಕೊಡಲೇಬೇಕಾ? ಅವ್ನು ಫಾರಿನ್ಗೆ ಹೋಗಲಿ ಎಲ್ಲೇ ಹೋಗಲಿ. ಅದಕ್ಕೆ ಲೀಗಲ್ ಇಂಪಾರ್ಟೆಂಟ್. ಅವ್ರು ಕೊಡ್ಬೇಕು. ನಾನು ಇಲ್ಲ ಅಂದಾಗ ನಾನು ನೆಕ್ಸ್ಟ್ ಇಂಥ ಶಿಫ್ಟ್ ಆಗ್ತಾ ಇದ್ದೀನಿ, ನನ್ನ ಅಡ್ರೆಸ್ ಇದು ಅಂತ ನಿಮ್ಮ ಬ್ಯಾಂಕ್ಗೆ ಅವ್ನು ಇಂಟಿಮೇಟ್ ಮಾಡಬೇಕು. ಆ್ಯಸ್ ಎ ಸಾಲಗಾರ ಆಗ ಅವ್ನು ಮಾಡಲ್ಲ. ಮಾಡೋದ ತಪ್ಪಿಗೆ ನಾವೇನು ಮಾಡಬೇಕು, ಅವನ್ನ ನಾವೇ ಕಾಯಬೇಕು. ದುಡ್ಡು ಕೊಟ್ಟಿರ್ತೀವಲ್ಲ, ಅದು ಯಾವ ಲೋನಿಗೆ ಬರುತ್ತೆ? ಪರ್ಸ್ನಲ್ ಲೋನಿಗೆ ಬರುತ್ತೆ. ಅಡಮಾನ ಸಾಲಕ್ಕೆ ನಾಟ್ ನೆಸೆಸರಿ ಇದ್ದೇ ಇರುತ್ತೆ, ಮನೆ ಇರುತ್ತೆ, ನೀವು ತೊಗೊತೀರಾ, ಲೀಗಲಾಗಿ ಹೋಗ್ತೀರಾ, ಲೀಗಲಾಗಿ ಏನು ಬೇಕು ಅದು ಮಾಡ್ತೀರಾ ಅಲ್ವಾ? ಇರಲೇಬೇಕು. ಇರುತ್ತಮ್ಮ, ಇರುತ್ತೆ. ಶ್ಯೂರಿಟಿ ಇರಬೇಕು. ಅದು ಯಾರೋ ಸೇಲ್ ಮಾಡಿಬಿಟ್ಟ. ಇವಾಗ ನೀವು ಒಂದು ಮಾರ್ಟ್ಗೇಜ್ ಲೋನ್ ಮಾಡ್ತೀರಾ. ಆ ಮನೇನ ಅವನು ನಿಮಗೆ ಗೊತ್ತಿಲ್ಲದಂಗೆ 5 ವರ್ಷ ಆಗಿರುತ್ತೆ ಲೋನ್. 5 ವರ್ಷ ಲೋನ್ ಆಗಿದಾಗ ನೀವು ಅದಕ್ಕೆ ಪ್ರತಿ ವರ್ಷ ಹೋಗಿ ಇದು ಮಾರ್ಟ್ಗೇಜ್ ಮಾಡ್ಕೊಂಡಿದ್ದೀನಿ, ಇದು ನಮ್ಮ ಇದು ಫೀಸು ಕಂದಾಯ ಏನೋ ಕಟ್ತೀರಾ? ಕಟ್ಟಲ್ಲ ಅಲ್ವಾ? ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಆ ಮನೆ ಹಿಂಗೆ ಇರ್ತದೆ. ಸಬ್ ರಿಜಿಸ್ಟ್ರೇಟ್ ಮಾಡ್ತಾನೆ, ಫೀಸ್ ಬೇಕು ನನಗಷ್ಟೇ, ನನ್ನ ಆಕ್ಟಲ್ಲಿ ಇರೋದು ಫೀಸ್ ಕಟ್ಟು ರಿಜಿಸ್ಟ್ರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಬೇರೆ ಸೇಲ್ ಮಾಡ್ತಾನೆ, ಅಗ್ರಿಮೆಂಟ್ ಮಾಡ್ತಾನೆ, ದುಡ್ಡು ಇಸ್ಕೊತಾನೆ, ಸಬ್ ರಿಜಿಸ್ಟ್ರಿಗೆ ಏನು ಫೀಸ್ ಕಟ್ತಾನೆ, ರಿಜಿಸ್ಟ್ರ್ ಮಾಡ್ಕೊಂಡು ಹೋಗ್ತಾನೆ. ನೀವು ಪ್ರತಿ ವರ್ಷನೂ ನೀವು ದುಡ್ಡು ಕಟ್ಟಿ EC ತಗೋತಾ ಇದ್ರೆ ಸಬ್ ರಿಜಿಸ್ಟ್ರ್ ಏನು ಮಾಡ್ತಾನೆ, ಅಪ್ಪ ಇದು ಬೇರೆಯವ್ರಿಗೆ ಐತೆ ನಿಮ್ಗೆ ಬರೋದಿಲ್ಲ ಅಂತೇಳಿ ಅವನು ರಿಜಿಸ್ಟ್ರ್ ಮಾಡೋಕ್ಕೆ ಒಂದು ಕೊಯ್ರಿ ಹಾಕ್ತಾನೆ. ಯಾವಾಗ 5-10 ವರ್ಷ ಅದು ನೀವು ಅಡಮಾನ ಮಾಡ್ಕೊಂಡಿರೋದು ಮಾಡಿಲ್ಲ ಅಂತ ಅಂದಾಗ ಆ ಸಬ್ ರಿಜಿಸ್ಟ್ರ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವನು ಆಗ್ತಾ ಹೇಳುತ್ತೆ, ನನಗೆ ಸರ್ಕಾರದ ಏನು ಫೀಸ್ ಕಟ್ಟಿ ಅದು ಕಟ್ಟಿದ್ರೆ ಆ ಖಾತೆ ಇಂಥವ್ರದೇ ಅಂತ ಕೊಟ್ಟರು ನಾನು ಮಾಡ್ಕೊಡ್ತೀನಿ ಅಂತೇಳಿ ಮಾಡಿದ್ದೀನಿ ಅಂತಾನೆ. ನೀನು ಬೇಕಾದ್ರೆ ಸಿವಿಲ್ ಕೋರ್ಟ್ಗೆ ಹೋಗು, ಸಿವಿಲ್ ಕೋರ್ಟಲ್ಲಿ ನೀನು ತಗೋ ಅಂತ ಹೇಳ್ತಾನೆ. ಅದ್ರ ಬದಲು ನಾವು ಅಡಮಾನ ಮಾಡಿಕೊಂಡ್ರೆ ಅದು ನಮ್ಮ ಹೆಸರಿಗಾಗಿರುತ್ತೆ ಸೊಸೈಟಿಗೆ. ನೀವು ಐಪಾತಿಕೇಶನ್ ಮಾಡ್ಕೊಂಡಿರ್ತೀರಾ, ನೀವು ಅದಕ್ಕೆ ಲೋನು ಏನು ಬರುತ್ತೋ, ಏನು ಕಂದಾಯ ಟ್ಯಾಕ್ಸ್ ಏನು ಬರುತ್ತೋ ಅದು ಪ್ರತಿ ವರ್ಷ ನೀವೇ ಕಟ್ಟಬೇಕು. ನಿಮ್ಮ ಹೆಸರಲ್ಲಿ EC ತಗೋಬೇಕು. ಆ ದುಡ್ಡನ್ನು ಅವನಿಗೆ ಚಾರ್ಜ್ ಮಾಡಬೇಕು. ಅದನ್ನು ನಾವು ಮಾಡಿದಾಗ ಅದು ನನ್ನ ಸೊತ್ತು, ಈ ನಾ ದುಡ್ಡು ಕೊಟ್ಟಿರುವಾಗ ಇದು ನನ್ನ ಆಸ್ತಿ ಅಂತ ಆಗುತ್ತೆ. ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ನಮ್ಮಲ್ಲಿ ಮಾಡೋದಿಲ್ಲ. ಮಾಡಿದ್ರೆ ನಿಮ್ಮ ಸೇಫ್ಟಿಗೆ ನಿಮ್ಮ ಲೋನ್ದು ದುಡ್ಡು ಏನಿರುತ್ತೆ ಅದು ಉಳ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದು ಉಳಿಯೋದಿಲ್ಲ. ಇದೆಲ್ಲ ಥಿಂಕ್ ಮಾಡೋ ಲಾಜಿಕ್ ಅಷ್ಟೇ, ಏನು ಬೇರೆ ಏನು ದೊಡ್ಡ ಮಹಾವಿದ್ಯೆ ಏನಲ್ಲ. ನಮ್ಮ ಆಸ್ತಿ ನಾವು ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಅಷ್ಟೇ ಥಿಂಕ್ ಮಾಡಬೇಕು, ಅದನ್ನ ತಗೋಬೇಕಷ್ಟೇ. CEO ಇವಾಗ
ಯಾರು ಜೀವಂತವಾಗಿದ್ದಾನೋ ಅಡ್ರೆಸ್ ಇದೆ ಅಂತ ತಗೋತಾನೆ. ತಗೊಂಡಾದ್ಮೇಲೆ ಒಂದು ಫೈಲ್ ಡಾಕ್ಯುಮೆಂಟ್ ತಗೊಂಡು ನಿಮ್ಮ ಈಗ ಮೊದಲೆಲ್ಲ ಸಿವಿಲ್ ಕೋರ್ಟ್ಗೆ ಹೋಗ್ತಿದ್ರಿ, ಈಗ ದಾವಾ ಪಂಚಾಯಿತಿ ನ್ಯಾಯಾಲಯ ಅಂತ ಫೆಡರೇಷನ್ನವರು ಸರ್ಕಾರದಿಂದ ಅನುಮತಿ ಪಡೆದು ನಿಮ್ಗೊಂದು ಕೋರ್ಟ್ ಅಂತ ಮಾಡಿದ್ದಾರೆ. ನಿಮ್ಮ ಕೋರ್ಟಲ್ಲಿ ಏನಂದರೆ ಬೇಗ ಬೇಗ ಇತ್ಯರ್ಥ ಆಗಿ ಕೇಸ್ ಮುಗಿಯೋಕ್ಕೆ ಅದು ತೊಂದರೆ ಆಗ್ತಿತ್ತು. ಇವಾಗ ಕೇಸ್ ಬೇಗ ಮುಗಿಲಿ ಅಂತೇಳಿ ನಿಮಗೋಸ್ಕರನೇ ಒಂದು ಕ್ರಿಯೇಟ್ ಮಾಡಿ ದಾವಾ ಪಂಚಾಯಿತಿ ನ್ಯಾಯಾಲಯ ಅಂತ ಮಾಡಿದ್ದಾರೆ. ಅದೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೆಯಾ ನಿಮಗೆಲ್ಲ ಗೊತ್ತಿದೆ? ಎಸ್ ತಾನೇ ಮೇಡಮ್ ಜಿಯವರಿ? ಎಲ್ಲ ಅನ್ಬೇಕು. ನಿಮ್ಗೆ ಗೊತ್ತಿದ್ರೆ ಇಲ್ಲ, ಗೊತ್ತಿದೆ ಅದೇ ಅನ್ಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಏನಾಗೋದಿಲ್ಲ. ಈಗ ನಿಮ್ಮ ಕೋರ್ಟ್ ಇದೆ ಅಂತ ಗೊತ್ತಾದರೆ ನಾನು ಮುಂದೆ ಹೋಗ್ತೀನಿ ಅಲ್ವಾ? ನಿಮ್ಮ ಕೋರ್ಟ್ ಅಂತ ಇದೆಯಲ್ವಾ? ಆ ಕೋರ್ಟ್ಗೆ ನೀವು ಏನು ಲಿಸ್ಟ್ ಡಾಕ್ಯುಮೆಂಟ್ಸ್ ಇರುತ್ತೋ, ಯಾವ ಥರ ಫಿಲಪ್ ಮಾಡಬೇಕು, ನಿಮ್ಮ ಚೆಕ್ ಲಿಸ್ಟ್ ಫುಲ್ ಮಾಡಬೇಕು, ಏನೇನೋ ಅಂತ ಕೊಟ್ಟಿರ್ತಾರೆ ಅಷ್ಟೆಲ್ಲ ಫಿಲಪ್ ಮಾಡಿಬಿಟ್ಟು ನಿಮ್ಮ CEO ಏನು ಫೀಸ್ ಕಟ್ಟಬೇಕು ಆ ಫೀಸ್ನ ಅದಕ್ಕೆ ಕಟ್ಟಿ ನೀವು ಫೈಲ್ ಮಾಡ್ತೀರ. ಫೈಲ್ ಮಾಡಿದಾಗ ನಿಮಗೆ ಕೋರ್ಟ್ ಆದಾಗ, ಸಿವಿಲ್ ಕೋರ್ಟ್ ಅಂದಾಗ 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ. ಈಗ ಆಲ್ರೆಡಿ 5 ವರ್ಷ ಆಗಿರುತ್ತೆ, 8 ವರ್ಷ ಆಗಿರುತ್ತೆ ಲೋನ್ ಕೊಟ್ಟು. ಸಿವಿಲ್ ಕೋರ್ಟ್ಗೆ ಆದರೆ ಇನ್ನೊಂದು 5 ವರ್ಷ ಆಗುತ್ತೆ, 10 ವರ್ಷ ಆಗುತ್ತೆ. ಒಂದು 50 ಜನಕ್ಕೆ ನೀವು ಆ ಥರ ಲೋನ್ ಕೊಟ್ಟಾಗ ನಿಮ್ಮ ಸೊಸೈಟಿಗೆ 50 ಜನ ಕಟ್ತಾ ಇದ್ರೆ ನಿಮ್ಮ ಸಂಬಳನೇ ಇಲ್ಲ. ಸೊಸೈಟಿಲಿ ಒಬ್ಬನೇ ಬ್ಯಾಗ್ ಹಿಡ್ಕೊಂಡು ಕೂತಿರ್ಬೇಕಾಗತ್ತೆ ಸವಾರ್ದ ಅಲ್ವಾ? ಈ ಎಲ್ಲ ಕಾರಣಗಳಿಂದ ಕೇಸ್ ಬೇಗ ಮುಗಿಲಿ ಅಂತೇಳಿ ದಾವಾ ಪಂಚಾಯತಿ ನ್ಯಾಯಾಲಯ ಸರ್ಕಾರ ಒಂದು ಹೊಸದಾಗಿ ಕೋರ್ಟ್ ಕ್ರಿಯೇಟ್ ಮಾಡಿ ಒಂದು 6 ತಿಂಗಳು ವರ್ಷದಲ್ಲಿ ಇಲ್ಲ 3 ತಿಂಗಳು ಕೇಸ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದು ರಿಕವರಿನೂ ಆಗ್ತಾ ಇದೆ. ಆ ಫೈಲ್ ಮಾಡಿ ಆದ ನಂತರ ನೆಕ್ಸ್ಟು ಆದೇಶವನ್ನು ಮಾಡ್ತಾರೆ. ಆದೇಶ ತಗೊಂತೀರ. ಆದೇಶ ನಿಮ್ಮ ಸೊಸೈಟಿ ಪರವಾಗಿ 100ಕ್ಕೆ 100 ಭಾಗ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ತದೆ. ಡಾಕ್ಯುಮೆಂಟ್ಸ್ ಎಲ್ಲ ನೀವು ಮಾಡಿರ್ತೀರ. ಅದು ಆದೇಶವನ್ನು ಮಾಡಿಕೊಡ್ತದೆ ಕೋರ್ಟು. ಅದು ಸೊಸೈಟಿ ಪರವಾಗಿ 100ಕ್ಕೆ 100 ಭಾಗ ಹಾಗೆ ಆಗುತ್ತೆ. 1% ಏನೋ ಲೀಗಲ್ ಇಲ್ಲ ಅಂದಾಗ, ಪ್ರಾಬ್ಲಮ್ ಇದ್ದಾಗ ಅದು ಸ್ವಲ್ಪ ರಿಜೆಕ್ಟ್ ಆಗ್ಬೋದು. ಆ ಲೀಗಲ್ ಇಲ್ಲದೆ ಹೋದಾಗ, ಇಲ್ಲದ ಪಕ್ಷದಲ್ಲಿ 100% ಅಂತೂ ಟೈಮ್ ತೊಗೊಂಡಿರ್ತಾರೆ ಅಷ್ಟೇ ಹೊತ್ತು. ಒಂದು 6 ಮಂತ್ಸ್ ಆಗ್ಬೋದು. 100% ಒಂದು 5 ತೀರ್ಪು ಆಗುತ್ತೆ. 5 ತೀರ್ಪು ತೊಗೊತೀರ. 5 ತೀರ್ಪು ನನ್ನ ಸರ್ಟಿಫೈಡ್ ಕಾಪಿ ಒರಿಜಿನಲ್ ಕಾಪಿ ನಾವು ಕೊಡ್ತಾರೆ, ತಗೊತೀರ. ತಗೊಂಡಾದ ನಂತರ ನೆಕ್ಸ್ಟು ಆ CEO ಆದ ಆ ಸೊಸೈಟಿ ಸಿಇಒಗೆ ಪವರ್ ಇರ್ತದೆಲ್ಲ. CEO ಏನು ಮಾಡ್ತಾರೆ? ತರಾವ್ ಹೇಳಿ ನಿಮ್ಮ ಏನು ತಪ್ಪ ಅಂತ ತಿಳ್ಕೊಬಾರ್ದು. EP ಕೋರ್ಟ್ ಬೇಡಕ್ಕೆ ಬೇಡ. ಈಗ EP ಕೋರ್ಟ್ ಇನ್ನು ಮುಂದಕ್ಕೆ ಹೋಗುತ್ತೆ. ಈಗ ಅವ ಆದೇಶ ತಗೊಂಡ ನಂತರ ಏನು ಮಾಡಬೇಕು? ಮೇಡಮ್ ಹೇಳಿದ್ರು 7 ಡೇಸ್ ನೋಟಿಸ್ ಕೊಡಬೇಕು ಅಂತ. ಆ 7 ಡೇಸಲ್ಲಿ ನಾನು ಹಿಂಗೆ ದಾವಾ ಪಂಚಾಯಿತಿ ನ್ಯಾಯಾಲಯದಲ್ಲಿ ನೀವು ಸಾಲ ಕೊಡುವ ಬಗ್ಗೆ ನಾನು 5 ತೀರ್ಪನ್ನು ಪಡೆದಿರುತ್ತೇವೆ. ನೀವು ಈ ಮೊತ್ತವನ್ನು 7 ದಿವಸದಲ್ಲಿ ಅಥವಾ 30 ನಿಮಗೆ ಪವರ್ ಇರ್ತದೆ, ನೀವು ಆ ಪವರಲ್ಲಿ ಉಪಯೋಗಿಸಿ ಒಂದು ನೋಟಿಸ್ನ ಸಾಲಗಾರನಿಗೂ ಕೊಡಬೇಕು, ಜಮೀನ್ದಾರುಗಳಿಗೂ ಕೊಡಬೇಕು. ಆ ಜಮೀನ್ದಾರ ಸಾಲ ಇವರೆಲ್ಲ ಕೊಟ್ಟಿದ ನಂತರ ಅದಕ್ಕೂ ಸಹ ಅವನು ದುಡ್ಡು ಕಟ್ಟಕ್ಕೆ ಬರಲ್ಲ ಅಲ್ವಾ? ಹೇಳಿ ತಪ್ಪು. ನೀವು ಸುಮ್ಗೆ ನನ್ನ ಹತ್ರ ಕೂತ್ಕೊಂಡು ತಲೆ ಅಲ್ಲಾಡಿಸ್ಲೇಬೇಡಿ. ಅಲ್ಲಾಡಿಸಿದ್ರೆ ನಾನು ನಿಮ್ಗೆ ವೇಸ್ಟ್ ಆಗೋಯ್ತೀನಿ. ನಾನು ಏನಿರುತ್ತೋ ನೀವು ಹೇಳ್ತಾ ಇರಬೇಕು. ತಪ್ಪು ರೈಟು ನನಗೆ ಗೊತ್ತಿಲ್ಲ, ಹೇಳ್ತಾ ಇರಬೇಕು. ಅದಕ್ಕೆ ಅದೇನು ಬೇಜಾರು ಯಾಕೆ ಹೇಳ್ತೀನಿ ಅಂತ ಅಂದರೆ, ನಿಮ್ಗೆಲ್ಲರಿಗೂ ಫ್ರೀ ಮೈಂಡ್ ಬರಲಿ, ಫ್ರೀಯಾಗಿ ಕೂತ್ಕೊಳ್ಳಿ, ಎಲ್ಲ ಗಮನಕ್ಕೆ ಬರಲಿ ಅನ್ನೋದಷ್ಟೇ ಹೊರತು ಹೇಳ್ತಾ ಇರೋದು ನಾನು ಇನ್ನೇನಿಲ್ಲ. ಅದು ಈಗ ಬೇಡ, ಮುಂದಕ್ಕೆ ಹೋಗೋಣ. ಇನ್ನೂ ಬೇಜಾನಿದೆ ಅದು. ನಮ್ಗೆ ಇನ್ನೂ 2 ಅವರ್ ಟೈಮ್ ಐತೆ. ಅವಾಗ ಮಾತಾಡೋಣ ಒಂದು ಟೈಮ್ ಏನು ಮಾಡಬೇಕು ಎಲ್ಲ ಅಂತ. ಈಗ ನೋಟಿಸ್ ಕೊಡ್ತಾನೆ. ನೋಟಿಸ್ 7 ಡೇಸು 30 ಡೇಸ್ ಕೊಡ್ತಾನೆ. ಬರಲ್ಲ, ಆವಾಗಲೂ ದುಡ್ಡು ಕಟ್ಟಲ್ಲ, ಏನು ಮಾಡಲ್ಲ. ಆಗ ನೀವು ಹೇಳ್ದಂಗೆ ನೆಕ್ಸ್ಟ್ ಏನು ಮಾಡ್ತಾನೆ CEO? ಈಗ ಸಿವಿಲ್ ಕೋರ್ಟ್ಗೆ ನೀವು ತಗೊಳಕ್ಕೆ ಹೋಗ್ಬಾರ್ದು. ಸಿವಿಲ್ ಕೋರ್ಟಲ್ಲಿ ತಿರ್ಗಾ ನೀವು ಕೇಸ್ ಹಾಕಬೇಕು. ನೀವು ಸಿವಿಲ್ ಕೋರ್ಟ್ಗೆ ಯಾವಾಗ ತಗೋಬೇಕು ಅಂದರೆ,
ನೀವೇನೂ ದಾಖಲಾತಿ ಇಲ್ಲದೇನೆ ಯಾವುದೋ ಇಲ್ಲದೇ ಸುಮ್ಮನೆ ನಾಮದೇವಾಗಿ ಸಾಲ ಕೊಟ್ಟಿರುವಂಥದ್ದಕ್ಕೆ ಈಗ ನಿಮ್ಮ ಹತ್ರ ಅಡಮಾನ ಸಾಲ ಇದ್ಮೇಲೆ ತಿರ್ಗಾ ಕೇಸ್ ಫೈಲ್ ಮಾಡಿಕೊಂಡು ತಿರ್ಗಾ ಸಿವಿಲ್ ಕೋರ್ಟ್ಗೆ ಹೋಗಿ ನೀವು ವಸೂಲಿ ಮಾಡುವಂಥದ್ದೇನೈತೆ? ಅದೇ ಹೇಳ್ತಾ ಇದ್ದೀನಲ್ಲ, ನೀವು ಕೊಡ್ಬೇಕಾದ್ರೆ ನೀವು ಎಂಥವ್ರಿಗೆ ಸಾಲ ಕೊಟ್ಟಿರ್ತೀರಾ? ನೀನು ಮಾತಾ ಕೇಳೋದಿಲ್ಲ, ಕೊಟ್ಟೋನಿಗೆ ಸಾಲ ಕೊಟ್ಟರೆ ನೀವೇನು ವಸೂಲಿ ಮಾಡ್ತೀರಾ? ನಾವು ಜೊತೆಲೆ ಮಕ್ಕ ನೋಡ್ತಾ ಇರ್ತೀವಿ, ಬೆಳಗ್ಗೆ ಆಯ್ತು ಜೊತೆಲಿ ಇರ್ತೀವಿ, ನಾನು ಹೆಂಗೆ ಕೇಳಬೇಕು ಇವ್ರ ಸಾಲನ ಅಂತ ಅಂದರೆ ನೀವು ಹೆಂಗೆ ಸಂಬಳ ತಗೊಂತೀರಾ? ಅದೇ ಸಪ್ರೇಟು, ಇದೇ ಸಪ್ರೇಟು, ಬಿಸ್ನೆಸ್ಸೇ ಸಪ್ರೇಟು, ವ್ಯವಹಾರನೇ ಸಪ್ರೇಟು. ಫ್ರೆಂಡ್ಶಿಪ್ಪ ಹೋಗಿ ಕರ್ಕೊಂಡೋಗಿ ಕಾಫಿ ಕುಡ್ಕೋ, ತಿಂಡಿ ತಿನ್ಕೋ. ಲೋನ್ ಕಟ್ಟಿದ್ಯಾ, ನಿಂದೇನು ಟರ್ಮ್ ಲೋನ್ ಇರುತ್ತೆ ಆ ತಿಂಗಳು ಲೋನ್ ಕಟ್ಬಿಡು. ಇವತ್ತಾಗಲಿಲ್ಲ ನೆಕ್ಸ್ಟ್ ಮಂತ್ ಕಟ್ಟು. ನೀವು ಸರ್ ನನ್ನ ಮಕ್ಕ ನೋಡಿದ್ರೆ ಅವ್ರು ಕೊಡೋದೇ ಇಲ್ಲ ಸರ್ ಅಂತ ಅಂದರೆ ಅವಾಗ ಅದು ಎಲ್ಲರಿಗೂ ಕೊಟ್ಬಿಟ್ಟು ನನಗೂ ಕೊಡಿ, ನಿಮ್ಮ ಬ್ಯಾಂಕಲ್ಲಿ ಬರ್ತೀನಿ, ನನ್ನ ಮಕ್ಕ ನೋಡಿ. ಹಂಗಾದ್ರೆ ಆಗೋದಿಲ್ಲ. ಯಾಕೆ ಅಂದರೆ ಇದು ಫೈನಾನ್ಸಲ್ಲಿ ಯಾವುದೇ ನೀವು ಔಟ್ಸೈಡ್ ನೋಡಿ, ಯಾವುದೇ HDFC ಬ್ಯಾಂಕ್ ಆಗಲಿ ಇನ್ನೊಬ್ರು ಆಗಲಿ ಒಂದು ಕಾರ್ ಲೋನ್ ಕೊಟ್ಟರೆ ನೀವು ಹೋಗ್ತಾ ಇರ್ತೀರ ಗಂಡ ಹೆಂಡ್ತಿ ಕಾರಲ್ಲಿ. ನಿಮ್ಮ ಲೋನ್ ತೊಗೊಂಡಿದ್ರೆ ಆ ಸಿಗ್ನಲ್ ಇಳಿಸ್ಬಿಟ್ಟು ನಿಮ್ಮ ಗಂಡ ಹೆಣ್ಣನ್ನ ಕಾರ್ ಎತ್ಕೊಂಡು ಹೊಟ್ಟೋಗ್ತಾನೆ, ಅವನು ಜೊತೆಗೆ ಇರ್ತಾನೆ. ಮಾನವೀಯತೆ ಇರಬಾರ್ದು, ಎಷ್ಟು ಇರ್ತದೋ ಅಷ್ಟು. ಇವು ನಮ್ಮ ಸದಸ್ಯರು ನಾವೇನು ಮಾಡೋಕ್ಕಾಗೋದಿಲ್ಲ, ತೂಕವಾಗಿ ಅವ್ರ ಹತ್ರ ಲೋನ್ ವಸೂಲಿ ಮಾಡಬೇಕು, ವಸೂಲಿ ಮಾಡಲೇಬೇಕು, ಮಾಡ್ತಾರೆ ಆಗೋದಿಲ್ಲ. ಈ ಸಿವಿಲ್ಗೆ ಹೋಗೋದು ಅಡಮಾನ ಇಲ್ಲದೇ ಇರುವಂಥ ಸಾಲಕ್ಕೆ ಬಂದು ಅವಾಗ ತಗೊಂಡು ಹೋದಾಗ ಅಲ್ಲೊಬ್ಬ ಅಮೀನ ಬರ್ತಾನೆ, ಅವ್ರೇನು ಮಾಡಿದ್ರೆ ಆ ಕೋರ್ಟ್ಗೆ ಅಲ್ಲಿ ಹೋಗ್ಬೇಕಾದ್ರೆ ಅವಮಾನ ಆಗುತ್ತೆ ಅಂತೇಳಿ ಸ್ವಲ್ಪ ದುಡ್ಡು ಕಟ್ಟಕ್ಕೆ ಅವನು ಬರ್ತಾನೆ. ಅಡಮಾನ ಇದ್ಮೇಲೆ ನಾವ್ಯಾಕೆ ಸಿವಿಲ್ ಕೋರ್ಟ್ಗೆ ತಿರ್ಗಾ ನಮ್ಮ ಫೀಸ್ ಕಟ್ಟಿ ನಾವ್ಯಾಕೆ ಅಲ್ಲಿ ಹೋಗ್ಬೇಕು? ಆ ಲಾಯರ್ ಹತ್ರ ನಾವ್ಯಾಕೆ ಫೈಲ್ ಇಟ್ಕೊಂಡು ಓಡಾಡಬೇಕು? ನಿಮ್ಗೆ ಆದಂಥ ಕೋರ್ಟ್ ಐತಿ, ನಿಮಗೆ ಆದಂಥ ಸಿವಿಲ್ ಇದೈತೆ, ಅಮಲ್ಜಾರಿ ಕೇಸ್ ಕೋರ್ಟ್ ಐತೆ, ನಿಮಗೆ ಅಧಿಕಾರ ಇರುತ್ತೆ. ನೀವು ನಿಮ್ಮ ಅಧಿಕಾರನ ಬಿಟ್ಟು ಬೇರೆಯವ್ರ ಕೈಗೆ ಯಾಕೆ ಕೊಡ್ತೀರಾ? ಬೇಡ. ಅದು ಸಿವಿಲ್ ಯಾವಾಗ ತಗೊಳ್ಳುವ? ಎಲ್ಲ ಮಂಡ್ ಬಿದ್ದೈತೆ ಅವಾಗ ತಗೊಳ್ಳೋಣ. ನಿಮ್ಮ ದುಡ್ಡು ಕಟ್ತಾ ಇರೋದಕ್ಕೆ, ನಿಮ್ಗೇನು ಆಧಾರ ಇಲ್ಲದೆ ಇರೋದಕ್ಕೆ ತಗೊಂಡು ಅವಾಗ ಅವಮಾನ ಮಾಡಬೇಕು ಅನ್ನೋದಕ್ಕೆ ಮಾಡ್ಬೋದು. ಇಲ್ಲಾಂದ್ರೆ ಅವ್ರ ಆಸ್ತಿ ಹುಡುಕೊಂಬಂದು ನಾವು ಅಟ್ಯಾಚ್ ಮಾಡಿಕೊಡ್ಬೋದು, ಅದನ್ನೂ ಮಾಡಿಸ್ಕೊಂಡು ವಸೂಲಿ ಮಾಡ್ಬೋದು. ಎಲ್ಲೂ ಹೋಗಲ್ಲ ದುಡ್ಡು. ಸಿವಿಲ್ ಕೋರ್ಟ್ಗೆ ಹೋಗೋದು ಬೇಡ, ಸಿವಿಲ್ ಕೋರ್ಟ್ ಇಲ್ಲೇ ಮಾಡಿ, ಏನು ತೊಂದರೆ ಇಲ್ಲ. ಸಿವಿಲ್ ಕೋರ್ಟ್ ಬೇಡ, ಇಪಿಲೇ ಎಕ್ಸಿಕ್ಯೂಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈಗ ಅದೇ ಹೇಳ್ತಾ ಇರೋದು, ಅಡಮಾನ ಮಾಡಿರುವಂಥದ್ದು ಆಗಲಿ ಎಲೆ ಆಗಲಿ ಅನ್ಸೆಕ್ಯೂರ್ಡ್ ಲೋನ್ಗೆ ಏನು ಮಾಡೋಕ್ಕಲ್ಲ. ಅದು ಕೊಟ್ಟಿರೋದು ಏನಾಗುತ್ತೆ, ನಮ್ಮ ತಪ್ಪಾಗಿರುತ್ತೆ, ಸಿಗಲ್ಲ. ಆ ಅವಮಾನ ಮಾಡಬೇಕು ಅಂತೇಳಿ ಅವನ ಕೋರ್ಟ್ಗೆ ಕರೆಸ್ಬೇಕು. ಆ ಕೋರ್ಟ್ ಕಟ್ಟೆಗೆ ಹೋದಾಗ ಅವ್ನಿಗೆ ಅವಮಾನ ಆಗುತ್ತೆ, ಕಟ್ತಾರೆ ಅಂತೇಳಿ ನೀವು ಅನ್ಸೆಕ್ಯೂರ್ಡ್ ಲೋನ್ಗೆ ವ್ಯವಸ್ಥೆ ಮಾಡಿದಾಗ ಸಿವಿಲ್ ತಗೋಬೋದು. ಸಿವಿಲ್ ಕೊಡ್ತೀವಿ, ಸಿವಿಲ್ ತೊಗೊಂಡೋಗಿ ಮಾಡ್ಬೋದು. ಯಾಕೆಂದರೆ ನೀವು ಹೇಳಿದ್ರಿ ಇವಾಗ ನಾವೇ ಮಕ್ಕ ನೋಡಿದ್ರೆ ಆಗೋದಿಲ್ಲ, ಅವ್ರು ಕಟ್ಟಲ್ಲ ಸರ್, ಬೇರೆ ಕೋರ್ಟ್ಗೆ ಹೋದಾಗ ಕಟ್ಬೋದು ಅಂತಿರುತ್ತೆ. ಅಂಥದ್ರಲ್ಲಿ ತಗೊಂಡು ಕಟ್ಬೋದು, ಕಟ್ಟಿಸ್ಕೋಬೋದು. ಆ ಥರ ಲೋನ್ ಯಾರೂ ಕೊಡಬೇಡಿ. ಮುಂದೆ ಯಾರೋ CEO ಆದರೂ ಸದೇ, ಅಕೌಂಟ್ಸ್ ಆಫೀಸರ್ ಆಗಲಿ, ಕ್ರೆಡಿಟ್ ಆಫೀಸರ್ ಆಗಲಿ, ಸಾಲ ಏನು ನಿಮ್ಮಲ್ಲಿ ಏನಂತಾರೆ, ಸಾಲ ಕೊಡುವ ಅಧಿಕಾರಿ ಅಂತಲೇ ಹೇಳ್ತಾರಾ, ಏನಂತಾರೆ? ಕ್ರೆಡಿಟ್ ಆಫೀಸರ್ ಅಂತ ಹೇಳ್ತಾರೆ. ಅವರೆಲ್ಲ ಕೊಡಬೇಡಿ ದಯವಿಟ್ಟು ಆ ಥರ ಲೋನ್ನ. ಸೆಕ್ಯೂರ್ಡ್ ಲೋನ್ ಮಾತ್ರ ಕೊಡಿ, ಅನ್ಸೆಕ್ಯೂರ್ಡ್ ಕೊಡೋಕೆ ಹೋಗಬೇಡಿ. ಸೆಕ್ಯೂರ್ಡ್ ಆದರೆ ನಿಮ್ಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. CEO ಇವಾಗ ಸಿವಿಲ್ ಕೋರ್ಟ್ಗೆ ಏನು ಫೈಲ್ ಮಾಡ್ತಾನೆ, ಆ ಫೈಲ್ ಕೋರ್ಟ್ಗೆ ಏನು ಫೈಲ್ ಮಾಡಿ ಎಲ್ಲ ತೀರ್ಪು ತಗೊಂಡಾದ ನಂತರ ತೀರ್ಪು ತಗೊಂಡಾದ್ಮೇಲೆ ಅವನ್ನೆಲ್ಲ ಫೈನಲ್ ಆದಾಗ ಫೀಸ್ ಕಟ್ಬಿಟ್ಟು ಈ ಇನ್ನೊಂದು ನಿಮ್ಮ ಸೌಹಾರ್ದ ನ್ಯಾಯಾಲಯದಲ್ಲಿ ಅಮಲ್ಜಾರಿ ಕೋರ್ಟ್ ಅಂತ ಒಂದು ಐತೆ, ರಿಕವರಿ ಆಫೀಸರ್ ಕೋರ್ಟ್ ಅಂತ, ಅದು ಒಂದು ನ್ಯಾಯಾಲಯ ಅಂತ ಐತೆ. ಆ ನ್ಯಾಯಾಲಯದಲ್ಲಿ ನಾನೇ ವಸೂಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಾಮಿ ನಾವು ಹಿಂಗೆ 5 ತೀರ್ಪು ತಗೊಂಡಿದ್ದೀನಿ, 5 ತೀರ್ಪು ತಗೊಂಡು ಕಟ್ಟಿಲ್ಲ, ಇದು ನಾನು ಕೇಸ್ ಫೈಲ್ ಮಾಡ್ತೀನಿ. ಈ ಕೇಸ್ ಫೈಲ್ ಮಾಡೋಕ್ಕೆ ದಾಖಲಾತಿಗಳು ಅಂತ ಎಲ್ಲ ನಿಮ್ಮಲ್ಲಿರುತ್ತೆ. ಆ ದಾಖಲಾತಿ ಸಲ್ಲುವಾಗ ನೀವು 5 ತೀರ್ಪು ಏನು ತಗೊಂಡಿರ್ತೀರೋ ಅದರ ಮೂಲ ಅಂದರೆ ಒರಿಜಿನಲ್ ಆದೇಶದ ಪ್ರತಿ ಜೊತೆಗೆ ಅವನ ಡಾಕ್ಯುಮೆಂಟ್ಸು ಇನ್ನು ಜಪ್ತಿ ಮಾಡ್ತೀನಾ ಇಲ್ಲಾಂದರೆ ನಾನು ಆಕ್ಷನ್ ಮಾಡ್ತೀನಿ ಅಂತೇಳಿ ಮೆನ್ಷನ್ ಮಾಡಿ ಒಂದು ಅಮೌಂಟ್ನ ಕಟ್ಟಿ ಫೈಲ್ ಮಾಡ್ತೇವೆ. ಆ ಫೈಲ್ ಮಾಡಿದ ಕಡತವನ್ನು CEO ಯಾರಿಗೆ ನೆಕ್ಸ್ಟ್ ಅಧಿಕಾರ ಕೊಡ್ತಾನೆ? ಸೇಲ್ ಆಫೀಸರ್ ಅದನ್ನ ತಗೊತಾರೆ. ನಿಮ್ಮ ಆಫೀಸಲ್ಲಿ ಒಬ್ಬರು ಸೇಲ್ ಆಫೀಸರ್ ಅಪಾಯಿಂಟ್ ಅಂತ ಮಾಡ್ಕೊಂಡಿರ್ತೀರ, ಅಪಾಯಿಂಟ್ ಮಾಡೋ ಸೇಲ್ ಆಫೀಸರು ಅಲ್ಲಿವರೆಗೆ ರೋಲ್ ಏನಿರುತ್ತೆ, CEO ರೋಲ್ ಇರುತ್ತೆ.
ನಂತರ ರೋಲು ಸೇಲ್ ಆಫೀಸರ್ಗೆ ಬರುತ್ತೆ. ಸೇಲ್ ಆಫೀಸರ್ ನೆಕ್ಸ್ಟ್ ಏನು ಮಾಡಬೇಕು? ಈಗ ನಿಮ್ಮ ಲೋನ್ದಾಯ್ತು, ಲೋನಿಂದ ಸಿ ಏನು ಬಂತು ಎಲ್ಲ ಅರ್ಥ ಆಗಿದೆಯಲ್ಲ ಅದೇ? ಹಾಂ, ಅರ್ಥ ಆಗಿಲ್ಲ ಕೇಳಬೇಕು, ಏನಿದ್ರೆ ಕೇಳಬೇಕು. ಹಿಂದೆ ಏನು ತಲೆ ಕೆಡ್ಸ್ಕೊಂಥದ್ದೇನಿಲ್ಲ, ಹೋದ್ರೆ ಏನು ತಪ್ಪೇನಾಗಲ್ಲ. ನಮ್ಮ ಟೈಮ್ ಐತೆ ಸಾಕಷ್ಟು, ಮಾತಾಡೋಣ, ಚರ್ಚೆ ಮಾಡೋಣ. ಈಗ ಅಲ್ಲಿವರೆಗೂ ಬಂತು, ಅಲ್ಲಿಂದ ಇವಾಗ ಸೇಲ್ ಆಫೀಸರ್ಗೆ ಅಧಿಕಾರ ಬಂತು. ಸೇಲ್ ಆಫೀಸರ್ಗೆ ದಾಖಲಾತಿಗಳೆಲ್ಲ ಕೊಡ್ತಾನೆ, ಇಂತಿಂಥ ಲೋನು ಇಂಥವ್ರು ಕಟ್ಟಿಲ್ಲ ತಗೊಳಪ್ಪ, ಇದು ರಿಕವರಿ ಹಾಕಿ ನೀನು ಇ ಪಿ ಸೆಕ್ಷನಲ್ಲಿ ನಮ್ಗೆ ರಿಕವರಿ ಮಾಡು ಅಂತೇಳಿ ಸೇಲ್ ಆಫೀಸರ್ಗೆ ಸಿ ಇ ಅಧಿಕಾರ ಕೊಡ್ತಾರೆ. ಸೇಲ್ ಆಫೀಸರ್ ಆ ರೆಕಾರ್ಡ್ನ ತಗೊಂಡು ನೆಕ್ಸ್ಟ್ ಪೊಸಿಷನ್ ಏನು ಮಾಡ್ತಾನೆ? ಇಲ್ಲಿ ನಿಮ್ಗೆ ಯಾರಿಗೂ ಇದು ನಾನೊಬ್ಬಂಗೆ ಗೊತ್ತದೆ ಅಂತಲ್ಲ, ನಿಮಗೂ ಗೊತ್ತಿರಲ್ಲ ವಿಚಾರ. ಲಾಜಿಕ್ಕಾಗಿ ಏನು ಮಾಡ್ಬೋದು ಅನ್ನೋದು ನಿಮ್ಮ ಮೈಂಡಿಗೆ ಫಾಸ್ಟಾಗಿ ಬರಲಿ ಅಂತ ಅಷ್ಟೇ. ಈಗ ನಾನು ಹೇಳ್ಕೊಂಡು ಹೋಗ್ತಾರೆ ಸೇಲ್ ಆಫೀಸರಿಗೆ ತಗೋತಾನೆ, ಇಲ್ಲಿ ರೆಕಾರ್ಡ್ ಆಗ್ತಾನೆ, ಹಿಂಗೆ ಆಗ್ತದೆ, ನೀವು ಹೇಳ್ಕೊಬೋದು ಅಷ್ಟೇ. ನಿಮ್ಮ ತಲೆಯಲ್ಲಿ ಏನೇನು ಮಾಡ್ಬೋದು ಅನ್ನೋದು ಹುಟ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇಲ್ಲಿ ನಾನು ಹೇಳ್ಕೊ ಹೋಗ್ಬೋದು, ಏನಪ್ಪ ಬಂದ ನಮ್ಮನೆ ಕ್ವಶನ್ ಕೇಳ್ತಾನೆ ವಯ್ಯ ಅಂತ. ಹಾಂ, ನಿಮ್ಗೇನು ಗೊತ್ತಿರುತ್ತೆ ಅನ್ನೋದು ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಪೇಪರ್ ನೋಟಿಫಿಕೇಶನ್ ಕೊಡ್ತಾರೆ. ನೆಕ್ಸ್ಟ್ ಡೈರೆಕ್ಟ್ ನೋಟಿಸ್ ಮಾಡ್ತಾನೆ. ನೆಕ್ಸ್ಟು ಏನೇನು ಮಾಡ್ಬೋದು? ಲಾಜಿಕ್. ಈಗ ನಾನು 100 ರೂಪಾಯಿ ಕೊಟ್ಟಿರ್ತೀನಿ, 100 ರೂಪಾಯಿ ನಿಮಗೆ ಕೊಟ್ಟ ಅಂದರೆ ನಿಮ್ಗೆ 100 ರೂಪಾಯಿ ಕೊಡ್ಬೇಕಾದ್ರೆ ನಾನು ನಿಮ್ಗೇನು ಮಾಡ್ತೀನಿ? ಫೋನ್ ಮಾಡಿ ಕೇಳ್ತೀನಿ, ಲೆಟ್ರ್ ಹಾಕ್ತೀನಿ, ಮೆಸೇಜ್ ಹಾಕ್ತೀನಿ, ವಾಟ್ಸಪ್ಪಲ್ಲಿ ಹಾಕ್ತೀನಿ. ನನ್ನ ಥಿಂಕಿಂಗು ನಿಮ್ಗೆ 100 ರೂಪಾಯಿ ನಿಮ್ಮ ಹತ್ರ ಇಸ್ಕೋಬೇಕು ಅಂದಾಗ 4 ಸತಿ ನಿಮ್ಗೆ ಫೋನ್ ಮಾಡ್ತೀನಿ. ಈ ಥರ ಕ್ವಶನ್ ನೋಡುತ್ತಲ್ಲ, ಹಂಗೆ ಸೇಲ್ ಆಫೀಸರ್ ಏನು ಮಾಡಬೇಕು ಅನ್ನೋದು ನಿಮ್ಗೆ ಹುಟ್ಟಬೇಕು. ಏನು ಮಾಡ್ಬೋದು ಸೇಲ್ ಆಫೀಸರ್? ನೆಕ್ಸ್ಟು ನನ್ನ ಸೇಲ್ ಆಫೀಸರ್ ಆಗಿ ನಾನು ಮಾಡಿದೆ, ಆ ಸೇಲ್ ಆಫೀಸರ್ ಕರ್ತವ್ಯ ಏನು ಗೊತ್ತಿರಲ್ಲ, ಗೊತ್ತಾಗುವಂಥದ್ದು ಇರ್ತದೆ. ಏನು ತಲೆಯಲ್ಲಿ ನಮ್ಮ ತಲೆಗೆ ಏನಾಗುತ್ತದೆ ತಪ್ಪೇನಾಗಲ್ಲ. ಈ ಸಾಲ ವಸೂಲಿ ಮಾಡೋದು ನಾವು ದುಡ್ಡನ್ನಷ್ಟೇ ವಸೂಲಿ ಮಾಡೋದು, ಲೀಗಲಾಗಿ ವಸೂಲಿ ಮಾಡ್ಕೋಬೇಕಷ್ಟೇ. ಅರಾಗೆಂಟ್ ಮಾಡಿ ಈ ಥರ ಫೋರ್ಸ್ ಮಾಡಿ ವಸೂಲಿ ಮಾಡುವಂಥದ್ದಲ್ಲ ಈ ಸಾಲ. ಯಾಕೆಂದ್ರೆ ಈ ಸೊಸೈಟಿ ಸಾಲ, ಪರ್ಸ್ನಲ್ ಸಾಲ ಅಂತೂ ಅಲ್ಲ ಅಲ್ವಾ? ಸೊಸೈಟಿ ಸಾಲ ಯಾವ ಥರ ವಸೂಲಿ ಮಾಡಬೇಕು ಅದೇ ಥರ ಲೀಗಲಾಗೆ ನಾವು ವಸೂಲಿ ಮಾಡಬೇಕು. ಏನು ಮಾಡ್ತಾನೆ ಸೇಲ್ ಆಫೀಸರ್? ಹಾಂ ಸರ್, ಸೌಹಾರ್ದಕ್ಕೆ ಅಪ್ಡೇಟ್ ಕೊಡ್ತಾನೆ. ಈ ನಿಮ್ಮ ಹತ್ರ ರೆಕಾರ್ಡ್ ತಗೊಂಡು ಫೈಲ್ ಆಯಿತು, ಅಮೂಲ್ ಜಾರಿ ಕೇಸಲ್ಲಿ ಫೈಲ್ ಆಯ್ತು ಅಂದಾಗ ಸಿ ಒ ಆ ಫೈಲ್ ಮಾಡಿದ ನಂತರ ಈ ಬಿಫೋರ್ ಫೈಲ್ ಮಾಡುವಂತ ನಿಮ್ಗೆ ಸೇಲ್ ಆಫೀಸರ್ಗೆ ಸಿ ಒ ಎಲ್ಲ ರೆಕಾರ್ಡ್ಸ್ ಕೊಟ್ಬಿಡ್ತಾನೆ. ಆ ಸೇಲ್ ಆಫೀಸರ್ ಏನು ಮಾಡಬೇಕು? ಮತ್ತೊಮ್ಮೆ ನಿಮ್ಮ ಕೇಸ್ನ ನಾನು ಅಮೂಲ್ ಜಾರಿ ದಾಖಲು ಮಾಡ್ತೀನಿ, ದಾಖಲು ಮಾಡೋ ಮುಂದೆ ನೀವು ನಮಗೆ ಇಷ್ಟು ಅಮೌಂಟು ಇಷ್ಟಿದೆ, ಇಷ್ಟು ಡಿಕ್ರಿ ಅಮೌಂಟು, ಇಷ್ಟು ಇಲ್ಲಿವರೆಗೆ ಇಂಟ್ರೆಸ್ಟು, ಇಲ್ಲಿ ಬಡ್ಡಿ, ಇಷ್ಟು ದುಡ್ಡನ್ನು 7 ಡೇಸಲ್ಲೋ 15 ಡೇಸಲ್ಲೋ ಕಟ್ಟಿ ಅಂತ ನೀವು ಮತ್ತೊಮ್ಮೆ ನೋಟಿಸ್ ಕೊಡಬೇಕು. ಈ ನೋಟಿಸು ಒಂದ್ಸತಿ ಸ್ಟಾರ್ಟ್ ಆದರೆ 380 ದಿವಸದಲ್ಲಿ ನೀವು ವಸೂಲಿ ಮಾಡಬೇಕು. ಒಂದು ಸಾಲ ಸ್ಟಾರ್ಟ್ ಆಯಿತು ಅಂದರೆ ಕೇಸು ನಿಮಗೆ 380 ದಿವಸವರೆಗೂ ಅಧಿಕಾರ ಇರುತ್ತೆ. 1 ವರ್ಷ ಸತತ ಮಾಡ್ಬೋದು. ತಿರ್ಗಾ ನೋಟಿಸ್ ಕೊಡ್ಬೇಕು ಅವನಿಗೆ. ನೀವು ಎಲ್ಲಿ ನೋಟಿಸ್ ಕೊಟ್ಟಿಲ್ವೋ, ಅವನ ಗಮನಕ್ಕೆ ತಂದಿಲ್ಲ ಅಂತಂದರೆ ಅವನು ಕೋರ್ಟ್ಗೆ ಹೋದ್ರೆ, ಹೈಕೋರ್ಟ್ಗೆ ಹೋದರೆ ನೀವು ಅವನಿಗೆ ಯಾವುದೇ ಇಂಟಿಮೇಷನ್ ಮಾಡಿಲ್ಲ, ನೀವು ಮಾಡದೇ ಇರೋದು ತಪ್ಪಾಗಿ ನೀವು ಇದು ಮಾಡ್ತಾ ಇದ್ದೀರಾ ಅಂತ ಸ್ಟೇ ಕೊಡ್ತಾರೆ. ಯಾವುದೇ ಇದ್ರೂ ಅವಕಾಶ ಕೊಡಲೇಬೇಕು. ನಾವು ಕೊಟ್ಟಿರೋ ತಪ್ಪಿಗೆ ನಾವು ಅವಕಾಶ ಕೊಟ್ಟು ಅವ್ರ ಹತ್ರ ದುಡ್ಡನ್ನ ವಸೂಲಿ ಮಾಡಬೇಕು ಕಾನೂನು ಪ್ರಕಾರ. ಯಾವುದೇ ಕೋರ್ಟ್ ನ್ಯಾಯಾಲಯದಲ್ಲಿ ಅವಕಾಶ ಕೊಡದೇ ಆದೇಶ ಮಾಡಿದ್ರೆ ನೀನು ಅವಕಾಶ ಕೊಟ್ಟಿಲ್ಲ ಅಂತೇಳಿ ತಿರುಗಿ ವಾಪಸ್ಸಾಗಿ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಸೇಲ್ ಆಫೀಸರ್ ಒಬ್ಬರು ಕೋರ್ಟ್ ಇದ್ದಂಗೆ, ಅವ್ರಿಗೆ ನೀವು ಅವ್ರಿಗೆ ಅವಕಾಶ ಕೊಡಬೇಕು. ಅವ್ರಿಗೆ ಅವಕಾಶ ಕೊಟ್ಟ ನಂತರ ಅದಕ್ಕೂ ಅವ್ರು ಕಟ್ಟಿಲ್ಲ ಅಂತಂದಾಗ ಅಮೂಲ್ ಜಾರಿ ನೀವು ದಾಖಲೆ ಮಾಡಬೇಕಾಗತ್ತೆ. ಅಮೂಲ್ ಜಾರಿಯ ದಾಖಲೆ ಮಾಡ್ತಾರೆ. ಆ ದಾಖಲೆ ಮಾಡುವಾಗ ನಾನು ಹೇಳಿದ ಆ ಪಾರ್ಟಿ ಇದ್ದಾನ, ಸತ್ತಿದ್ದಾನ, ಯಾವ ಜಾಗದಲ್ಲಿದೆ ಆವಾಗಲೂ ನೀವು ಕನ್ಫರ್ಮ್ ಮಾಡಬೇಕು. ಯಾಕೆಂದರೆ ಕೇಸ್ ಯಾವಾಗೂ ಆಗಿರ್ತದೆ, ಅಲ್ಲಿಂದ 1 ವರ್ಷನ ಆಗಿರ್ತದೆ ಕೇಸ್ ನಡೆಯೋದಕ್ಕೆ. ಕೇಸ್ ನಡೆಯೋ 1 ವರ್ಷ ಪೀರಿಯಡ್ ಅವ್ನು ಇರ್ತಾನ ಇಲ್ವಾ ಅಂತ ಕನ್ಫರ್ಮ್ ಆಗಬೇಕು. ಅದು ಸೇಲ್ ಆಫೀಸರ್ ಕನ್ಫರ್ಮ್ ಮಾಡಬೇಕಾಗ ಮೊದಲು ಸಿ ಒ ಕನ್ಫರ್ಮ್ ಮಾಡ್ತಾನೆ, ನಂತರ ಸೇಲ್ ಆಫೀಸರ್ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಿಕೊಂಡು ಅವನ ಅಡ್ರೆಸ್ ತಿಳ್ಕೊಂಡು ಆ ಏನು ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ನ ನೀವು ಆ ನಮೂನೆ 4 ಅಂತ 2 ಅಂತ ಇರುತ್ತಲ್ಲ, 2, 3 ನೀವು ಮಾಡ್ತೀರಾ ಫೈಲ್ ಮಾಡ್ಬೇಕಾದ್ರೆ ಆ ಹತ್ತರಲ್ಲಿ ಫುಲ್ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು. ಏನೋ ಒಂದು ಸಣ್ಣ ಫೀಸ್ ಇರುತ್ತೆ ಸರ್ಕಾರದ್ದು, ಆ ಫೀಸ್ ಕಟ್ಟಬೇಕು.
ಫಿಲ್ ಮಾಡಬೇಕು. ಆ ಫಿಲ್ ಮಾಡಿದ ನಂತರ ಆ ಅಮೂಲ್ಜಾರಿ ಏನು ವಸೂಲಾತಿ ಅಧಿಕಾರಿ ಇರ್ತಾರೋ ಅವರು ನಿಮಗೆ ಒಂದು ಆದೇಶ ಕೊಡ್ತಾರೆ, ನಮೂನೆ 4 ಅಂತ. ಆ ನಮೂನೆ 4 ಜಪ್ತಿ ವಾರೆಂಟ್ ಅಂತ ಇರುತ್ತದೆ. ಈಗ ನಿಮ್ಗೆ ಸೇಲ್ ಆಫೀಸರ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಆ ಜಪ್ತಿ ವಾರೆಂಟ್ ತಗೊಂಡಾದ್ಮೇಲೆ ಸೇಲ್ ಆಫೀಸರ್ ಏನು ಮಾಡ್ಬೇಕು? ತಿರುಗಿ ನೀವೇನು ಮಾಡಬೇಕು? ಇಂಟಿಮೇಟ್ ಮಾಡಬೇಕು ಸೇಲ್ ಆಫೀಸರ್ಗೆ. ಏನು ವಸೂಲಾತಿ ಅಧಿಕಾರಿ ಇರ್ತಾರೆ, ಇವರು ಡೆತ್ ಆಗಿದ್ದಾರೆ, ಇವ್ರ ಬದಲು ಇವರಿದ್ದಾರೆ ಅಂತೇಳಿ ನೀವು ತಿರ್ಗಾ ಇಂಟಿಮೇಟ್ ಮಾಡಿ ನೀವು ಇನ್ಫಾರ್ಮೇಷನ್ನ ಕೊಟ್ಟರೆ ತಿರ್ಗಾ ಹೊಸದಾಗಿ ನಮೂನೆ 4ನ ಇವ್ರನ್ನ ವಾರಸ್ಥಾನಾಗಿ ಎಂಟ್ರಿ ತಗೊಂಡು ತಿರ್ಗಾ ಅವ್ರ ಮೇಲೆ ಕೇಸ್ ಆಗ್ಬೇಕು. ಲೀಗಲ್ ಇಯರ್ಸ್ ಬರುತ್ತೆ. ಅದ ಯಾರು ಕೊಡ್ತಾರೆ? ವಸೂಲಾತಿ ಅಧಿಕಾರಿ ಕೊಡ್ತಾನೆ. ನಿಮ್ಗೆ ಅವಶ್ಯಕತೆ ನೀವೇನು ಮಾಡಬೇಕು? ಇಂಥವನು ಸುತ್ತಿದ್ದಾನೆ ಪಾರ್ಟಿ, ಇವನ್ನ ಸೇರಿಸ್ಬಿಟ್ಟು ಕೊಡಿ ಅಂತ. ಆ ಸೇರಿಸೋದು ಯಾರಿಗೆ ಅಂತೆ? ಲೀಗಲ್ ಆಫೀಸರ್ಗೆ. ಇವನು ಕೊಡ್ತಾ ಇರುವಂಥ ಲೀಗಲ್ ಇಯರು ಜಿನೈನ ಅಂತ ಚೆಕ್ ಮಾಡೋಕ್ಕೆ ಅವ್ನು ನೋಟಿಸ್ ಕೊಟ್ಕೊಂಡು ಅವ್ನು ಸೇರಿಸ್ತಾನೆ. ಅದು ಅವನ ಪಾರ್ಟ್, ವಸೂಲಾಧಿಕಾರಿ ಪಾರ್ಟ್. ನೀವು ಮಾತ್ರ ಇಂಟಿಮೇಟ್ ಮಾಡಬೇಕಷ್ಟೇ. ಇಂಟಿಮೇಟ್ ಮಾಡಿದಾಗ ವಸೂಲಾಧಿಕಾರಿ ತಗೊಂಡು ಅವನೇನು ಇಶ್ಯೂ ಮಾಡಬೇಕು ಮಾಡ್ತಾನೆ, ಅದು ಸೇರಿಸ್ತಾನೆ. ಅದನ್ನೇ ಜಾಮೀನ್ದಾರ್ ಇರ್ತಾನೆ. ಜಾಮೀನ್ದಾರ್ ಇಲ್ಲ ಅಂತಂದರೆ ಅವ್ರ ಮಗ ಇರ್ತಾನೆ. ಆ ಮಗನ ಲೀಗಲ್ ಇಯರ್ ಆಗಿ ಸೇರಿಸಿ ಅಂತ ನೀವು ನಮ್ಮಲ್ಲಿ ಕೊಟ್ಟಾಗ ನಾವೇನು ಮಾಡ್ತೀವಿ? ನೋಟಿಸ್ ಕೊಟ್ಟು ಇವನ ಮಗನ ಇಲ್ವಾ ಅಂತ ಒಂದು ವೆರಿಫೈ ಮಾಡಿ ಅವನ್ನೇ ಸೇರಿಸಿ ಲೀಗಲ್ ಇಯರ್ ಮಾಡಿಬಿಟ್ಟು ಅವನಿಂದ ವಸೂಲು ಮಾಡು ಅಂತ ಹೇಳ್ತೀವಿ. ಅವನ ಆಸ್ತಿ ಅವನದೇ ಆಗಿದ್ರೆ ತೊಂದರೆ ಇರೋದಿಲ್ಲ. ಅದು ಪಿತ್ರಾರ್ಜಿತ ಆಸ್ತಿ ಆದಾಗ ಅಷ್ಟು ಜನನೂ ಬರ್ತಾರೆ. ಈಗ ಆ ಆಸ್ತಿ ನನ್ನ ಹೆಸರು ಇದ್ದರೆ ಪರ್ಮನೆಂಟಾಗಿ ನಾನು ಲೋನ್ ತಗೊಂಡಿದ್ರೆ ಅವಾಗ ಲೀಗಲ್ ಇಯರ್ ಸೊತ್ತಾದ್ಮೇಲೆ ಲೀಗಲ್ ಇಯರ್ ಮಾಡ್ಕೊಬೋದು. ಯಾರು 5 ಜನ ಇದ್ರೆ 5 ಜನಕ್ಕೂ ಲೀಗಲ್ ಇಯರ್ ಮಾಡ್ಕೊಬೋದು. ಅನ್ಸಿಸ್ಟರ್ ಆದರೆ ಅದೇ ಅಂದರೆ ಆ ತಾತನ ಆಸ್ತಿ ಆದಾಗ ಎಲ್ಲರಿಗೂ ಭಾಗ ಬರುತ್ತೆ. ಅವಾಗ ನೀವು ನೋಟಿಸ್ ಒಬ್ಬನು ಯಾರೋ ಮೊದಲನೇ ಎಲ್ಡರ್ ಯಾವನ್ ಇರ್ತಾನೆ ಅವನು ಕೊಡಿ ಅಷ್ಟೇ. ಕೊಡಿ, ಒಬ್ಬನ ವಾರಸ್ತಾನ ಮಾಡ್ಕೊಳ್ಳಿ ಅಷ್ಟೇ, ಏನು ತೊಂದರೆ ಏನಾಗೋದಿಲ್ಲ. ಮಗಳಿಗೆ ಬರುತ್ತಲ್ಲ, ಅವ್ನು ಯಾರು ಇಲ್ಲದೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಪೇಪರ್ ನೋಟಿಫಿಕೇಶನ್ ಕೊಡಬೇಕು, ಆಕ್ಷನ್ ಮಾಡಬೇಕು, ಇಟ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ಹೆಸರಿಗೆ 12 ಮಾಡ್ಕೊಂಡು ರಿಜಿಸ್ಟ್ರು ಮಾಡ್ಕೋಬೇಕು ಅಷ್ಟೇ. ಕೊಡಬೇಕು. ಅದು ಡಿಸ್ಟೆಂಟ್ ವಾರೆಂಟ್ ಇದ್ದಂಗೆ. ಜಪ್ತಿ ವಾರೆಂಟ್ ಅಂದರೆ ಅದೊಂದು ಡಿಸ್ಟೆಂಟ್ ವಾರೆಂಟ್. ಆ ಜಪ್ತಿ ನೋಟಿಸ್ನ ನೀವು ಮಸ್ಟ್ ಅಂಡ್ ಶುಡ್ ಅವ್ರಿಗೆ ತಲುಪಲೇಬೇಕು. ತಲುಪಿಲ್ಲದೆ ನೀವು ಜಪ್ತಿ ಮಾಡುವಂತಿಲ್ಲ. ಮಾಡ್ಬೋದು. ಖಾಲಿ ಕೈಲಿ ಬರಬಾರ್ದು ಅಂತೇನಿಲ್ಲ. ಇವಾಗ ನೀವು ಜಪ್ತಿಗೆ ಹೋಗ್ತೀವಿ ಅಂತ ಇಂಟಿಮೇಟ್ ಮಾಡ್ತಾ ಇಟ್ಕೆ ಅವನೇನು ಮಾಡ್ತಾನೆ, ಬಾಗ್ಲು ಹಾಕೊಂಡು ಹೊಟ್ಟೋಗಿರ್ತಾನೆ. ಹಾಗೇನು ಮಾಡ್ತೀರಾ? ನಮ್ಮ ನೋಟಿಸ್ ಕೊಟ್ಟಿರ್ತೀವಿ, ಇವತ್ತು ಬರ್ತಾರೆ ಅಂತಾಗ ಬೀಗ ಹಾಕೊಂಡು ಹೋಗಿರ್ತಾನೆ. ಆಗ ನೀವು ನಿಮಗೆ ಸೇಲ್ ಆಫೀಸರ್ಗೆ ಬೀಗ ಹೊಡೆದು ಏನು ಐಟಮ್ ತಗೊಳ್ಳುವಂಥ ಅಧಿಕಾರನೂ ನಿಮ್ಗಿರುತ್ತೆ. ಅದನ್ನು ವಸೂಲಾತಿ ಅಧಿಕಾರಿಗಳಿಂದ ಒಂದು ಆದೇಶ ತಗೊಂಡು ಪೊಲೀಸ್ನವರ ಸಮ್ಮುಖದಲ್ಲಿ ನೀವು ಓಪನ್ ಮಾಡಿ ತಗೊಬೋದು. ಏನು ತಗೋಬೇಕು ಏನು ತಗೋಬಾರ್ದು ಅಂತ ನಿಮ್ಮ ಲಾಸ್ಟ್ ಇದರಲ್ಲಿ ಹೇಳುತ್ತೆ. ಅಂಥದ್ದು ಐಟಮ್ ತಗೋಬೇಕು, ಅಂಥ ಐಟಮ್ ತಗೋಬಾರ್ದು. ಅದು ತಗೋಬೇಕಾದ್ರೆ ಒಂದು ಚೆಕ್ ಲಿಸ್ಟ್ ಹಾಕೋಬೇಕು. ಆ ಚೆಕ್ ಲಿಸ್ಟಲ್ಲಿ ಏನು ನೀವು ಸೀರಿಯಲ್ ನಂಬರು, ಏನು ಐಟಮು, ಇದು ವ್ಯಾಲ್ಯೂಯೇಷನ್ ಎಷ್ಟು, ಇದೇನು ಇದೆಷ್ಟು ಮಾರ್ಕೆಟ್ ವ್ಯಾಲ್ಯೂ ಏನು ಅಂತೆಲ್ಲ ಮೆನ್ಷನ್ ಮಾಡ್ಕೋಬೇಕು. ಮೆನ್ಷನ್ ಮಾಡಿ ತಗೋಬೇಕು. ಆ ಜಪ್ತಿ ವಾರೆಂಟ್ ಮಾಡುವಾಗ ಮಸ್ಟ್ ಅಂಡ್ ಶುಡ್ CEO ಇರಲೇಬೇಕು. ಮಾಡ್ಬೋದು, ಅದನ್ನು ಆದೇಶ ತಗೋಬೇಕು.
ತಗೋಬೇಕು. ಪೊಲೀಸವ್ರು ಇರಬೇಕು, ಪೊಲೀಸವ್ರ ಮುಂದೆ ತಗೋಬೇಕು. ಯಾಕೆ ಅಂದರೆ ನೀವು ಇಂಟಿಮೇಟ್ ಮಾಡಿರ್ತೀರ ಅವನಿಗೆ, ಅವ್ನು ಮಾಡಿರ್ಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಅವ್ನು ಇರಲೇಬೇಕು. ಅವ್ನು ಹೋದ ಅಂದರೆ ಅವ್ನು ತಪ್ಪು, ಹೋಗ್ಲಿ ತಗೋಬೇಕು. ಹ್ಞೂ ತಗೋಬೇಕು, ತಗೊಂಡು ಮಾಡಬೇಕು. ಅದು ತೊಗೊಬೇಕಾದಾಗ ನೀವೇನು ವಸ್ತುನ ಅವ್ರ ಹತ್ರ ತಗೊತೀರೋ ಆ ವಸ್ತು ತಗೊಂಡಿರೋದ ಲೀಸ್ಟ್ ಮಾಡಬೇಕು. ಮಸ್ಟ್ ಆ್ಯಂಡ್ ಶುಡ್ ಲೀಸ್ಟ್ ಮಾಡಬೇಕು. ಲೀಸ್ಟ್ ಮಾಡಿ ಏನು ತಗೊಂಡಿರ್ತಾರ, ಏನು ಮಾರ್ಕೆಟ್ ವ್ಯಾಲ್ಯೂ ಇರ್ತದೆ ಅಂತ ಅದೆಲ್ಲ ಅಪ್ಡೇಟ್ ತಗೋಬೇಕು. ಅಲ್ಲಿ ನೀವು ಓಪನ್ ಮಾಡಿದ್ರು ಅಂದರೆ ಅದು ಮುಗಿಯುವವರೆಗೂ ನಿಮ್ಮ ಜವಾಬ್ದಾರಿ, ತಿರ್ಗಿ ಅವ್ನು ಬರೋವರೆಗೂ ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋ ಗಂಟೆ ನಿಮ್ಮದೇ ಜವಾಬ್ದಾರಿ. ಅದರಲ್ಲೂ ಹುಷಾರಾಗಿರ್ಬೇಕು. ಕೂರ್ಲಿಕ್ಕೆ ಎಲ್ಲಿರುತ್ತೆ? ನಿಮ್ಗೇನು ಧರಣಿ ಮಾಡೋಕ್ಕೇನು ಇರುತ್ತಾ? ಇಲ್ಲ 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 ಇಲ್ಲ, ಹರಾಜೆ ಮಾಡಬಾರ್ದು. ಒಂದು ಹೆಣ್ಮಗು ಇದ್ರೆ ಮನೆಗೆ ಹೋಗಲೇಬಾರ್ದು. ನೀವು ಮಾಡೋಕ್ಕೆ ಅಧಿಕಾರನೇ ಇರೋದಿಲ್ಲ. ಅದು ನೋಟಿಸ್ ಕೊಡಬೇಕು, ಲೀಗಲಾಗಿ ಹೋಗಬೇಕು. ನಿಮ್ಮ ಸ್ಟ್ರೈಕ್ ಮಾಡೋಕ್ಕಾಗಲಿ, ಅಲ್ಲಿ ಕುತ್ಕೊಳ್ಳೋಕ್ಕಾಗಲಿ, ನೀವು ಧರಣಿ ಮಾಡೋಕ್ಕಾಗಲಿ ಎಲ್ಲಿ ಅಧಿಕಾರ ಇರುತ್ತೆ? ಕುತ್ಕೊಳ್ಳೋಕ್ಕೆ ಅಧಿಕಾರ ಇಲ್ಲ. ಅವ್ರಿಗೆ ಅರೆಸ್ಟ್ ಮಾಡ್ತೀರಾ. ಒಂದು ಹೆಣ್ಮಗು ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಎತ್ಕೊಂಡು ಒಳಗೆ ಕೂರಿಸ್ತಾರೆ. ನೀನು ಲೀಗಲ್ ಇದ್ದರೆ ಲೀಗಲ್ ಮಾಡ್ಕೋಗು ಅಂತ ಹೇಳ್ತಾರೆ. ನೀನು ಇಲ್ಲಿ ಕುತ್ಕೊಂಡಾಕೆ ಅರೆಸ್ಟ್ ಮಾಡ್ತೀಯ ಅಂತ ಹೇಳ್ತಾರೆ. ಥ್ರೆಟನ್ ಮಾಡಬಾರ್ದು. ಹ್ಞೂ ಅಂಥದ್ದಿದ್ದಾಗ ಬಿಫೋರ್ ನಿಮಗೆ ಗೊತ್ತಿರುತ್ತೆ ಆ ಲೋನಿ ಏನು, ಯಾವ ಥರ ಲೋನಿ ಸಿಚುವೇಶನ್ ಏನು ಅಂತ. ನೀವು ಅವಾಗ ಪೊಲೀಸ್ನವ್ರ ಮುಖಾಂತರ ಹೋಗ್ಬೇಕು. ಏಕಾಏಕಿ ಹೋದಾಗ ಹಂಗಾಗತ್ತೆ. ನಿಮ್ಗೆ ಗೊತ್ತಿರುತ್ತಲ್ಲ ಆ ಲೋನಿದು ಏನೇನು ಪ್ರಾಬ್ಲಮ್ ಅಂತ. ನಾಳೆ ಹೋದ್ರೆ ಅವ್ರು ಥ್ರೆಟನ್ ಮಾಡ್ತಾರೆ ಏನೇಂತ ನಿಮ್ಗೆ ಗೊತ್ತೇ ಆಗುತ್ತೆ. ಬಿಫೋರ್ ನೀವು ನೋಟಿಸ್ ಕೊಟ್ಟಿರ್ತೀರಾ, ಎಲ್ಲ ಅನುಭವ ಆಗಿರ್ತೈತೆ. ಅವಾಗ ಏನು ಮಾಡಬೇಕು ಅಂತ ತಕ್ಕ ಹೋಗ್ಬಾರ್ದು. ನೀವು ಪೊಲೀಸ್ ಅನುಮತಿ ತಗೊಂಡು ಪೊಲೀಸವ್ರ ಜೊತೆಲಿ ಹೋಗಿ ನಿಮ್ದೇನು ಸಾಲ ಇತ್ತು ಅದನ್ನ ವಸೂಲಿ ಮಾಡಬೇಕು. ಆ ವಸೂಲಿ ಮಾಡುವಾಗ ಪೊಲೀಸ್ನವ್ರು ಇರ್ತದೆ, ರೆಕಾರ್ಡ್ ಆಗುತ್ತೆ. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದ್ರೆ ಅವರೇ ನೋಡ್ಕೊತಾರೆ. ಅವಾಗ ನಿಮ್ಗೇನು ತೊಂದರೆ ಆಗಲ್ಲ. ನಮ್ಮ ಸೇಲ್ ಆಫೀಸರ್ಗೆ ಭಾರಿ ಕಷ್ಟ ಇರುತ್ತೆ. ನಾವು ಆ ಕಷ್ಟನ ಹೆಂಗೆ ನಿಭಾಯಿಸ್ಕೋಬೇಕು ಅಂತ ನಾವೇನು ಪ್ರಿಕಾಷನ್ ತಗೋಬೇಕು. ಪ್ರಿಕಾಷನ್ ತಗೊಂಡು ಮಾಡ್ಕೊಂಡು ವಸೂಲಿ ಮಾಡಿದ್ರೆ ತಪ್ಪೇನಾಗೋದಿಲ್ಲ. ನೀವು ಕೇಳಿಸ್ತಿಲ್ಲ. ಹಾಂ ಸುಗ್ರೀವಾಜ್ಞೆಯೆಲ್ಲ ನಿಮ್ಗೆ ಲೋನ್ ಬರುತ್ತೇನ್ರಿ? ನೀವು ಕೊಡ್ಬೇಕಾದ್ರೆ ಅಡಮಾನ ಮಾಡ್ಕೊಂಡಿರ್ತೀರ, ಕಟ್ಟಲೇಬೇಕು. ಕಟ್ಟಿಲ್ಲ ಅಂದ್ರೆ ಅವಕಾಶ ಕೊಟ್ಟಿರ್ತೀರ. ಸುಗ್ರೀವಾಜ್ಞೆ ಎಲ್ಲ ಬರೋದಿಲ್ಲ. ಕೋರ್ಟಲ್ಲಿ ಏನಿರುತ್ತೆ, ಕೋರ್ಟಿನ ಅಧಿಕಾರ ಆದೇಶಗಳು ತಗೊಂಡು ನೀವು ಮಾಡ್ಕೊಂಡೋದ್ರೆ ಯಾವ ಸುಗ್ರೀವಾಜ್ಞೆಯಲ್ಲಿ ಬರಲ್ಲ. ಕೇಳಿಸ್ತಿಲ್ಲ. ನಾನ್ ಮಾರ್ಟ್ಗೇಜು ರೀ, ನಾನ್ ಮಾರ್ಟ್ಗೇಜ್ ಅನ್ಸೆಕ್ಯೂರ್ಡ್ಗೆ ಹೇಳ್ತಾ ಇದ್ದೀನಿ. ಅದೇ ಅನ್ಸೆಕ್ಯೂರ್ಡ್ ಪ್ರಾಬ್ಲಮ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೊಟ್ಟು ತಪ್ಪು ಮಾಡ್ಕೊಂಡಿರುವಂಥದ್ದು ಅನ್ಸೆಕ್ಯೂರ್ಡ್ ಲೋನ್ ಏನಿದ್ರು ಫೈನಾನ್ಷಿಯರ್ ಕೊಡಬೇಕು. ನಾವು ಬ್ಯಾಂಕು ಪಬ್ಲಿಕ್ ಮನಿ ಶೇರ್ನ ಅಮೌಂಟ್ ತಗೊಂಡಿರೋರು ನಮ್ಮ ಸೇಫ್ಟಿಗೆ ಏನು ಮಾಡ್ಕೊಬೇಕು ಅದು ತಗೊಂಡು ನಾವು ಸಾಲ ಕೊಡಬೇಕು. ನೀವೇನು ಮಾಡ್ತೀರಿ, ಸರ್ಪ್ಲಸ್ ಅಮೌಂಟ್ ಇತ್ತು, ಅದೇ ಡೈರೆಕ್ಟ್ರ್ ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು ಕೊಡಿ ಅಂತ ಹೇಳಿದ್ರಿ, ಒಂದು ಅಪ್ಲಿಕೇಶನ್ ಇಸ್ಕೊಂಡ್ರಿ, ಒಂದು ಪ್ರೋನೋಟ್ ಇಸ್ಕೊಂಡ್ರಿ, ಒಂದು ಏನು ಶೇರ್ ಅಮೌಂಟ್ ಅಂತ ಇಸ್ಕೊಂಡ್ರಿ, ಅವ್ರಿಗೆ 50,000ನೋ 1,00,000ನೋ ಟಕ್ ಅಂತ ಹಾಕಿ ಒಂದು ಸೆಕೆಂಡ್ಗೆ ಕೊಟ್ಟು ಕಳಿಸ್ತೀರಾ. ಕೊಡ್ತಾರೆ ಅಂತ ನಿಮ್ಗೆ ನಂಬಿಕೆ ಇರುತ್ತೆ, ಅವ್ನು ಕೊಡ್ತಾನೆ ಅಂತ. ಅವ್ನಿಗೇನು ಪ್ರಾಬ್ಲಮ್ ಆಗುತ್ತೋ ಕಟ್ಟಲ್ಲ. ಆ ಲೋನ್ ವಸೂಲಿ ಆಗಬೇಕು ಅಂದಾಗ ತಿರ್ಗಿ ಅವ್ನಿಗೆ ಏನು ಮಾಡಬೇಕು? ತಿರ್ಗಿ ಅವ್ನ ಆಸ್ತಿ ಇದ್ದರೆ ಅವ್ನ ಆಸ್ತಿನ ಅಟ್ಯಾಚ್ ಮಾಡಿಸ್ಕೋಬೇಕು ವಸೂಲಿ ಮಾಡೋಕ್ಕೆ.
ಏನೂ ಇಲ್ಲ ಅಂತ ಅಂದಾಗ ಈ ಪರಿಸ್ಥಿತಿ ಆಗತ್ತೆ. ಚೆಕ್ ಬೌನ್ಸ್ ಹಾಕ್ತೀರಾ, ಚೆಕ್ ತಗೊಂಡಿರ್ತೀರಾ, ಚೆಕ್ಗೆ ಹಾಕ್ತಾರೆ. ಚೆಕ್ಕಲ್ಲಿ ಒಂದು ಕೋರ್ಟಲ್ಲಿ ಆಗುತ್ತೆ, ಕೋರ್ಟಲ್ಲಿ ಅವ್ನ ಅಮೌಂಟ್ ಇದೆ ಅಂತ ತಗೊಂಡೋಗಿ ಸಿವಿಲ್ ಕೋರ್ಟ್ಗೆ ಅಂತ ಕೂರಿಸ್ತಾರೆ. ಅವನೇನು ಮಾಡ್ತಾನೆ, ಎಲ್ಲಿಂದ ಕಟ್ತಾನೆ? ಇಲ್ದೇನು ಚೆಕ್ ಅಷ್ಟೇ ಇರ್ತದೆ ನಿಮ್ಮ ಹತ್ರ, ದುಡ್ಡು ಇಲ್ದೇನೋ ತಗೊಂಡೋಗಿ ಅವನೇನು ಮಾಡ್ತೀರಿ, ತಗೊಂಡೋಗಿ ಜೈಲಿಗೆ ಕೂರಿಸ್ತೀರಾ, ಕ್ರಿಮಿನಲ್ ಕೇಸ್ ಅಂತೇಳಿ. ದುಡ್ಡು ಎಲ್ಲಿ ಬರುತ್ತೆ? ಎಲ್ಲ ವೇಸ್ಟೇ. ಅನ್ಸೆಕ್ಯೂರ್ಡ್ ಲೋನ್ಗೆ ಸೆಕ್ಯೂರ್ಡ್ ಇಲ್ದೇನೆ ಕೊಟ್ಟಂಥವು ಏನು ಮಾಡೋಕ್ಕಾಗಲ್ಲ. ಅವಮಾನ ಆಗುತ್ತೆ ಅಂತ ಯಾವನ ಇದ್ರೆ ಅಂಥವನು ಅಷ್ಟು ಇಷ್ಟು ನಿಮ್ಮ ಬೋರ್ಡ್ ಹತ್ರ ಬರುತ್ತೆ, ನಿಮ್ಮ ಬೋರ್ಡ್ ಹತ್ರ ಏನೋ ಕೇಳ್ಕೊಂಡು ಏನೋ ಕಟ್ಕೊಂಡು ಕ್ಲಿಯರ್ ಮಾಡ್ಕೊತಾರೆ. ಆ ಲೋನೆಲ್ಲ ಇವಾಗ ಏನು ಕಷ್ಟನೇ. ನೀವೇನಿದ್ರೆ ಸಿವಿಲ್ ಕೋರ್ಟ್ಗೆಲ್ಲ ಮೇಂಟೈನ್ ಮಾಡ್ಕೋಬೇಕು. ಆಗ ನೀವು ಕೋರ್ಟಲ್ಲಿ ಐತೀರ್ಪು ತಗೊಂಡಿದ್ರಾ? ಡೈರೆಕ್ಟ್ ಹೋಗಿದ್ರಿ ನೀವು? ಆವಾಗ ಮಾಡ್ತಾರೆ, FIR ಮಾಡ್ತಾರೆ. FIR ಮಾಡ್ತಾರೆ. ನೀವು ಥ್ರೆಟನ್ ಮಾಡಿದ್ದೀರಿ ಅಂತ ಮಾಡ್ತಾರೆ. ಪೊಲೀಸವ್ರಿಗೇನು ಗೊತ್ತಿರೋದಿಲ್ಲ. ನೀವು ಸಾಲ ಅಷ್ಟೇ ಕೇಳಕ್ಕೆ ಹೋಗಿರ್ತೀರ. ಅವನು ಇಲ್ಲದೆ ಇರೋದು 4 ಸೇರಿಸಿ ಹೇಳಿರ್ತಾನೆ ಸ್ಟೇಷನ್ಗೆ ಹೋದ್ಮೇಲೆ ಒಬ್ಬ ಪಬ್ಲಿಕ್ಕು ಸ್ಟೇಷನ್ಗೆ ಹೋದಾಗ FIR ಮಾಡೋ ಅವಶ್ಯಕತೆ ಇರುತ್ತೆ. ಅವನೇನು ಮಾಡ್ತಾನೆ, FIR ಮಾಡ್ತಾನೆ. ನೀವು ಕೋರ್ಟ್ ಆದೇಶ ಇದ್ದು ಹೋದ್ರೆ ಆಗ SI ಏನೂ ಮಾಡಲ್ಲ. ನೀ ಸಾಲ ತಗೊಂಡಿದ್ಯಾ, ಸಾಲಕ್ಕೆ ಕೋರ್ಟ್ ಆದೇಶ ಆಗೈತೆ, ಕಟ್ಟಪ್ಪ, ಇದು FIR ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅವಾಗ ನೀವು ಬರೀ ಜಸ್ಟ್ ಹೇಳ್ತಿಲ್ವ, ಅಂಥದ್ದು ಕಟ್ಟೇ ಹೋದಾಗ ಇಂಥದ್ದು ಈ ಕೋರ್ಟು ಈ ಅಮಲ್ ಜಾರಿ ನೀವು ಅಲ್ಲೇ ಕಟ್ಟುದೇನೆ ಅಂತ ಅಂದಾಗ ನಮ್ಮ ಹತ್ರ ಯಾಕೆ ಬರ್ತೀರಾ? ನೀವು ಹೋಗಿ ನೀವು ಕೇಳ್ಬೋದು ಅಷ್ಟೇ ಸರ್. ಇಂಟಿಮೇಟ್ ಮಾಡ್ಬೋದು, ಕೇಳ್ಬೋದು, ಹೋಗ್ಬೋದು. ನೀವು ಆ ಕೆಲಸ ಮಾಡಿದಾಗ ನೀವು ಕಾಮನ್ ಅದು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಾಗ ನಾವೇನು ಮಾಡಬೇಕು, ಅದು ಬಿಟ್ಬಿಡ್ಬೇಕು. ಕೊಟ್ಬಿಟ್ಟು ಕೋರ್ಟ್ಗೆ ಹಾಕಬೇಕು, ಕೋರ್ಟ್ ಆದೇಶ ತಗೋಬೇಕು, ಕೋರ್ಟ್ ಆದೇಶದ ಪ್ರಕಾರ ವಸೂಲಿ ಮಾಡೋಕ್ಕೆ ಹೋಗಬೇಕು. ನ್ಯಾಯಾಲಯ ಆದೇಶ ಏನಿರುತ್ತೋ ನ್ಯಾಯಾಲಯ ಆದೇಶನು ಎಲ್ಲರೂ ಮಾನ್ಯ ಮಾಡಲೇಬೇಕು. ಅವಾಗ ನಿಮಗೆ ಏನು FIR ಇರಲ್ಲ. ಅವಾಗ ಇವಾಗ FIR ಆಗಿ ಮಾಡ್ತಾರೆ. ತಪ್ಪೇನ ಪಬ್ಲಿಕ್ಗೆ, ಆ ಆರಕ್ಷಕರು ಪಬ್ಲಿಕ್ನ ಮೇಂಟೈನ್ ಮಾಡೋಂಥ. ನನಗೆ ಥ್ರೆಟನ್ ಮಾಡಿದ್ದಾನೆ ಅನ್ನೋದು ಅಷ್ಟೇ ಬೇಕು. ನೀವು ಸಾಲ ಕೊಟ್ಟಿರೋದು ನನಗೆ ಬೇಕಿಲ್ಲ. ನನಗೆ ಕೇಳಿ ಕೊಟ್ಟಿದ್ರೆ ಸಾಲನ ಪಬ್ಲಿಕ್ಗೆ ಅಂತ ಬರುತ್ತೆ. ಅದರಿಂದ ಮಾಡ್ತಾನೆ, ತಪ್ಪೇನಿಲ್ಲ. ಇದೆಲ್ಲ ಥಿಂಕ್ ಮಾಡ್ಕುವಂಥದ್ದು ಅಷ್ಟೇ. ನಾವು ಥಿಂಕ್ ಮಾಡುವಂಥದ್ದು. ಕೋರ್ಟ್ ಆದೇಶ ಬಂತು ಅಂದಾಗ ಆ SI ಆಗಲಿ ಇನ್ನೊಬ್ಬ ಆಗಲಿ ಯಾರೇನು ಮಾಡಲ್ಲ. ಅವಾಗೇನು ಆದೇಶ ಇರುತ್ತೆ, ಆದೇಶದ ಪ್ರಕಾರ ಕಟ್ಟು ಅಂತಾನೆ. FIR ಮಾಡಲ್ಲ ನಿಮ್ಮಗೆ FIR ಯಾಕೆ ಮಾಡ್ತಾನೆ? ಅವಾಗ ಆದೇಶ ಆಗೈತೆ, ವಸೂಲಿ ಮಾಡೋಕ್ಕೆ ಬಂದವನೇ ವಸೂಲಿ ದುಡ್ಡು ಕೊಡೋಗಪ್ಪ ಅಂತ ಹೇಳ್ತಾನೆ. ನಮ್ಮಲ್ಲಿಲ್ಲ, ನಮಗಿಲ್ಲ. ನಮ್ಮ ಸಾಲ ಕೊಟ್ಟದ್ದು ನಮಗಿಲ್ಲ, ಫೈನಾನ್ಸ್ ಅವ್ರಿಗೆ ಇದ್ರೊಳಗೆ ಮಾಡಿರುವಂಥದ್ದು ನಮಗೆ ಬರಲ್ಲ. ಅಂದರೆ ನೀವು ಥ್ರೆಟನ್ ಮಾಡಬಾರ್ದು ಅಂತ ಅಷ್ಟೇ. ಯಾವುದೇ ಪಬ್ಲಿಕ್ಸ್ಗೆ ಅವರು ಸದಸ್ಯರು, ನಮ್ಮ ಸದಸ್ಯರಾದ ಮಾಡಿರೋದು. ನೀವು ಯಾರು ಪಬ್ಲಿಕ್ಸ್ಗೆ ಏನು ದುಡ್ಡು ಕೊಡಲ್ವಲ್ಲ ಸಾಲನ, ನಿಮ್ಮಲ್ಲಿ ಸದಸ್ಯರಾಗಿರೋರಿಗೆ ಮಾತ್ರ ಕೊಡೋದಲ್ವಾ. ಆದ್ದರಿಂದ ನೀವು ಥ್ರೆಟನ್ ಮಾಡುವಂಗಿಲ್ಲ. ಅವರಿದ್ರೆ ನಾವು ಅಂತ ತಿಳ್ಕೊಬೇಕು. ಅವರೇ ನಿಮ್ಮ ಕಸ್ಟಮರು, ನಿಮ್ಗೆ ಅವರೇ ದೇವರು. ಅವ್ರಿಗೆ ನಾವೇನು ಮಾಡಬೇಕು, ಯಾವ ಥರ ಕೊಡಬೇಕು, ವಸೂಲಿ ಆ ಥರ ಮಾಡ್ಕೋಬೇಕು ಅಷ್ಟೇ. ಪಿಗ್ಮಿ ಲೋನ್ ಬರೋದಿಲ್ಲ. ಅದೇ ಹೇಳ್ತಾ ಇಲ್ವ ನಾನು, ಪಿಗ್ಮಿ ಅಂದರೆ ಫೈನಾನ್ಸ್ ಕೊಟ್ಟು ನೀವು ಪಿಗ್ಮಿಗೆ ಮಾಡ್ತೀರಾ. ನಿಮ್ಮ ಆಕ್ಟಲ್ಲಿ ಬೈಲಾದಲ್ಲಿ ಪಿಗ್ಮಿ ಕೊಟ್ಕೊಂಡು ಮಾಡುವಂಥದ್ದು ಇರೋದಿಲ್ಲ. ನೀವು ಅವನ ಹತ್ರ ಪಿಗ್ಮಿ ನೀವು ಮಾಡ್ತೀನಿ ಅಂದ್ರೂ ಅವ್ನ ಸೆಕ್ಯೂರಿಟಿ ತಗೋಬೇಕು. ನೀವು ಸೆಕ್ಯೂರ್ಡ್ ಏನಿರುತ್ತೋ ಅಷ್ಟಕ್ಕೆ ಸಾಲ ಕೊಟ್ಟಿರ್ತೀರ, ಅವ್ನು ಪಿಗ್ಮಿ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಟ್ಕೊಂಡು ದುಡ್ಡಲ್ಲಿ ನೀವೇನು ಮಾಡ್ತೀರಿ, ಸಾಲ ತೀರಿಸ್ಕೊಂಡು ಹೋಗ್ತಾ ಇರ್ತೀರಿ. ಇಲ್ಲ ಅಂದರೆ ತಿರ್ಗಿ ಅವನು ದುಡ್ಡು ಕಟ್ಟಿಸ್ಕೊಂಡು ಅವ್ನಿಗೆ 50,000 ಬದಲು 1 ಲಕ್ಷ ಕೊಡ್ತೀರಾ. ಅವ್ನು 50,000 ಕಟ್ತಾನೆ, ನೀವು 1 ಲಕ್ಷ ಕೊಡ್ತೀರಾ. ತಿರ್ಗಿ ಅದನ್ನ ಪಿಗ್ಮಿ ಕಟ್ಟಿಸ್ಕೊಂಡು ಹೋಗ್ತಾ ಇರ್ತೀರಾ. ನೀವು 1 ಲಕ್ಷ ಅವ್ರಿಗೇನು ಕೊಡ್ತೀರಾ, ಆ 1 ಲಕ್ಷಕ್ಕೆ ಏನಿರುತ್ತೆ ಅಂತ ತಗೋಬೇಕು ಮೊದಲು. ಆಮೇಲೆ ಅವನು ಪಿಗ್ಮಿ ಕಟ್ಟಿಸ್ಕೊತಾ ಇರಬೇಕು. ನೀವು ತಗೊಳ್ಳೋದಿಲ್ಲ. ಅಂಗಡಿ ಇರುತ್ತೆ, ಅಂಗಡಿಲಿ ಅವನೊಂದು ಡೈಲಿ ವ್ಯಾಪಾರ ಆಗ್ತಾ ಇರುತ್ತೆ.
ಅವ್ನಿಗೆ 1,00,000 ಕೊಡ್ತೀರಾ, ಅವ್ನ ದಿವಸ ನಿಮ್ಗೆ 1,000 ರೂಪಾಯಿನ ಕೊಡ್ತಾನೆ. ನೀವು ಪಿಗ್ಮಿ ಕಲೆಕ್ಟ್ರ್ ಹೋಗಿ ವಸೂಲಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಫೈನ್ ಮಾರ್ನಿಂಗ್ ಅಂಗಡಿ ಮುಚ್ಚಿಬಿಡ್ತಾನೆ. ಅವನು 50,000 ಕಟ್ಟಿರ್ತಾನೆ, ಇನ್ನು 50,000 ನಿಮ್ಗೆ ಕಟ್ಟುವುದಿಲ್ಲ ಅವನು. ಅದು ಪ್ರಾಬ್ಲಮ್ ಆಗುತ್ತೆ. ನೀವು ಅಂಗಡಿಯವನಿಂದ ಅಗ್ರಿಮೆಂಟ್ ತಗೊಂಡು ಅವನು ಒರಿಜಿನಲ್ ಅಂಗಡಿನ ಅವನದೇನ ಸ್ವಂತ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅವನಿಗೆ ಪಿಗ್ಮಿ ಕೊಡ್ಬೇಕು. ನೀವು ನಿಮ್ದೆಲ್ಲ ಫೈನಾನ್ಸ್ ಮಾಡ್ತೀರಾ. ಫೈನಾನ್ಸ್ ಮಾಡಿದಾಗ ಫೈನಾನ್ಸ್ ಅಂದ್ರೆ ಏನು ಗೊತ್ತಾ? ನನ್ನ ಹತ್ರ 1,00,000 ಇರುತ್ತೆ ಅಂದರೆ 4 ಅಂಗಡಿಗೆ 10,000 ಕೊಟ್ಕೊಂಡು ಬರ್ತೀನಿ. 10,000 ಏನು ಡಾಕ್ಯುಮೆಂಟ್ಸ್ ಇಲ್ಲ, ಅವ್ನು ವ್ಯಾಪಾರ ಮಾಡ್ತಾನೆ, ಫುಟ್ಪಾತಲ್ಲಿ ಹೇಗ ಕೊಟ್ಕೊಂಡು ಹೋಗಿರ್ತಾರೆ. ಸಾಯಂಕಾಲ ಆಯಿತು ಅಂದರೆ ವಸೂಲಿ ಮಾಡ್ಕೊಂಡ್ಬರ್ತಾರೆ. ನೀವು ಮಾಡೋಕ್ಕಾಗತ್ತಾ? ಇದು ಸಂಸ್ಥೆ. ಸಂಸ್ಥೆಗೆ ಏನು ದಾಖಲಾತಿ ತಗೋಬೇಕು ಆ ದಾಖಲೆ ತಗೊಂಡು ಮಾಡಿದ್ರೆ ನಿಮ್ಮ ಪಿಗ್ಮಿ ಅಮೌಂಟು ಕೊಡ್ಬೋದು, ಆ ಪಿಗ್ಮಿ ಅಮೌಂಟ್ನು ವಸೂಲಿ ಮಾಡ್ಬೋದು. ಪಿಗ್ಮಿ ನಿಮಗೆ ಫಾಸ್ಟ್ ಗ್ರೋತಿಂಗ್ ಮನಿ, ನಿಮ್ಗೆ ಬೇಗ ಇಂಟ್ರೆಸ್ಟ್ ಬರುತ್ತೆ, ಬೇಗ ಇದಾಗುತ್ತೆ, ಡೆವಲಪ್ ಆಗುತ್ತೆ. ಆ ಡೆವಲಪ್ ಆಗಬೇಕು ಅಂದರೆ ನೀವು ಅದು ತಕ್ಕಂತೆ ದಾಖಲಾತಿ ತಗೋಬೇಕು. ದಾಖಲಾತಿ ಇಲ್ಲದೇ ಮಾಡೋಕ್ಕಾಗಲ್ಲ. ಪಿಗ್ಮಿ ಲೋನು ತಗೋಬೇಕು. ನೀವು ತಗೊಳ್ಳಿಲ್ಲ ಅಂದರೆ ಪಿಗ್ಮಿ ಲೋನ್ಗೆ ಹಿಂಗೆ ಹೇಳಿದ್ರಲ್ಲ ಮಧ್ಯೆ ಹೊಟ್ಟೋಗ್ತಾನೆ, ಆಗೇನು ಮಾಡ್ತೀರಾ? ಪಿಗ್ಮಿ ಕೊಡಬೇಕಾದ್ರೂ ಆ ಅಂಗಡಿ ಸ್ವಂತ ಅವಂದ ಅಂದ ನೀವು ಅವನ ಹತ್ರ ರೆಂಟಲ್ ಅಗ್ರಿಮೆಂಟ್, ರೆಂಟ್ ಏನಿರ್ತದೋ ಅದು ಅದೇ ಒಂದು ಪತ್ರ, ಆ ಪತ್ರನ ನಿಮ್ಮ ಮಡ ಮಾಡ್ಕೋಬೇಕು. ನಿಮ್ಮ ಸೊಸೈಟಿಗೆ ಕೊಟ್ಟಾಗ, ನಿಮ್ಮ ಸಂಸ್ಥೆಗೆ ಕೊಟ್ಟಾಗ, ಬೇರೆ ಫೈನಾನ್ಸ್ ಕೊಟ್ಟಾಗ ನಾಟ್ ನೆಸೆಸರಿ. ಅವ್ನು ಕೊಟ್ಕೋತಾನೆ, ಅವ್ನ ಕೆಪಾಸಿಟಿ ಅವ್ನು ವಸೂಲಿ ಮಾಡ್ಕೊತಾನೆ. ನೀವಾಗ ವಸೂಲಿ ಮಾಡೋಕ್ಕಾಗತ್ತಾ? ಕತ್ತಂಪಟ್ಟೆ ಇಟ್ಕೊಂಡು ಇಡೋಕ್ಕಾಗತ್ತಾ? ಈಗ ಜಸ್ಟ್ ಹೋಗಿ ಕುತ್ಕೋತೀನಿ ಅಂದಟ್ಟಿಗೆ FIR ಆಗ್ತಾರೆ. ನೀವು ಮಾಡೋಕ್ಕಾಗತ್ತಾ? ನಮ್ಮ ದಾಖಲಾತಿ ಇರುತ್ತೆ. ಒಂದು ಪಿಗ್ಮಿ ಕಟ್ಟಿದೆ, ಕಟ್ಟಲಿಲ್ಲ ಅಂದರೆ ನಿಮ್ಮ ಏನು ಮಾಡಿದೆ ಅಡಮ ನಮ್ಮ ಸೊಸೈಟಿಗೆ ಮಾಡ್ಕೊಂಡು ತೊಗೊತೀನಿ, ಲೀಗಲಿಗೆ ಹೋಗ್ತೀರಾ. ಯಾವುದೇ ಅಷ್ಟೇ, ಯಾವುದೇ ದುಡ್ಡು ಕೊಟ್ಟರು ಇದು ಸಂಸ್ಥೆ ದುಡ್ಡು, ನಮ್ಮ ದುಡ್ಡಲ್ಲ. ಇದು ಸದಸ್ಯರ ದುಡ್ಡು. ಈ ಸದಸ್ಯರ ದುಡ್ಡು ನಾವು ಕೊಡಬೇಕಾದ್ರೆ ನಮಗೆ ಲೀಗಲ್ ಇರಬೇಕು. ನಾವು ಮಧ್ಯವರ್ತಿಗಳು, ಬಿಸ್ನೆಸ್ ಮಾಡೋಕ್ಕಷ್ಟೇ ನಾವು ಇರೋದು. ಬಡ್ಡಿ ಕೊಡ್ತೀವಿ, ಬಡ್ಡಿ ತಗೋತೀವಿ, ಡಿಪಾಸಿಟ್ ತಗೋತೀವಿ, ಬಡ್ಡಿ ಕೊಡ್ತೀವಿ, ಆ ದುಡ್ಡನ್ನ ಇನ್ನೊಬ್ಬ ಕೊಡ್ತೀವಿ, ಬಡ್ಡಿ ತಗೋತೀವಿ, ರನ್ ಮಾಡ್ತೀವಿ ಅಷ್ಟೇ. ಆ ರನ್ ಮಾಡಬೇಕಾದ್ರೆ ನಮ್ಮ ಸೇಫ್ಟಿ ಬೇಕು. ನಾವೊಂಥರ ದಲ್ಲಾಳಿಗಳಿದ್ದಂಗೆ. ಯಾವುದೋ ದುಡ್ಡು ಇರುತ್ತೆ, ಆ ದುಡ್ಡು ನಮಗೆ ಸೇಫ್ಟಿ ಅಂತ ಕೊಡ್ತಾರೆ. ನಾವು ಕರೆಕ್ಟಾಗಿದ್ದೀವಿ, ನಮ್ಮ ಸೇಫ್ಟಿ ನಮಗೆ ಕೊಡ್ತಾರೆ. ನಾವು ಅವ್ರಿಗೆ ಕರೆಕ್ಟಾಗಿದ್ದೀವಿ ಅಂತ ನಮ್ಮ ಸೇಫ್ಟಿ ಮಾಡ್ಕೊಂಡು ಬೇರೆಯವ್ರಿಗೆ ಕೊಡಬೇಕು ಅಷ್ಟೇ. ಇದೇನು ಥಿಂಕಿಂಗ್ ಏನಂದರೆ ಅಷ್ಟೇ. ನಾವೇನು ಮಾಡ್ತೀವಿ, ಈಸಿ ಫ್ಲೋ ಆಗಲಿ, ದುಡ್ಡು ಬೇಗ ಹೋಗ್ಬಿಡ್ಲಿ, ನಮ್ಮ ಹತ್ರ ಸರ್ಪ್ಲಸ್ ಅಮೌಂಟ್ ಐತಿ ಅಂತ ಹೋಗ್ತೀವಿ. ಈಗ 10 ಕೋಟಿ 20 ಕೋಟಿ ಡಿಪಾಸಿಟ್ ಬರುತ್ತೆ, 20 ಕೋಟಿ ಅವ್ರಿಗೆ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಇಂಟ್ರೆಸ್ಟ್ ಇಲ್ಲೇ ಡೆಡ್ ಆಗಿಬಿಟ್ರೆ ಅವ್ರು ಕೊಡೋಕ್ಕಾಗಲ್ಲ, ತೆಳ್ಳು ಇವ್ನು ಕೊಡ್ತೀನಿ ಅಂತ ಹೇಳ್ತೀವಿ ನಾವು. ಆಗೇನು ಮಾಡ್ತೀವಿ, ಈ ಥರ ಪ್ರಾಬ್ಲಮ್ ಆದಾಗ ಇಲ್ಲಿ NPA ಸ್ಟಾರ್ಟ್ ಆಗುತ್ತೆ ಬ್ಯಾಂಕಿಗಳಿಗೆ. ಒಂದು 10 ಕೇಸ್ ಹೋಯ್ತು ಅಂದರೆ ನಮ್ಗೆ ಯಾವ ಸಾಲನೇ ನಿಂತ್ಕೊಳ್ಳುತ್ತೆ, ನಮ್ಮ ರನ್ನೇ ಆಗಲ್ಲ. ನಮ್ಮ ಸೊಸೈಟಿ 106 ಕೋಟಿಗಿಲ್ಲ, ಯಾವ ಎಲ್ಲ ಏನೇ ಇಲ್ಲ ಅಂದ್ರೆ 40 ಕೋಟಿ 50 ಕೋಟಿ 100 ಕೋಟಿ ಅಂದರೆ ಹೆವಿ. 100 ಕೋಟಿ ಇರುತ್ತೆ, ಇಲ್ಲ ಅಂತಾರೆ. ಹೆವಿ 1 or 2 ಬ್ಯಾಂಕ್ಸ್ ಇರ್ತದೆ, 1 or 2 ಸೊಸೈಟಿ ಇರ್ತವೆ, ಎಲ್ಲ ಇಲ್ಲ. ಈಗ ಯಮಕನ್ ಮರಡಿ ಅಂತ ಯಾರೋ ಬೆಳಗಾಂ ಕಡೆಯಿಂದ ಯಾರೋ ಬಂದಿದ್ದೀರಾ? ಬೆಳಗಾಂ ಕಡೆ ನಿಮ್ದು ಯಮಕನ್ ಮರಡಿ ಅಂತ ಊರು ಐತಲ್ಲ, ನೋಡಿದ್ದೀರಾ? ಎಷ್ಟು ಸೊಸೈಟಿ ಅವೆ ಅಲ್ಲಿ ಅಂತ ಗೊತ್ತಾ ಸೌಹಾರ್ದ? ಅಲ್ಲಿ ಒಂದು 150 ಇಂದ 200 ಮನೆ ಇರಬೇಕು. ಸೊಸೈಟಿನ 80-90 ಐತೆ. ಇದು ಫೈನಾನ್ಸ್ ಸೌಹಾರ್ದ ಅಲ್ವಾ? ಬ್ಯಾಗ್ ಸೌಹಾರ್ದ ಯಾವಾಗಲೂ ಬ್ಯಾಗಲ್ಲಿರುತ್ತೆ 2-3 ಡಾಕ್ಯುಮೆಂಟ್ಸು. ಫೈನಾನ್ಸ್ ಯಾಕೆ ಮಾಡ್ತಾನೆ ಅವನು? ಕೋರ್ಟ್ಗೆ ಹೋಗ್ಬೋದು, ದುಡ್ಡು ವಸೂಲಿ ಮಾಡ್ಬೋದು ಈಸಿಯಾಗಿ. ಇದು ಅವ್ನ ತಲೆಯಲ್ಲಿ ಇರ್ತದೆ. ನಾನೇ ಸ್ವಂತ ಕೊಟ್ಟರೆ ಹಿಂಸೆ ಆಗತ್ತೆ. ಸೌಹಾರ್ದ ಅಂತ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಕೋರ್ಟ್ಗೆ ವಸೂಲಿ ಮಾಡ್ಬೋದು ಅಂತೇಳಿ ಒಬ್ಬ ಮಾಡ್ಕೊಂಡಿರ್ತಾನೆ. ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡಪ್ಪ ಮಕ್ಕಳು ಚಿಕ್ಕವನ ಮಕ್ಕಳು ಇವರೆಲ್ಲ ಡೈರೆಕ್ಟ್ರು. ಇವನ ಹತ್ರ ಇರ್ತಾರೆ, ಅವ್ರಿಗೇನು ಆಗದೆ ಅಂತಲೇ ಗೊತ್ತಿರಲ್ಲ. ಸೆಕ್ರೆಟ್ರಿನೂ ಇವನೇ, ಅಧ್ಯಕ್ಷನೂ ಇವನೇ, ಸೇಲ್ ಆಫೀಸರು ಅವನೇ. ಇದು ಸೌಹಾರ್ದ. ಹೇಳಿ ಏನು? ನಿಮ್ಮ ಟರ್ಮ್ ಲೋನ್ ಏನಿರುತ್ತೆ, ನೀವು ಯಾವ ಥರ ಲೋನ್ ಕೊಟ್ಟಿರ್ತೀರೋ, ನಿಮ್ಮ ಬೈಲಾದಲ್ಲಿ ಏನು ಮಾಡ್ಕೊಂಡಿರ್ತೀರೋ ಆ ಥರ ಕೊಟ್ಕೋಬೇಕಷ್ಟೇ. ನಿಮ್ಮ ಬೈಲಾದಲ್ಲಿ ನೀವು ಈ ಮನೆಗೆ 10 ಲಕ್ಷ ಕೊಟ್ಟರೆ 10 ಲಕ್ಷ ಎಷ್ಟು ತಿಂಗಳು ಕಟ್ಟಬೇಕು, ಯಾವ ತಿಂಗಳಿಂದ ಕಟ್ಟಬೇಕು, ಏನು ಮಾಡಬೇಕು ಅಂತ ನಿಮ್ಮ ರೂಲ್ಸ್ ಇರುತ್ತೆ ಬೈಲಾದಲ್ಲಿ. ಆ ಬೈಲಾ ಪ್ರಕಾರ ನೀವು ಕೊಟ್ಕೊಂಡು ಅಡಮಾನ ಮಾಡ್ಕೊಂಡಿರ್ತೀರ. ಅಷ್ಟರಲ್ಲೇ ನಿಮಗೆ ಅಮೌಂಟ್ ರಿಪೇಮೆಂಟ್ ಆಗಬೇಕು. ನಿಮಗೆ ಆಗಿಲ್ಲ ಅಂದಾಗ ನೀವು ನೆಕ್ಸ್ಟ್ ಆಟೋಮೆಟಿಕಲಿ ನೀವು ಕೇಸ್ ಫೈಲ್ ಮಾಡೋಕ್ಕೆ, ನೋಟಿಸ್ ಕೊಡೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಲೋನ್ ಕಟ್ ಕ್ಲಿಯರ್ ಆಗಿ ತಿರ್ಗಾ ಕಟ್ತಾನೆ.
ತಿರ್ಗಾ ಫ್ರೆಶ್ ಮಾಡಲೇಬೇಕು, ಅದು ಕ್ಲೋಸ್ ಮಾಡಬೇಕು, NOC ಕೊಡಬೇಕು, ತಿರ್ಗಿ ಹೊಸ್ದಾಗಿ ಮಾಡ್ಬೇಕು ನೀವು ಲೋನ. ತಿರ್ಗಿ ಅದನ್ನೇ ನಾನು ಮಾಡ್ತೀನಿ ಅಂದರೆ ಮಾಡಕ್ಕೆ ಹೋಗ್ಬೇಡಿ. ಟಾಪ್ ಅಪ್ ಮಾಡ್ಬೋದು ಅಷ್ಟೇ. ಟಾಪ್ ಅಪ್ ಲೋನ್ ಅಂತ ನೀವು ಏನು ರೆಕಾರ್ಡ್ ಮಾಡ್ಕೊಂಡಿರ್ತೀರೋ ಆ ರೆಕಾರ್ಡ್ಗೆ 5 ಲಕ್ಷ ಇತ್ತು ಅಂದರೆ ವ್ಯಾಲ್ಯೂಯೇಷನ್ ಅದು 25 ಲಕ್ಷ ಇತ್ತು ಅಂದಾಗ ನೀವು ಅದಕ್ಕೆ ಇನ್ನೊಂದು 5 ಲಕ್ಷ ನೀವು ಟಾಪ್ ಅಪ್ ಲೋನ್ ಅಂತ ಮಾಡ್ಬೋದು ಅವ್ನಿಗೆ ಅಷ್ಟೇ ಹೊರತು ನೀವು ಅದನ್ನು ಮುಗೀತು ಅಂದೇಟ್ಗೆ ತಿರ್ಗಾ ಇನ್ನೊಂದು ಲೋನ್ ಅಂತ ಕೊಡೋಕೆ ಹೋಗ್ಬೇಡಿ. ಈ ಟಾಪ್ ಅಪ್ನು ಸಹ ಮಾಡಬೇಡಿ. NOC ಕೊಟ್ಟು ಕ್ಲಿಯರ್ ಮಾಡಿ ತಿರ್ಗಿ ಫ್ರೆಶ್ ಲೋನ್ ಅಂತಾನೆ ಕೊಡಿ ಅವ್ರಿಗೆ. ಅವ್ನಿಗೆ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗ್ಬೇಡಿ. ಯಾಕೆಂದರೆ ವ್ಯಾಲ್ಯೂಯೇಷನ್ ಇದ್ದಾಗ ಕೊಟ್ಟಾಗ ನೀವು ಟಾಪ್ ಅಪ್ ಲೋನ ಓಕೆ, ವ್ಯಾಲ್ಯೂಯೇಷನ್ ಇಲ್ಲ ಅಂದಾಗ ನೀವು ಟಾಪ್ ಅಪ್ ಕೊಟ್ಟರೆ ನೀವು ಲಾಸ್ ಆಗ್ತೀರಾ. ಯಾಕೆ ನೀವು ಟಾಪ್ ಅಪ್ ಕೊಡ್ತೀರಾ ಅಂತ ಅಂದರೆ ಅವ್ನದೇನು ಟಾಪ್ ಅಪ್ ಲೋನ್ ಕೊಟ್ಬಿಟ್ಟು ನಿಮ್ಮ ಬಡ್ಡಿ ತೆಗೆದು ಎಲ್ಲಿ ಹಾಕೊತೀರಾ ಒಳಕ್ಕೆ ಅಲ್ವಾ. ನಿಮ್ಮ ಸೇಫ್ಟಿಗೋಸ್ಕರ ನೀವೇನು ಮಾಡ್ತೀರಾ, NP ಆಗಿಬಿಡುತ್ತೆ ನಮ್ಮದು, ಈ NP ಆಗಬಾರ್ದು ಅಂತ ಹೇಳ್ಬಿಟ್ಟು 10 ಲಕ್ಷ ಲೋನ್ ಕೊಟ್ಟು ಅವ್ನು ಕಟ್ಟಿಲ್ಲ ಅಂದರೆ ಇನ್ನೊಂದು 10 ಲಕ್ಷ ಕೊಟ್ಬಿಟ್ಟು 8 ಲಕ್ಷನೋ 9 ಲಕ್ಷನೋ ಬಡ್ಡಿ ಇರ್ತದೆ, 8 ಲಕ್ಷ 9 ಲಕ್ಷ ಬಡ್ಡಿಗೆ ಹಾಕೋತೀರಾ, ಇನ್ನು 2 ಲಕ್ಷ ರೂಪಾಯಿ ಅಷ್ಟು ಅಂತ ಕಟ್ಕೊಂಡು ಉಳಿದು ತಿರ್ಗಾ 8 ಲಕ್ಷ ಕಟ್ಟಪ್ಪ ಅಂತ. ಹ್ಞೂ 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 ಮಾಡ್ಕೊಳ್ಳೇಬೇಕು. ಫಸ್ಟ್ ಲೋನ್ಗೆ ತಿರ್ಗಾ ಮಾರ್ಟ್ಗೇಜ್ ನೀವು ಸಪ್ರೇಟ್ ಹೋಗಿ ಹೊಸ್ದಾಗಿ ಮಾರ್ಟ್ಗೇಜ್ ಮಾಡ್ಕೊಳ್ಳೇಬೇಕು. ಅದೇ ಲೋನ್ಗೆ ಇಟ್ಕೋಬಾರ್ದು. ನಿಮ್ಮ ಕೇಸ್ ಹಾಕ್ದಾಗ ನೀವೇನು ಮಾಡ್ತೀರಾ, ಅವ್ನು ಕೇಸ್ ಹಾಕ್ದಾಗ ಬುದ್ಧಿವಂತ ಲಾಯರ್ ಇರ್ತಾನೆ. ಸ್ವಾಮಿ ನಾವು ಆಗ ಲೋನ್ ಮಾಡಿದ್ದು ಆವಾಗ ಮಾರ್ಟ್ಗೇಜ್ ಮಾಡಿದ್ದೆ, ಆ ದುಡ್ಡಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಐತೆ, ತಿರ್ಗಾ ಇವರು ನನಗೆ 10 ಲಕ್ಷ ಕೊಟ್ಟಿದ್ದೀನಿ ಅಂತ ಕೇಸ್ ಹಾಕವ್ರೆ, ನನಗೆ ಕೊಟ್ಟಿಲ್ಲ ಸರ್ ಅಂತ ಹೇಳ್ತಾನೆ. ಏನು ಮಾಡಬೇಡಿ. ನಿಮ್ಮ ಪ್ರಾಬ್ಲಮ್ ನಾನು ಹೇಳ್ತಾ ಇಲ್ವಾ, 10 ಲಕ್ಷ ನಿಮ್ಗೆ ಲೋನ್ ಕೊಟ್ಟಿದ್ರು ಕೇಳಿಸ್ಕೊಳ್ಳಿ. 10 ಲಕ್ಷ ನೀವು ಲೋನ್ನ ಕೊಟ್ಟಿರ್ತೀರಾ, 10 ಲಕ್ಷನ 3 ವರ್ಷದಲ್ಲಿ ಕಟ್ಟಬೇಕು. 10 ಲಕ್ಷನ ಸಪ್ರೇಟಲ್ಲಿ 10 ಲಕ್ಷಕ್ಕೆ ಒಂದು ಆಸ್ತಿನ ಅಡಮಾನ ಮಾಡಿರ್ತಾನೆ. 10 ಲಕ್ಷ ನಿಮಗೆ ಆ ಲೋನ್ ಕ್ಲಿಯರ್ ಆಯಿತು 3 ವರ್ಷದಲ್ಲಿ, ತಿರುಗಿ ಮತ್ತೆ 10 ಲಕ್ಷ ಕೊಡಿ ಸರ್ ಅಂತ ಕೇಳ್ತಾನೆ. ನೀವೇನು ಮಾಡ್ತೀರಿ, ಅದೇ ಅಪ್ಲಿಕೇಶನ್ ತಗೊಂಡು 10 ಲಕ್ಷ ಅವನು ಕೊಟ್ಬಿಡ್ತೀರ. ಅಷ್ಟೇ ತಾನೇ ನೀವು ಕೇಳ್ತಾ ಇರೋದು. ಆ 10 ಲಕ್ಷ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ನೀವು ಫಸ್ಟ್ 10 ಲಕ್ಷ ಲೋನ್ ಕೊಟ್ಟಿರ್ತೀರಲ್ಲ, ಆ 10 ಲಕ್ಷಕ್ಕೆ ಮಾತ್ರ ಅವಾಗ ಅಡಮಾನ ಮಾಡಿರ್ತಾನೆ ನಿಮಗೆ ಆ ಪೀರಿಯಡಲ್ಲಿ ಅವನು ಸಬ್ ರಿಜಿಸ್ಟ್ರಲ್ಲಿ ಅಲ್ವಾ. ತಿರುಗಿ ಈ 10 ಲಕ್ಷ ಕೊಟ್ಟಾಗ ನಿಮ್ಗೆ ಅಡಮಾನ ಮಾಡಿರಲ್ಲ ಅವನು. ಕ್ಲೋಸ್ ಆಗಿರುತ್ತೆ, ಹೇಳ್ತೀನಿ ಕೇಳಿ, ಕ್ಲೋಸ್ ಆಗಿರುತ್ತೆ, ಇಲ್ಲ ಅಂತಲ್ಲ. ಅವನೇನು ಮಾಡ್ತಾನೆ, 10 ಲಕ್ಷ ತಗೊತಾನೆ, ತಗೊಂಡು ತಿರ್ಗಿ ಕಟ್ಟೋದಿಲ್ಲ ಅವನು. ನೀವೇನು ಮಾಡ್ತೀರಾ, ಆಸ್ತಿ ಆಕ್ಷನ್ ಮಾಡೋಕೆ ಹೋಗ್ತೀರಾ. ಆಸ್ತಿ ಆಕ್ಷನ್ ಮಾಡೋಕೆ ಹೋದಾಗ ಏನು ಮಾಡ್ತಾನೆ ಅವನು, ಸ್ವಾಮಿ 10 ಲಕ್ಷ ನನಗೆ ಲೋನ್ ಕೊಟ್ಟಿದ್ದಂತ ಇಂಥ ಡೇಟಲ್ಲಿ ನಾನು ಅವ್ರಿಗೆ ಅಡಮಾನ ಮಾಡಿಕೊಟ್ಟಿದ್ದೆ, 3 ವರ್ಷದಲ್ಲಿ ನಾನು 10 ಲಕ್ಷ ಕಟ್ಬಿಟ್ಟಿದ್ದೀನಿ ಸ್ವಾಮಿ, ನನಗೆ ಅವರು ಇದುವರೆಗೂ ಆಸ್ತಿನ ವಾಪಸ್ ಕೊಡಲಿಲ್ಲ, ನಂದ ರಿಜಿಸ್ಟ್ರ್ ಇದು ಮಾಡಿಕೊಡ್ಲಿಲ್ಲ, ಈಗ 10 ಲಕ್ಷ ಕೊಡಲಿಲ್ಲ ಅಂತೇಳಿ ತಿರ್ಗಾ ಕೊಟ್ಟಿದ್ದಾರೆ ಸ್ವಾಮಿ ನೋಟಿಸ, ನಾನು ತಗೊಳ್ಳಿಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಈ 10 ಲಕ್ಷ ಕೊಟ್ಟಿದ್ದಕ್ಕೆ ನೀವೇನು ಮಾಡಿರ್ತೀರ ಅವನಿಗೆ, ಆ 10 ಲಕ್ಷ ಕೊಟ್ಟಿರೋದಕ್ಕೆ ಮಾತ್ರ ಅಡಮಾನ ಆಗಿರ್ತದೆ. ಈ 10 ಲಕ್ಷಕ್ಕೆ ಆ ಅಡಮಾನ ಮಾಡ್ಕೊಂಡಿರೋದಕ್ಕೆ ಅಷ್ಟೇ ಕೊಟ್ಟಿರ್ತೀರ. ಆ 10 ಲಕ್ಷ ನಾವು ಕೊಟ್ಬಿಟ್ಟಿದ್ದೀನಲ್ಲ ದುಡ್ಡು. ಎಷ್ಟರ ಕಟ್ಟಲಿ, ಇವತ್ತು ಲೋನ್ ತಗೊಂಡು ನಾಳೆನೇ ಕಟ್ಬಿಟ್ರೆ ನೀವು ತಿರ್ಗಾ ನಾಳೆ ಇನ್ನೊಂದು ಲೋನ್ ಕೊಡ್ಬೇಕು ಅಂದ್ರೆ ತಿರ್ಗಾ ಫ್ರೆಶ್ ಅಡಮಾನ ಮಾಡಲೇಬೇಕು. ಬೋಜಾ ದಾಖಲೆ ಹೌದು ಇರುತ್ತೆ, ಎಲ್ಲ ಇರುತ್ತೆ. ನಿಮ್ಗೆ ಆ ಲೋನಿಗೆ ಮಾತ್ರ ರಿಜಿಸ್ಟರ್ ಮಾಡಿದ್ದೀನಿ ನಾನು ಅಷ್ಟೇ, ಈ ಲೋನಿಗೆ ಮಾಡಿಲ್ಲ ನಾನು ನಿಮಗೆ. ಮಾಡಲೇಬೇಕು ಮಸ್ಟ್ ಆ್ಯಂಡ್ ಶುಡ್. ನಾನು ಹೇಳಿಲ್ವಾ ಆ ಕೇಸು, ಕ್ರಿಮಿನಲ್ ಲಾಯರ್ಸ್ ಇದ್ದರೆ ನಿಮ್ಮ ಲೋನ್ಗೆ ನಮ್ಮ ಕಕ್ಷಿದಾರ ಏನಿದ್ದ ದುಡ್ಡು ಕಟ್ಟಿದ್ದಾನೆ 10 ಲಕ್ಷ ಕಟ್ಟಿರೋದಕ್ಕೆ ನೀವೇ ಎಲ್ಲ NOC ಕೊಟ್ಟಿದ್ದೆಲ್ಲ ಕ್ಲಿಯರ್ ಮಾಡಿದ್ದೀರಿ, ನೀವು ನಮ್ಗೆ ಅಷ್ಟೇ ಆಸ್ತಿನ ವಾಪಸ್ ಕೊಡಿ, ಈ 10 ಲಕ್ಷ ತಗೊಂಡಿರೋದು ನನಗೆ ಗೊತ್ತಿಲ್ಲ ಅಷ್ಟೇ ನಾನು ಹೇಳೋದು. ನೀವು ಮಾಡಿಲ್ಲ ಅಂತ ಹೇಳ್ತಾನೆ, ನಾನೆಲ್ಲ ದುಡ್ಡು ಕಟ್ಟಿದ್ದೀನಿ ಸ್ವಾಮಿ, ಅವ್ನು ನಮ್ಮ TTD ಕ್ಯಾನ್ಸಲ್ ಮಾಡಿಕೊಡಿದ್ರೆ ಮಾಡಿಕೊಟ್ಟಿಲ್ಲ. ಲಾಯರ್ಗೆ ಏನು ಹೇಳೋಕ್ಕಾಗಲ್ಲಮ್ಮ, ಲಾಯರ್ಗೆ ಲೀಗಲ್ ಬೇಕಷ್ಟೇ. ನೀವು ತಿರ್ಗಾ ಫ್ರೆಶ್ ಮಾಡ್ಕೊಂಡಿದ್ರೆ ಈ ಲೋನ್ಗೆ 10 ಲಕ್ಷ ನೀವು ತಗೋಬೋದು. ಹಳೆ ಲೋನ್ಗೆ ಅಷ್ಟೇ ಮಾಡಿರ್ತಾನೆ ಆಸ್ತಿನ, ಈ 10 ಲಕ್ಷಕ್ಕೆ ತಿರ್ಗಾ ಮಾಡಿರಲ್ಲ ಅವನು. ಆ ಡೇಟ್ ಯಾವಾಗ ಕೊಟ್ಟಿರ್ತೀರ ಆ ಡೇಟಿಗೆ ನಿಮಗೆಲ್ಲ ಅಡಮಾನ ಆಗಿರುತ್ತೆ.
ಆ ಡೇಟ್ಗೆ ಎನ್ ಒ ಸಿ ಕೊಟ್ಟು ಕ್ಲಿಯರ್ ಮಾಡಿರ್ತೀರಲ್ಲ ನೀವು ಲೋನ ಕ್ಲಿಯರ್ ಅಂತ, ನಿಮಗೆ ಬರಲ್ಲ ಆವಾಗ, ಅದು ಹೋಗುತ್ತೆ. ಟ್ಯಾಪ್ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀನಲ್ಲ, ಅದು ತಪ್ಪು. ಟ್ಯಾಪ್ ಕೊಡೋದೇ ತಪ್ಪು. ಎಲ್ಲ ಕೊಡ್ತಾರ್ರಿ, ಎಲ್ಲ ಕೊಡ್ತಾರೆ, ಎಲ್ಲ ಸೈನ್ ಕೊಡ್ತಾರೆ. ಲಾಸ್ಟಲ್ಲಿ ನಾನೇ ಹಾಕಿಲ್ಲ ಸೈನು ಅಂತ ಹೇಳ್ತಾರೆ. ಸಬ್ ರಿಜಿಸ್ಟ್ರಲ್ಲಿ ರೆಕಾರ್ಡ್ ಮಾಡ್ಕೊಂಡ್ರು ಅಷ್ಟೇ. ನೀವೇನೇ ರೆಕಾರ್ಡ್ ಮಾಡಿದ್ರು ಒಂದು ಸರ್ಕಾರದಲ್ಲಿ ಅದು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದರೆ ಮಾತ್ರ ವ್ಯಾಲ್ಯೂ ಬರೋದು. ನಾನು 100 ರೂಪಾಯಿ ಪೇಪರ್ ಎಲ್ಲ 500 ರೂಪಾಯಿ ಪೇಪರ್ 1000 ರೂಪಾಯಿ ಪೇಪರ್ ಕೊಟ್ಬಿಟ್ಟು ಸೈನ್ ಹಾಕ್ಕೊಡ್ತೀನಿ. ಅದೆಲ್ಲ ಬರೋದಿಲ್ಲ, ಅದೆಲ್ಲ ಲೀಗಲಾಗಿ ಹೋಗ್ತಾ ಇರುತ್ತೆ. ಅವನಿಗೆ ಲೀಗಲ್ ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ ಅವನಿಗಿರ್ತೈತಿ. ಆ ಪರ್ಸೆಂಟೇಜ್ ಅವನಿಗೆ ಕೊಡಬಾರ್ದು, ಪರ್ಸೆಂಟೇಜ್ ನಾವೇ ತಗೋಬೇಕು. ರಿಜಿಸ್ಟರ್ ಮಾಡಿ ಕಾಸು ಖರ್ಚು ಮಾಡ್ತಾರೆ, ಅವನೇ ಮಾಡ್ತಾನೆ. ನಿಮ್ಗೆ ಯಾಕೆ ರಿಸ್ಕು? ಅವನ ಕಾಸಲ್ಲೇ ಮಾಡ್ತಾನೆ, ಅವನೇ ರಿಜಿಸ್ಟರ್ ಫೀಸ್ ಕಟ್ತಾನೆ, ಎಲ್ಲ ಅವನೇ ಕೊಡ್ತಾನೆ. ನಿಮ್ಗೇನು ರಿಜಿಸ್ಟರ್ ಮಾಡಬೇಕು ಅಂದರೆ ಇನ್ನು 500 ರೂಪಾಯಿ 600 ರೂಪಾಯಿ ಏನೋ ಇರುತ್ತೆ, ಅಷ್ಟೇ ಬರ್ತಾನೆ ಬರೋದು. ಇವಾಗ ಮಾಡ್ಕೆ ಡೀಡ್ ಮಾಡ್ಕೋಬೇಕಾದ್ರೆ ನಿಮ್ಗೇನು ರಿಜಿಸ್ಟ್ರೇಷನ್ ಮಾಡೋದಲ್ಲ ಅವನು, ಅಲ್ವಾ? ಬೋಜ ಇರುತ್ತೆ, ಬೋಜ RC ನಿಮ್ಗೆ ಬರುತ್ತೆ, ಅದು ಅಷ್ಟೇ ಅಲ್ವಾ? RTC ನಿಮ್ಮ ಹೆಸರಿಗೆ ಬರುತ್ತೆ ಅಷ್ಟೇ. ಅದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೀವು ಎನ್ ಒ ಸಿ ಕೊಡಲೇಬೇಕಲ್ಲ, ಕ್ಲಿಯರ್ ಆಗಿರೋದಕ್ಕೆ ಎನ್ ಒ ಸಿ ಕೊಡಲೇಬೇಕಲ್ಲ. ಅಲ್ಲ, ಬುದ್ಧಿವಂತ ಏನು ಮಾಡ್ತಾನೆ, 10 ಲಕ್ಷ ಕ್ಲಿಯರ್ ಆದ ರೇಟ್ಗೆ ಹೊಸ್ಲು ನಿಮ್ಗೆ 10 ಲಕ್ಷ ಕೊಡಿ ಅಂತ ಹೇಳ್ತಾನೆ. ಈ 10 ಲಕ್ಷ ಲೋನ್ ಕ್ಲಿಯರ್ ಆಗಿದೆ ಅಂತ ಎನ್ ಒ ಸಿ ಕೊಡಿ ಅಂತ ಕೇಳಿಸ್ಕೊತಾನಲ್ಲ ನಿಮ್ಮ ಹತ್ರ. ಎನ್ ಒ ಸಿ, ಅದು ನಾನು ಹೇಳ್ತಾ ಇರೋದು ಅದನ್ನೇ. ಎನ್ ಒ ಸಿ ಕೊಟ್ಟರೆ ಹೋಯ್ತು ಅಂತ ಹೇಳ್ತಾ ಇದ್ದೀನಲ್ಲ. ನೀವು ಯಾಕೆ ಹೇಳಿ 10 ಲಕ್ಷ ಬುದ್ಧಿವಂತ ಇಸ್ಕೊಂತಾನೆ. ಸಬ್ ರಿಜಿಸ್ಟ್ರೇಷನಲ್ಲಿ ನೀವು ದುಡ್ಡು ಕೊಟ್ಟು ಕ್ಲಿಯರ್ ಸ್ಟೇಟ್ಮೆಂಟ್ ಕೇಳ್ತಾನೆ, ಸ್ಟೇಟ್ಮೆಂಟ್ ಕೊಟ್ಟರೆ ಯಾವುದು ಕ್ಲಿಯರ್ ಇಲ್ಲ ಅಂದ್ರೂ ಮಾಡಿಕೊಡ್ತಾನೆ. ಆದರೂ ನಾವು ಫ್ರೆಶ್ ಮಾಡ್ಕೊಳ್ಳೋದೇ ಒಳ್ಳೇದು. ಉತ್ತಾರ ತಗೋಬೇಕು, ಉತ್ತಾರ ತಗೊಂಡು ಕೊಡಬೇಕು. ಉತ್ತಾರ ತಗೋಬೇಕಷ್ಟೇ. ಉತ್ತಾರ ತಗೊಂಡ್ರೆ ಆಯಿತು. ಆ ಉತ್ತಾರದ ಫ್ರೆಶ್ ಉತ್ತಾರ ಆಗುತ್ತೆ. ಆ ಫ್ರೆಶ್ ಉತ್ತಾರಿಗೆ ಸಿಗ್ನೇಚರ್ ಇರ್ತದೆ. ಆ ಲೋನ್ ಆ ಡೇಟಿಗೆ ಬಂದಿರುತ್ತೆ, ಈ ಡೇಟಿಂದ ಈ ಡೇಟ್ ಅಂತ. ಆವಾಗ ನಿಮಗೆ ತೊಂದರೆ ಆಗಲ್ಲ. ಉತ್ತಾರ ಏನೋ ಒಂದು ಡಾಕ್ಯುಮೆಂಟ್ಸ್ ಇರಬೇಕು. ನೀವು ಉತ್ತಾರ ಇಲ್ಲ ಅಂತ ಕೊಟ್ಟು ಅವನೇನು ಮಾಡ್ತಾನೆ, ಆ ಕ್ಲಿಯರ್ ಸ್ಟೇಟ್ಮೆಂಟ್ ತಗೊಂಡು ಹೋಗಿ ಕೊಟ್ಬಿಟ್ಟು ನಾವೆಲ್ಲ ದುಡ್ಡು ಕಟ್ಟಿದ್ವಿ ಕ್ಲಿಯರ್ ಮಾಡಂತಾನೆ. ಸಬ್ ಮಿನಿಸ್ಟ್ರಿಗೆ ಏನೋ ಒಂದು ಏನೋ ಇದು ಮಾಡ್ದ ಅಂದರೆ ಸಾಕು, ಅವ್ನಿಗೇನು ಫೀಸ್ ಬಂದಿರ್ತದೆ ಕ್ಯಾನ್ಸಲ್ ಮಾಡಿ ಕೊಡ್ತಾನೆ ಅಷ್ಟೇ. ಕ್ಲಿಯರೆನ್ಸ್ ಆಯಿತು ಅಂದರೆ ಮುಗೀತದು. ಅದಕ್ಕೆ ನೀವು ಉತ್ತಾರ ತಗೋಬೇಕು. ಮಾಡಬೇಕು. ಮಾಡಿದ್ರೆ ಒಳ್ಳೆಯದು, ಸೊಸೈಟಿಗೆ ಒಳ್ಳೇದು, ನಮಗೂ ಒಳ್ಳೆಯದು. ನೀವು ಯಾರು ಕ್ರೆಡಿಟ್ ಆಫೀಸರ್ ಇರ್ತಾರೆ ಅವ್ರಿಗೆ ಇನ್ನೂ ಒಳ್ಳೇದೇ. ನೆಮ್ಮದಿ ಜೀವನ. ಅವ್ರು ಬಿಟ್ಟೊಟ್ಟೋಗ್ತೀನಿ ಅಂದ್ರೂ ದಾಖಲಾತಿ ಇರ್ತೈತೆ. ಆ ದಾಖಲೆ ಮುಂದೆ ಯಾರು ಬರ್ತಾನೆ ಅವ್ರು ಮಾಡ್ಕೊಂಡು ಹೋಗ್ತಾನೆ. ಇಲ್ಲಾಂದರೆ ನಿಮ್ಮನ್ನೇ ಕರೀತಾರೆ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಬ್ಯಾಂಕ್ ಅವರು ಬೋರ್ಡ್ ಅವರು ಸುಮ್ಗಿರಲ್ಲ. ನೀವತ್ತು ಬೈತೀರಾ, ನಾಳೆ ಹೊಟ್ಟೋಗ್ತೀರಾ. ಏನೋ ಒಂದು 100 ಕೋಟಿ ಯಾರಿಗೂ ಲೋನ್ ಕೊಡ್ತೀರಾ, ಖಾಲಿ ಹಾಕ್ಬಿಡ್ತೀರಾ. ನೆಕ್ಸ್ಟ್ ನೀವು ಕೊಟ್ಬಿಟ್ರೆ ಖಾಲಿ ಆದರೆ ನಿಮ್ಮನ್ನೇ ತಲೆನೋವು ಬರೋದು. ಎಲ್ಲೇ ಹೋದ್ರು ನಿಮಗೆ ತಲೆನೋವು ಬರೋದು. ಯಾಕೆಂದ್ರೆ ನೀವು ಅಪಾಯಿಂಟ್ ಆಗಿರ್ತೀರ, ನೀವು ಕೊಡ್ಬೇಕಾದ್ರೆ ದಾಖಲಾತಿ ಇರ್ತದೆ. ನಿಮ್ಮಲ್ಲಿ ಬೋರ್ಡ್ ಏನು ಮಾಡ್ತಾರೆ, ಯಾರ ಇದ್ರೆ CEO ಅಧಿಕಾರ ಕೊಟ್ಟಿರ್ತಾರೆ, ಕೊಡಿ ಇಷ್ಟು % ದುಡ್ಡು ನಿಮಗೆ ಅಂತ. ಆವಾಗ ಯಾರು ತಲೆನೋವು ಬರೋದು? ನಿಮಗೆ ತಲೆನೋವು ಬರೋದು. ನೀವು ಎಲ್ಲೇ ಹೋದ್ರು ತಲೆನೋವು ನಮಗೇನೆ. ಡಾಕ್ಯುಮೆಂಟ್ಸ್ ಇಲ್ದೇನೆ ಮಾಡಬಾರ್ದು. ಆಯಿತು, ಜಪ್ತಿ ವಾರೆಂಟಿಗೆ ಬಂತು. ನಮೂನೆ 4 ನೀವು ತೊಗೊತೀರಾ. ನಮೂನೆ 4 ತೊಗೊಂಡು ನೋಟಿಸ್ ಕೊಡ್ತೀರಾ. ಡಿಗ್ರಿದಾರರಿಗೆ, ಜಮೀನ್ದಾರರಿಗೆಲ್ಲ ನೋಟಿಸ್ ಕೊಡ್ತೀರಾ. ನೋಟಿಸ್ ಕೊಟ್ಟು 15 ದಿವಸದಲ್ಲಿ ದುಡ್ಡು ಕಟ್ಟು ಅಂತ ಒಂದು ಆದೇಶ ಮಾಡ್ತೀರಾ. ಆ ಆದೇಶ ಹೋಗಿ ನೀವು ಅದಕ್ಕೂ ಅವನು ದುಡ್ಡು ಕಟ್ಟಲ್ಲ. ದುಡ್ಡು ಕೊಡ್ಬೇಕಾದ್ರೆ ನೀವು ಆ ಜಪ್ತಿ ವಾರೆಂಟ್ ಕೊಡಬೇಕಾದ್ರೆ, ನಾನು ಇಂಥ ತಾರೀಕು ಇಂಥ ದಿನಾಂಕ ನಿಮ್ಗೆ ಬಂದು ನಿಮ್ಗೆ ಜಪ್ತಿ ಮಾಡ್ತೀವಿ. ನೀವು ಜಪ್ತಿ ಮಾಡೋಕ್ಕೆ ಬಂದಾಗ ನೀವು ಖುದ್ದು ಹಾಜರಿರಬೇಕು ಅಂತ ಹೇಳಬೇಕು. ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬೇಕು. ಪೊಲೀಸ್ನವ್ರು ಕರ್ಕೊಂಡು ಜಪ್ತಿ ಮಾಡಬೇಕು. ಜಪ್ತಿ ಮಾಡೋಕ್ಕೆ ಏನೂ ಇಲ್ಲ ಅಲ್ಲಿ ಅಂತ ಅಂದಾಗ ನೀವೇನು ಮಾಡ್ತೀರಾ, ಒಂದು ಅಡಮಾನ ಮಾಡಿರೋ ಆಸ್ತಿ ಇದ್ದರೆ, ಸರ್ ಇವರು ನಮ್ಗೆ ಯಾವುದು ಸ್ಪಂದಿಸ್ತಾ ಇಲ್ಲ ಅಂತೇಳಿ ತಿರುಗಿ ನೆಕ್ಸ್ಟ್ ಏನು ಮಾಡ್ತೀರಾ, ಸರ್ 7 ಒಂದು ಆಕ್ಷನ್ ಮಾಡೋಕ್ಕೆ ಒಂದು ನೋಟಿಸ್ಗೊಂದು ವ್ಯವಸ್ಥೆ ಕೊಡಿ ಸರ್ ಅಂತ ಕೇಳ್ತೀರಾ. ಆ ನೋಟಿಸ್ 7 ಅಂತ ಇರ್ತದೆ, ನಮೂನೆ 7 ಅಂತ ಇರ್ತದೆ. ಅದರಲ್ಲಿ ಎಂಥ ಜಾಗ ಇದು ಪ್ರತಿಯೊಂದೆಲ್ಲ ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡಿಬಿಟ್ಟು ನಮೂನೆ 7 ಅಂತ ಕೊಡ್ತಾರೆ. ಆ ನಮೂನೆ 7 ಸುಧಾ ನೀವು 15 ದಿವಸ
ಈ ಏನಂದರೆ ಈ ಲೋನು ಪ್ರೋಸೆಸ್ ನಾನು ಹೇಳಿದ್ನಲ್ಲ 330 ಡೇಸ್ವರೆಗೂ ವಸೂಲಿ ಮಾಡ್ಬೋದು. ಹೋಗ್ತಾನೇ ಇರುತ್ತೆ, ಇವತ್ತು ಕೊಟ್ಟು ನಾಳೆ ವಸೂಲಿ ಮಾಡೋಕ್ಕಾಗಲ್ಲ. ಲೀಗಲಾಗಿ ಹೋಗ್ಬೇಕು ಅಂದಾಗ ಹೋಗ್ತಾನೇ ಇರುತ್ತೆ. ತಿರ್ಗಿ ಮತ್ತೊಮ್ಮೆ ನೋಟಿಸ್ ಕೊಡಬೇಕು ಅವನಿಗೆ ಸಾಕಷ್ಟು ಅವಕಾಶ, ನಾವು ಕೊಟ್ಟಿರೋ ತಪ್ಪಿಗೆ ಲೋನ್ಗೆ ಸಾಕಷ್ಟು ಅವಕಾಶ. ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಅಂದರೆ ಆ ಪೀರಿಯಡ್ ಏನಿರ್ತದೋ ಆ ಪೀರಿಯಡಲ್ಲಿ ನೀವು ಸಾಲ ವಸೂಲಿ ಮಾಡ್ಕೊಂಡ್ರೆ ನಿಮಗೆ ಏನು ವ್ಯಾಲ್ಯೂಯೇಷನ್ ಇರುತ್ತೋ ಆ ವ್ಯಾಲ್ಯೂಯೇಷನ್ ದುಡ್ಡಿಗೆ ನಿಮ್ಗೆ ಬರುತ್ತೆ. ನೀವು ಒಂದು ಕೋಟಿ ಆಸ್ತಿಗೆ ನೀವೇ 75 ಲಕ್ಷ ಕೊಟ್ಟು ಇನ್ನು 10 ವರ್ಷ ಬಿಟ್ಕೊಟ್ಟಾಗ ಅದು 1.5 ಕೋಟಿ ಹೋಗಿರುತ್ತೆ ನಿಮ್ಮ ದುಡ್ಡು. ಆ ವ್ಯಾಲ್ಯೂಯೇಷನ್ ಏನು ಮಾಡಿರುತ್ತೆ 75 ಲಕ್ಷಕ್ಕೆ ಬಂದಿರುತ್ತೆ. ಮಾಡೋಕ್ಕೆ ಆಗೋದಿಲ್ಲ, ನಿಮ್ಮದೇ 75 ಲಕ್ಷ ಲಾಸ್ ಆಗ್ತಾ ಇರ್ತದೆ ಮಾರೋದನ್ನು. ಆಗೇನು ಮಾಡಬೇಕು ಅಂತ ನೀವು ಅದಕ್ಕೋಸ್ಕರ ನೀವು ಆ ಸರ್ಟನ್ ಪೀರಿಯಡಲ್ಲೇ ಆ ಲೋನ್ಗೆ ನೀವು ಕೇಸ್ ಫೈಲ್ ಮಾಡಿ ಆ ದುಡ್ಡನ್ನು ನೀವು ವಸೂಲಿ ಮಾಡಿ ಆಕ್ಷನ್ ಮಾಡಿ ತಗೊಂಡಾಗ ನೀವು ಸೇಫ್ಟಿ ಆಗ್ತೀರ. ನೀವೇನು ತಗೊಂಡಿರ್ತೀರಾ ಅಡಮಾನು? ಏನು ಮನೆ ಅಷ್ಟೇ ತಗೊಂಡಿರ್ತಾನೆ? ಹಂಗಾರೆ ನಾನು ಒಳಗಿರ್ತೀನಿ, ನಮ್ಮನ್ನ ಮಾಡ್ತೀರಾ? ನಿಮ್ಮ ಮನೆಗಷ್ಟೇ ನೀವು ರಿಜಿಸ್ಟ್ರ್ ಏನು ಮಾಡಿರ್ತೀರ ಅಷ್ಟೇ. ಒಳಗಿರೋ ಸಾಮಾನೆಲ್ಲ ಇರುತ್ತೆ. 2 ಕೋಟಿ ರೂಪಾಯಿನ ಒಡವೆ ಇಟ್ಟಿರ್ತೀನಿ, ಮಾಡೋಕ್ಕಾಗತ್ತಾ? ವೆಕೇಟ್ ಮಾಡಿದ್ರೆ ಒಳ್ಳೆಯದು. ನೀವು ನೋಟಿಸ್ ಕೊಟ್ಟು ವೆಕೇಟ್ ಮಾಡಿದ್ರೆ ಈಸಿ. ವೆಕೇಟ್ ಮಾಡಿ ಮುಂದೆ ಕೊಡ್ಬೇಕು ನೋಟಿಸ್ನ. ಅದು ನೆಕ್ಸ್ಟ್ ಹೋಗೋಣ. ಈಗ 4 ಇದ್ದೀವಿ, 4 ಇವಾಗ 5, 6 ಮುಗಿಸ್ಕೊಂಡು 7ಕ್ಕೆ ಬರ್ತಾ ಇದ್ದೀವಿ. 7 ನಮೂನೆ 7 ಅಂತ ಕೊಡ್ತೀರಾ? ಹೇಳಿ, ಎಲ್ಲ ಕೇಳಬೇಕು. ನೀವು ಒಬ್ಬರಿಂದ ನೀವು ಕೇಳೋದು 4 ಜನಕ್ಕೆ ಅರ್ಥ ಆಗಬೇಕು. ಯಾಕೆಂದರೆ ನೀವು ಸೇಲ್ ಆಫೀಸರ್ ಆಗಿದ್ದೀರಾ, ನಿಮ್ಗೆ ಸ್ವಲ್ಪ ಐಡಿಯಾ ಬರ್ತಾ ಇದೆ, ಕೇಳ್ತಾ ಇದ್ದೀರಾ. ಬೇರೆಯವರು ಅಷ್ಟೇ, ನೀವು ನೆಕ್ಸ್ಟ್ ಸೇಲ್ ಆಫೀಸರ್ ಆದಾಗ ನಿಮ್ಗೆ ಅದೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದೇನಂದರೆ ನಮಗೆ 100ಕ್ಕೆ ಬರೀ 10 ಭಾಗ ಹೋಗ್ಲಿ ತಲೆಗೆ. 100ಕ್ಕೆ 100 ಭಾಗ ಯಾರು ಹಾಕೋಬೇಡಿ. ಇಲ್ಲಿ ಬರೋದು ಖುಷಿಯಾಗಿರೋಕ್ಕೆ ನಮ್ಮ ತಲೆಗೆ 10 ಪಾಯಿಂಟ್ ಅಷ್ಟೇ ಹೋಗಬೇಕು. 100 ಪಾಯಿಂಟ್ ಹೋದರೆ ಆ 10 ಪಾಯಿಂಟನ್ನು ನಾವು ಎಷ್ಟು ತಗೋಬೇಕು ಅದರಲ್ಲೂ ಅಷ್ಟೇ ತಗೋಬೇಕು. ಯಾವುದೇ ಒಂದು ಜಾಮೂನ್ ಕೊಟ್ಟರೆ ಒಂದು ಜಾಮೂನ್ ತಿನ್ಬೋದು, 2 ಜಾಮೂನ್ ತಿನ್ಬೋದು, 3ನೇ ಜಾಮೂನ್ ತಿನ್ನೋಕ್ಕಾಗಲ್ಲ. ಚೆನ್ನಾಗಿರುತ್ತಲ್ಲ ತೊಗೊಳ್ಳಿ ಅಂತ ಇಟ್ಟು ತಿನ್ನೋಕ್ಕಾಗತ್ತಾ? ನಮ್ಗೆ ಎಷ್ಟಾಗುತ್ತೆ ಅಷ್ಟು ತಗೊಳ್ಳಿ ತಲೆಗೆ. ಎಲ್ಲನೂ ತಗೊಂತ ಹೇಳೋದಿಲ್ಲ ನಾನು. ಹಾಂ ಹಾಂ ಅವಾರ್ಡ್ ಮಾಡಬೇಕು. ಇದೆ ಅವ್ರಿಗೆ 30 ಡೇಸ್ 7 ಡೇಸ್ ನೋಟಿಸ್ ಕೊಟ್ಟು ನೀವು ಸ್ಟಾರ್ಟ್ ಮಾಡ್ತಾ ಇರಬೇಕು. ಅವಾರ್ಡ್ ಆದ ನಂತರ ನೀವು ಅದನ್ನ ಬೋರ್ಡ್ಗಿಟ್ಟು ಬೋರ್ಡಲ್ಲಿ 30 ಡೇಸ್ ಒಳಗೆ ತಿರ್ಗಿ ಇಪಿಗೆ ನೀವು ಹೋಗ್ಬೇಕು. ಅವ್ರು ನೋಟಿಸ್ ಕೊಟ್ಬಿಟ್ಟು ಬೋರ್ಡ್ ಅವ್ರ ಕೈಲಿ ಎಸ್ಸನ್ಸ್ಕೊಂಡು ಹೋಗ್ಬೇಕು. ನೀವು ಅವಾರ್ಡ್ ಮಾಡಿಬಿಟ್ಟು 3 ವರ್ಷ ಮನೇಲಿ ಇಟ್ಕೊಂಡು ಕೂತ್ಕೊಂಡ್ರೆ ಅವಾರ್ಡ್ಗೆ ಏನು ಬೆಲೆ ಇರುತ್ತೆ? ಎಕ್ಸಿಕ್ಯೂಟ್ ಆಗುತ್ತಾ? ಎಕ್ಸಿಕ್ಯೂಟ್ ಆಗಲ್ಲ. ಎಕ್ಸಿಕ್ಯೂಟ್ ಯಾಕೆ ಮಾಡ್ಬೋದು? ನೀವು ಆದೇಶ ಕೊಟ್ಟೆ, ಆದೇಶ ಕೊಟ್ಟ ನಂತರ ಆ ಆದೇಶನ ತಗೊಂಡು ನೀವು ಬೋರ್ಡ್ಗಿಟ್ಟು ಅವ್ನು ನೋಟಿಸ್ ಕೊಟ್ಟು ಅದನ್ನು ಕೊಟ್ಟಿಲ್ಲ ಅಂತ ನೀವು ಬೋರ್ಡ್ಗಿಟ್ಟು ಅದೇ 1 ತಿಂಗಳಲ್ಲಿ ತಿರ್ಗಾ ನೀವು ಇ ಪಿ ಫೈಲ್ ಮಾಡಬೇಕು. ಇ ಪಿ ಫೈಲ್ ಮಾಡಿದ್ರೆ ನಿಮ್ಗೆ ಅಷ್ಟೇ ವಸೂಲಿ ಆಗೋದು. ಆ ಆದೇಶಕ್ಕೆ ಬೆಲೆ ಬರಬೇಕು ಅಂದಾಗ ನೀವು ಇ ಪಿ ಎಕ್ಸಿಕ್ಯೂಟ್ ಮಾಡಬೇಕು. ಸುಮ್ಮನೆ ಆದೇಶ ಇಟ್ಕೊಂಡು ಕೂತ್ಕೊಂಡ್ರೆ ನೋ ಯೂಸ್. ಇನ್ನು 3 ವರ್ಷ ಇಟ್ಕೊಂಡು ಕೂತ್ಕೊಂಡ್ರೆ 3 ವರ್ಷ ಹೋಗುತ್ತೆ, ಅಲ್ಲಿಗೆ ನಿಮ್ಮ ವ್ಯಾಲ್ಯೂಯೇಷನ್ ಹೋಗುತ್ತೆ. ನಿಮ್ಮ ಆದೇಶದಿಂದ ಮಾಡಲಿಲ್ಲ ಅಂದರೆ 12 ವರ್ಷ ಆದಮೇಲೆ ಎಕ್ಸಿಕ್ಯೂಟಿವ್ ಮಾಡೋಕ್ಕಾಗಲ್ಲ. ಪದೇ ಬಾರಿ ಹೋಗ್ತಾ ಇರಬೇಕು ಅಂತ ಏನಿಲ್ಲ. ನೀವು ಜಪ್ತಿ ಕೊಡ್ಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಜಪ್ತಿಗೆ ನೀವು ಇಂಥ ದಿನಾಂಕ ಓದ್ತಾ ಹೋಗ್ಬೇಕು. ಆ ದಿನಾಂಕದಲ್ಲಿ ನೀವು ಪೊಲೀಸರು ಪ್ರಾಬ್ಲಮ್ ಇರೋಲ್ಲ ಕರ್ಕೊಂಡೋಗಿ ನೀವು ವಸೂಲಿ ಮಾಡಬೇಕು. ಪದೇ ಹೋಗಿ ಮಾಡೋಕ್ಕೆ ಎಲ್ಲಿರುತ್ತೆ ನಿಮಗೆ? ಇಲ್ಲ ಅಂದಾಗ ನೀವು ನೆಕ್ಸ್ಟ್ ಡೇಟ್ ಕೊಡಬೇಕು ಅವ್ರಿಗೆ. ಇಲ್ಲಿ ಟೈಮ್ ಕೊಡಲೇಬೇಕು. ಸಾಲಕ್ಕೆ ತಿರ್ಗಾ ಸಾಲಕ್ಕೆ ನೋಟಿಸ್ ಕೊಡಲೇಬೇಕು. ಅವ್ನ ಗಮನಕ್ಕೆ ಬರಲೇಬೇಕು. ಅವನ ಗಮನಕ್ಕೆ ಹೋದ ನಂತರ ಮಾಡಬೇಕು ಎಲ್ಲ. ಅವನ ಗಮನ ಇಲ್ಲದೆ ಯಾವುದೇ ಥರದಾಗಲಿ ಜಪ್ತಿ ಮಾಡೋಕ್ಕೆ ಬರಲ್ಲ. ಇದು ಡಿಸ್ಟೆಂಟ್ ವಾರೆಂಟ್ ಅಂತ. ಇದು ಅಮೂಲ್ಯ. ಇದು ಜಪ್ತಿ 4 ಅನ್ನೋದು ಒಂದು ಶಕ್ತಿಯುತವಾದ ಒಂದು ಆಯುಧ ನಿಮಗೆ. ಸೇಲ್ ಆಫೀಸರ್ಗೆ ಅದನ್ನ ಯೂಸ್ ಮಾಡಲ್ಲ. ಅದು ಯೂಸ್ ಮಾಡೋ ಪವರ್ನ ತಗೊಂಡ್ರೆ ಎಲ್ಲ ಪವರ್ ಅದ್ರಲ್ಲಿ ಇರುತ್ತೆ. ಏನು ರಿಕವರಿ ಆಫೀಸರ್ಗೆ ಏನು ಪವರ್ ಇರುತ್ತೋ ಅದು ಸೇಲ್ ಆಫೀಸರ್ಗೆ ಪವರ್ ಇರುತ್ತೆ. ಆ ಸೇಲ್ ಆಫೀಸರು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅವನು ಧೈರ್ಯ ತಗೋಬೇಕು. ಧೈರ್ಯ ತಗೊಂಡು ಪೊಲೀಸ್ನವ್ರು ಕರ್ಕೊಂಡು ಹೋಗಿ ಏನು ಆಸ್ತಿದೆ, ಟಿ ವಿ, ಫ್ರಿಜ್ಜು ಏನಿರುತ್ತೆ ತಗೋಬೇಕು. ನೀವು ತಗೊಂಡು ವ್ಯಾಲ್ಯೂಯೇಷನ್ ಮಾಡಬೇಕು.
ಅದು ಸೇಲ್ ಆಫೀಸರ್ ವಿವೇಚನೆಗೆ ಬಿಟ್ಟದ್ದು. ನಾನು ತಿರುಗಿ ಕೊಡ್ತಾನೆ ನನಗೆ ಅಂತಂದಾಗ ನಿನ್ನ ವಿವೇಚನೆಗೆ ಬಿಟ್ಟು ಅವನು ವಸೂಲಿ ಮಾಡ್ಬೋದು ಅಂತೇಳಿ ನಿನ್ನ ವಿವೇಚನೆಗೆ ಬಿಟ್ಟು ನೀನು ನೋಟಿಸ್ ಕೊಡ್ಬೋದು ಇಂಥ ದಿನಾಂಕ ಅಂತ ಮಾಡ್ಬೋದು, ಇರುತ್ತೆ. ನೀವು ಜಪ್ತಿನೇ ಮಾಡಿರಲ್ವಲ್ಲ, ಎಷ್ಟು ಹೋಗಿರ್ತೀರಾ, ಸೆಕೆಂಡ್ ಹೋಗ್ಬೋದು. ನೀವು ನೋಟಿಸೇ ಕೊಡಬೇಕು. ಎಷ್ಟು ಸತಿ ಹೋಗ್ತೀರಾ? 100 ಸತಿ ಹೋದ್ರು ನಿಮ್ಗೆ ಕೊಡಲ್ಲ ಅಂದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಒಂದು ಸತಿ ಕೊಟ್ಟಿಲ್ಲ ಅಂದಾಗ ಆಯ್ತು, ಇನ್ನೊಂದು ಟೈಮ್ ಅವಕಾಶ ಕೊಡಿ. ಅದನ್ನೇ ವಸೂಲಿ ಸಾಲ. ಒಂದೇ ಸತಿ ಎಲ್ಲಿ ಕಟ್ತಾರೆ? ಅದೇ ವಸೂಲಿ. ಎಷ್ಟು ಬೇಕಷ್ಟು ತಗೋಬೇಕು. ನಾವಾಗ ಅಟೆಂಡ್ ಮಾಡಿದ್ರೆ ಏನೋ ಒಂದು ಬಂತು, ಅದು ತಗೋಬೇಕಷ್ಟೇ. ಅವನ್ನ ಹೆಂಗೆ ಮಾಡೋಂಗಿಲ್ಲ, ನಾವು ಕೊಟ್ಟಿರೋದಕ್ಕೆ ಅವ್ನು ಹೆಂಗೆ ಮಾಡುವಂಗಿಲ್ಲ. ಏನು ಬರುತ್ತೆ ಅದನ್ನ ನಿಧಾನವಾಗಿ ತಗೋಬೇಕು. ಈಗೇನಂದರೆ ನಮ್ಮ ಸದಸ್ಯ ಬಟ್ಟೆ ಇರುತ್ತೆ, ಅದು ಮುಳ್ಳ ಮೇಲೆ ಹಾಕಿದ್ದೀವಿ. ಆಗ ಕೇಸೆಲ್ಲ ಆದಮೇಲೆ ಅವ್ನು ಮುಳ್ಳು ಹಾಕ್ತಾನೆ. ಈಗ ಬಟ್ಟೆ ಹಾಕ್ಬಿಟ್ಟಿದ್ದೀವಿ ಆಗಲೇ, ನಿಧಾನಕ್ಕೆ ಒಂದೊಂದೇ ತಗೋಬೇಕು. ಹೇಳಿದ್ರೆ ಏನು ಮಾಡ್ಕೊಂತದೆ, ನಮ್ಮ ದುಡ್ಡೆಲ್ಲ ಅರ್ಧೋಗ್ಬಿಡುತ್ತೆ. ಅರಿಯೋ ಅವಶ್ಯಕತೆ ಬೇಡ, ಒಂದೊಂದೇ ಬಿಡ್ಸ್ಕೊತಾ ಇರಬೇಕು. 10-20 ಹೆಂಗೆ ಬರುತ್ತೆ ಹಂಗೆ ಬಿಡ್ಸ್ಕೊಬೇಕು. ಮಾಡ್ಬೋದ್ರಿ, ಸೇಲ್ ಆಫೀಸರ್ ಪವರ್ ಇರ್ತದೆ, ಮಾಡ್ಬೋದು. ಅಂದರೆ ಟೈಮ್ ಇರುತ್ತೆ, ನೋಟಿಸ್ ಕೊಡಬೇಕು. ಅದು 100% ಕೊಡಲೇಬೇಕು, ಅವ್ರ ಗಮನಕ್ಕೆ ಬರಲೇಬೇಕು. ಆ ಗಮನಕ್ಕೆ ಬರ್ದೇನೆ ಏನೂ ಮಾಡುವಂತಿಲ್ಲ. ನಮೂನೆ 4 ಮಸ್ಟ್ ಆ್ಯಂಡ್ ಸುಡ್ಡು. ಯಾರೇ ಸೇಲ್ ಆಫೀಸರ್ ಆಗಲಿ, ಯಾರೇ ರಿಕವರಿ ಆಫೀಸರ್ ಆಗಲಿ, ಯಾರೇ CEO ಆಗಲಿ, ಏನೇ ಆಗಲಿ, ನೋಟಿಸ್ ಇಲ್ಲದೇ ಎಲ್ಲೂ ಹೋಗಬೇಡಿ ಸಾಲ ವಸೂಲಿ ಮಾಡೋಕ್ಕೆ. ಅಮೂಲ್ ಜಾರಿಯಲ್ಲಿ ಅದೊಂದು ಮಸ್ಟ್ ಆ್ಯಂಡ್ ಸುಡ್, ಅವರ ಗಮನಕ್ಕೆ ಬರಲೇಬೇಕು. ಸಾಲ ಹೇಳಿ, ನೀವು ತಗೊಂಡು ಹೋಗ್ಬೇಕು. ಸೇಲ್ ಆಫೀಸರ್ 5-6 ಏನಂತ ಹೇಳುತ್ತೆ, ನೀವು 5-5 ಸ್ಟೇಟ್ಮೆಂಟ್ ಆಕ್ಷನ್ ಮಾಡೋದು ಇರುತ್ತೆ. 6 ಏನು ಮಾಡುತ್ತೆ, ಆ ಸ್ಟೇಟ್ಮೆಂಟ್ ಇರುತ್ತೆ. ಯಾವ ಥರ ಸ್ಟೇಟ್ಮೆಂಟ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ ದುಡ್ಡು ತಗೋಬೇಕು, ಯಾವ್ದು ಆಸ್ತಿ ಇದು ತಗೋಬೇಕು, ಐಟಮ್ಮ ಆ ಐಟಮ್ ಬರೆಯೋ ಆ ಥರ ಇರುತ್ತೆ. ಆ ಸ್ಟೇಟ್ಮೆಂಟ್ಗಳು ತೊಗೊಂಡು ಹೋಗ್ಬೇಕು. ಆ ವಿಲೇವಾರಿ ಮಾಡೋದೇನೆಂದರೆ, ಈಗ ನೀವು TV, ಫ್ರಿಜ್ಜು ಈ ಥರ ತಗೊಂಡಾಗ ನಿಮಗೆ 15 ದಿವಸ ತಿರ್ಗಿ ಮತ್ತೊಮ್ಮೆ ನೋಟಿಸ್ ಕೊಟ್ಟು ಅವ್ರಿಗೆ ಇಂಥ ದಿವಸ ನಿಮ್ದು ಆಕ್ಷನ್ ಮಾಡ್ತಾ ಇದ್ದೀನಿ ವಸ್ತುನ, ಈ ಆಕ್ಷನ್ ಇಲ್ಲ ನೀವು ದುಡ್ಡು ಕಟ್ಟಿ ಬಿಡಿಸ್ಕೊಳ್ಳಿ ಅಂತ ತಿರ್ಗಾ ನೋಟಿಸ್ ಕೊಡಬೇಕು ಅವನಿಗೆ. ಆ ಡೇಟಲ್ಲಿ ನೀವು ಆಕ್ಷನ್ ಮಾಡಬೇಕು. ಅಷ್ಟಮಾತು ಹಣ್ಣು, ಹಂಪ್ಲ, ಮಾಂಸ, ತರಕಾರಿ ಇದ್ದರೆ, ಆ ಕೆಡುವಂಥ ವಸ್ತು ಇದ್ದರೆ ನಿಮಗೆ ಅವಕಾಶ 15 ದಿವಸ ಅವಕಾಶ ಇರಲ್ಲ, ಅಲ್ಲೇ ಬೇಕಾದ್ರೂ ಸೇಲ್ ಮಾಡ್ಬೋದು. ಅದು ಸೇಲ್ ಆಫೀಸರ್ಗೆ ಪವರ್ ಇರುತ್ತದೆ. 100% ಪಂಚನಾಮೆ ಮಾಡಲೇಬೇಕು. ಆವಾಗ ಮಸ್ಟ್ ಆ್ಯಂಡ್ ಶುಡ್ CEO ಇರಲೇಬೇಕು. CEO ಇಲ್ಲ ಅಂದರೆ ಆ ಆಫೀಸರ್ ಯಾರ ಇದ್ದರೆ ಆ ಆಫೀಸರ್ ಲೆವೆಲ್ ಅವ್ರನ್ನ ಆಥರೈಸ್ ಮಾಡಿ ಅವ್ರು ಹೋಗಿ ಅವರ ಸಿಗ್ನೇಚರ್ ಮಾಡಲೇಬೇಕು. ಅಲ್ಲಿ ಯಾರು ಸಾಕ್ಷಿ ಇರ್ತಾರೋ ಆ ಸಾಕ್ಷಿಗಳಿದ್ರೆ ಆ ಸಾಕ್ಷಿಯವ್ರ ಕೈಲಿ ಸಿಗ್ನೇಚರ್ ತಗೋಬೇಕು. ಏನು ಸ್ಟೇಟ್ಮೆಂಟ್ ಮಾಡಿರ್ತೀರಾ ನೀವು, ಏನು ಜಪ್ತಿ ಮಾಡಿರ್ತೀರಾ ಆ ಜಪ್ತಿಗೆ ಅಷ್ಟೇ ಸಿಗ್ನೇಚರ್ ತಗೋಬೇಕು. ಅದು ಅವನಿದ್ರೆ ತಗೋಬೋದು, ಅವನಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಆ ಪೊಲೀಸವ್ರು ಇರ್ತಾರೆ ಡಾಕ್ಯುಮೆಂಟ್ ಹೇಳಿ. ನಾಟ್ ನೆಸೆಸರಿ. ನಿಮ್ಗೆ ವಿಡಿಯೋ ಇರುತ್ತೆ, ಪೊಲೀಸ್ ಇರುತ್ತೆ. ಯಾರು ಮಾಡಲ್ಲ ರೀ. ಈಗ ನನ್ನ ಪಕ್ಕ ಅಂದರೆ ಮಾಡಲ್ಲ, ನನಗೆ ಯಾಕೆ ಬೇಕು ಅಂತ ಇರ್ತಾನೆ. ಬೇಡ, ನಿಮ್ಮ ವಿಡಿಯೋ ಇರುತ್ತಲ್ಲ, ಸಾಕ್ಷಿಗೆ ನಮ್ಗೆ ಅಷ್ಟೇ. ಕೋರ್ಟ್ ಕೇಳೋದು ಸಾಕ್ಷಿ, ಪಕ್ಕದ ಸೈನ್ ಹಾಕ್ಬೇಕು ಅಂತೇನಿಲ್ಲ. 100% ಪಂಚನಾಮೆ ಮಾಡಬೇಕಾದಾಗ ಮಾಡಲೇಬೇಕು. ಪಂಚನಾಮೆಯಲ್ಲಿ ರಿಜಿಸ್ಟರ್ ಆಗಲೇಬೇಕು. ಅದಾಗದೆ ಯಾವುದೇ ಕಾರಣಕ್ಕೂ ನೀವು ದುಡ್ಡನ್ನಾಗಲಿ, ಇನ್ನೊಂದು TV ಆಗಲಿ, ಇನ್ನೊಂದು ವಸ್ತುನ ಮುಟ್ಬೇಡಿ ಸೇಲ್ ಆಫೀಸರು. ಅದೇನಾರ ನೀವೇನಾದ್ರು ಪಂಚನಾಮೆ ಮಾಡಿಲ್ಲ ಅಂತಂದರೆ ಅದಕ್ಕೆಲ್ಲ ಹೋಲ್ಸೇಲ್ ನೀವೇ ಜವಾಬ್ದಾರಾಗಿ ನೀವೇ ಅನುಭವಿಸ್ತೀರ. ಯಾರು ಹಾಕ್ತಾರೆ ಅವರು ಸೇಲ್ ಆಫೀಸರ್ಗಳು. ಯಾರೋ ಒಬ್ರು ಇದ್ರೆ ಸಾಕು. ಇಂಟಿಮೇಟ್ ಅಂತೂ ಆಗಿರಬೇಕು, ಅವ್ರ ಗಮನಕ್ಕೆ ಹೋಗಿರ್ಬೇಕು, ಅವ್ರ ಸಿಗ್ನೇಚರ್ ಇರಬೇಕು. ಪ್ರತಿಯೊಂದು ದಾಖಲಾತಿ ನಿಮ್ಮ ಹತ್ರ ಇದ್ದಾಗ ನೀವು ಮೂವ್ ಮಾಡಬೇಕು. ನೆಕ್ಸ್ಟು ನೀವು ನಮೂನೆ 4 ಸ್ವಲ್ಪ ಒಂದು 25-30 ಭಾಗ ಅರ್ಥ ಆಗಿದೆಯಾ? 100 ಭಾಗ ಕೇಳಲ್ಲ, ಒಂದು 25-30 ಭಾಗ. ಅದರಲ್ಲಿ ಏನಾದ್ರು ಡೌಟ್ ಇದ್ರೆ ಹತ್ರ ನಿಮ್ಮೊಬ್ರಿಗೆ ನೀನು ಸುಮ್ಗಿರಪ್ಪ. ಇವಾಗ ನೀವು ಬೇರೆಯವ್ರು ಕೇಳಿ. ಹರಾಜ್ ನೆಕ್ಸ್ಟ್ ಬರೋಣ. ಈಗ 4ಗೆ ಇನ್ನೂ 1 hour 2 hours ಇರ್ತದೆ ನಮ್ಮದು. ಊಟದ ಟೈಮ್ಗೆ ಹೇಳ್ಬಿಡಿ, ಊಟ ಟೈಮ್ಗೆ ಒಪ್ಪಿಡ್ತೀನಿ.
ನೀವು ಡಿಸ್ಕಸ್ ಅಷ್ಟೇ ಮಾಡಬೇಕು. ಹೇಳ್ತೀನಿ ಯಾವಾಗ ಹರಾಜು ಬಿದ್ದರೆ ಹರಾಜಿಗೆ ಹೋಗೋಣ. ಈಗ ಬರೀ 4 ಇದ್ದೀವಿ, ನಮ್ಮನೆ 4 ಬರೀ ಜಪ್ತಿ ಮಾಡೋದ್ರಲ್ಲಿ ಇದ್ದೀವಿ, ಆ ವಸ್ತುಗಳ ತಗೊಳ್ಳೋದ್ರಲ್ಲಿ ಇದ್ದೀವಿ, ಅಷ್ಟರಲ್ಲೇ ಇದ್ದೀವಿ ಅಲ್ವಾ. ನೆಕ್ಸ್ಟು 4ಗೆ ಇವಾಗ ಜಪ್ತಿ ಮಾಡಿ ಕೇಳಿ. ಹಾಂ ಹೇಳಿ. ಹಾಂ ಆಗುತ್ತೆ, ಸೌಹಾರ್ದ ಬ್ಯಾಂಕಲ್ಲಿ ಆಗುತ್ತೆ. ನಿಮಗೆ ಸೌಹಾರ್ದ ಸರ್ಫೇಸಿಲು ಮಾಡ್ತಾರೆ, ಸೊಸೈಟಿಯಲ್ಲಿ ಸರ್ಫೇಸಿಗೆ ಬರಲ್ಲ. ಸರ್ಫೇಸಿಲ್ ಮಾಡೋಕ್ಕೆ ಹೋದರೆ ಕೋರ್ಟು ಸ್ಟೇ ಕೊಡುತ್ತೆ, ಬ್ಯಾಂಕ್ಗೆ ಇರ್ತದೆ. RBI ಕಂಟ್ರೋಲ್ ಯಾರು ಇರ್ತಾರೆ ಅವ್ರು ಮಾಡ್ಬೋದು. ಹಾಂ ಮಾಡಲೇಬೇಕು, ಎಲ್ಲ ಸೇಮ್ ಇರುತ್ತೆ. ಆಕ್ಷನ್ ಪ್ರೊಸೀಜರ್ ಎಲ್ಲ ಸೇಮೇ. ನೀವು ಬ್ಯಾಂಕ್ ಅಂತ ಅಷ್ಟೇ, ನಾವು ಸೊಸೈಟಿ ಅಂತ. ನೀವು 1000 ಕೋಟಿ ಡಿಪಾಸಿಟ್ ಇಟ್ಟಿರ್ತೀರಾ, ನಿಮ್ಮ ಬ್ಯಾಂಕ್ ಆಗಿರ್ತದೆ ಅಷ್ಟೇ. ಡಿಪಾಸಿಟ್ ಕಮ್ಮಿ ಇರ್ತದೆ, ಸೊಸೈಟಿ ಇರ್ತದೆ, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಪ್ರೋಸೆಸ್ ಎಲ್ಲ ಒಂದೇ, ಬರಲ್ಲ. ಸರ್ಫೇಸಿ ಬ್ಯಾಂಕಿಗೆ ಬರುತ್ತೆ. ಏನಾದ್ರು ಮಾಡಿದ್ರೆ ಅದು ಇಲ್ಲಿ ಬೆಂಗಳೂರಲ್ಲಿ ಇದ್ದೀರಾ, ಸುರಭಿ ಸೌಹಾರ್ದ ನೋಡಿದ್ದೀರಾ? ಸುರಭಿ ಸೌಹಾರ್ದ ಅವರು ಸರ್ಫೇಸಿಲ್ ಹೋಗಿದ್ದಾರೆ. ಸರ್ಫೇಸಿಲ್ ಹೋದಾಗ ಸರ್ಫೇಸಿಲ್ ಏನು ಮಾಡಿದ್ದಾರೆ, ಹೈಕೋರ್ಟು ನಿಮಗೆ ಬರಲ್ಲ ಅಂತೇಳಿ ಸ್ಟೇ ಕೊಟ್ಟಿದ್ದು. ಅದು ಬ್ಯಾಂಕ್ ಅಲ್ಲ, ಸರ್ಫೇಸಿಗೆ ಬರಲ್ಲ. ಚೇಂಜ್ ಮಾಡಿ. ನೆಕ್ಸ್ಟ್ 4 ಬಗ್ಗೆ ಇನ್ನೇನಿದೆಯಾ ಹೇಳಿ. ಹಾಂ ಹಾಂ ಒಂದೇ ಪ್ರಾಪರ್ಟಿ ಮೇಲೆ ಹಾಂ ನೀವು ಫಸ್ಟ್ ಯಾರು ಕೊಟ್ಟಿರ್ತಾರೆ ಲೋನು, ನೀವು NOC ಒಂದು ಲೋನ್ ಕೊಡಬೇಕು ಅಂದರೆ ತಿರುಗಿ NOC ತಗೋಬೇಕು. ನೆಕ್ಸ್ಟ್ ಒಟ್ಟಿಗೆ ನೀವು ತಗೊಂಡಿರಲ್ಲ, ಕೊಟ್ಬಿಟ್ಟಿರ್ತೀರ ಅಲ್ವಾ. ಆಗ ಫಸ್ಟ್ ಯಾವನು ಕೊಟ್ಟಿರ್ತಾನೆ, ಫಸ್ಟ್ ಒಂದು ಲೋನ್ ಕ್ಲಿಯರ್ ಆಗಬೇಕು, ಆಮೇಲೆ ನೆಕ್ಸ್ಟ್ ನಿಮಗೆ ಕ್ಲಿಯರ್ ಆಗಬೇಕು. NOC ಕೊಡಲೇಬೇಕು. ನಿಮ್ಮ ಏರಿಯಾ ಎಷ್ಟಿರುತ್ತೆ, ಏರಿಯಾ ಆಪರೇಷನ್, ಆ ಏರಿಯಾ ಆಪರೇಷನಲ್ಲಿ ಎಷ್ಟು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀರಾ ಅಂತ NOC ತಗೋತೀರಾ ನೀವು. NOC ತಗೊಂಡಾಗ ನೀವು ಹಿಂದೆ ತಗೊಂಡಿದ್ರೆ ಯಾವುದೋ ಬ್ಯಾಂಕಲ್ಲಿ ನೀವು ಕೊಡಲ್ಲ, ಆದರೂ ಕೊಟ್ಟಿರ್ತೀರ ನೀವು ಸೆಕೆಂಡ್ ಲೋನು ಅಲ್ವಾ. ಚಲೋ ಇದೆ ಕೊಟ್ಟಿರ್ತೀರ. ಆವಾಗ ಆ ಪಾರ್ಟಿ ಡಲ್ ಆಗ್ತಾನೆ. ಡಲ್ ಆದಾಗ ನಿಮಗೆ ಒಂದೇ ಪ್ರಾಪರ್ಟಿ ಇರ್ತದೆ, ಅದು ಒಂದೇ ಸೈಟ್ ಇರ್ತದೆ. ಅದಕ್ಕೆ ನೀವು 50 ಲಕ್ಷ ಕೊಟ್ಟಿರ್ತೀರ, ಅವನು 50 ಲಕ್ಷ ಕೊಟ್ಟಿರ್ತಾನೆ ಅಲ್ವಾ. ನೀವು ಅದ ಆಕ್ಷನ್ ಮಾಡ್ತೀರಾ, ಫಸ್ಟ್ ಪಾರ್ಟಿ ಮಾಡಲ್ಲ. SBIಗೆ ಆಗಿರ್ತದೆ, SBI ಮಾಡಲ್ಲ. ನಿಮಗೆ ದುಡ್ಡು ಬೇಕು, ನೀವು ಆಕ್ಷನ್ ತಗೊಂಡು ಮಾಡ್ತೀರಾ. ಅದು ಆಸ್ತಿ 60 ಲಕ್ಷಕ್ಕೆ ಹೋಗುತ್ತೆ, 50 ಲಕ್ಷ ಅವನು ಕೊಟ್ಬಿಡ್ಬೇಕು, 10 ಲಕ್ಷ ಮಾತ್ರ ನೀವು ಇಟ್ಕೋಬೇಕು. ಹಾಂ ಯಾಕೆ ಎಲ್ಲ ಇಸ್ಕೊಂಡಿರ್ತಾರೆ, ಹೈಪೋಥಿಕೇಶನ್ ಆಗಿರ್ತದೆ. ಅವನೆಲ್ಲಿ ಬಿಡ್ತಾನೆ, ಅವ್ನು ನಿಮ್ಮ ಹತ್ರ ಆಗ್ತಾನಲ್ಲ ಕೇಶ. ಅದೇ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕೊಡಬಾರ್ದು, NOC ಬೇಕು ಅಂತ ಹೇಳಿದ್ದೀನಿ. NOC ಇದು ಒಳ್ಳೆ ಪಾರ್ಟಿ ಅಂತ ಕೊಟ್ಟಿರ್ತಾರೆ, ಅವ್ರಿಗೂ ಕೊಡ್ಬೋದು, ಇಲ್ಲ ಅಂತಲ್ಲ. ಅವ್ರ ಗ್ಯಾರಂಟಿ ಮೇಲೆ ಫಸ್ಟ್ ಗ್ಯಾರಂಟಿ ಏನಿರ್ತಾನೆ ಅವ್ನಿಗೆ ಹೋಗುತ್ತೆ ದುಡ್ಡು ಫಸ್ಟು, ಆಮೇಲೆ ನೆಕ್ಸ್ಟ್ ನಿಮಗೆ ಬರುತ್ತೆ. ಅಷ್ಟು ಮಾತ್ರ 2 ಕೋಟಿ ರೂಪಾಯಿ ಆಸ್ತಿ ಇತ್ತು ಅಂದಾಗ ಅವ್ನು ದುಡ್ಡು ಕಟ್ಟಿ ಉಳಿದು ನಿಮ್ಗೆ ಕಟ್ಟಿ ಉಳಿದು ಅವ್ನು ಕೊಡಬೇಕಾಗತ್ತೆ. ನಿಮಗೆ ಪವರ್ ಇರ್ತದೆ ಆಕ್ಷನ್ ಮಾಡೋಕ್ಕೆ, ಅವ್ನು ನಿಮ್ಗೆ ಕೊಡಲೇಬೇಕಾಗತ್ತೆ. ನಿಮ್ಮ ಮೇಲೆ ಕೇಸ್ ಆಗ್ತಾನೆ, ನೀವು ದುಡ್ಡು ತೊಗೊಂಡಿದ್ರು ನೀವು ತಿರುಗಿ ವಾಪಸ್ ರಿಟರ್ನ್ ಮಾಡಲೇಬೇಕಾಗತ್ತೆ. ಕೊಡಬೇಡಿ, ಹಂಗೆ ಕೊಟ್ಟರೆ ಅದಕ್ಕೆ NOC ತಗೊಳ್ಳಿ ಅಂತ ಹೇಳೋದು. ದುಡ್ಡಿದ್ರೆ ಎಕ್ಸಸ್ ಇದ್ರೆ, ವ್ಯಾಲ್ಯೂಯೇಷನ್ ಜಾಸ್ತಿ ಇದ್ರೆ ತಗೊಳ್ಳಿ, ನೋ ಪ್ರಾಬ್ಲಮ್. ಕೊಡಲ್ಲ, ಕ್ಲಿಯರ್ ಮಾಡ್ಕೊಂಬನ್ನಿ ಅಂತ ಹೇಳ್ಬೇಕು. ನೀವು ಕೊಡಲೇಬೇಕು ಅಂತ ಕೊಡ್ತಾ ಇದ್ದೀರಿ, ನೀವು ಚಲೋ ಪಾರ್ಟಿ ಕೊಡಲೇಬೇಕು ಅಂತ ಕೊಡ್ತಾ ಇದ್ದೀರಾ. ನೀವು ಆ ಚಲೋ ಪಾರ್ಟಿಗೆ ಅದು ಕ್ಲಿಯರ್ ಮಾಡ್ಕೊಂಬಪ್ಪ, ನಾನು 1 ಕೋಟಿ ಕೊಡ್ದ, ನಾನು 2 ಕೋಟಿ ಕೊಡ್ತೀನಿ ಅಂತ ಹೇಳ್ಬೇಕು. ಅವನ ಹತ್ರ ನೀವು ಕೊಡ್ಬೇಕು ಅಂದಾಗ ನೀವು ಡೈರೆಕ್ಟ್ ದುಡ್ಡು ಅವನು ಕೊಡಬೇಕು ಬ್ಯಾಂಕ್ಗೆ, ಅವಾಗ ಅದು ಕ್ಲಿಯರ್ ಆಗುತ್ತೆ. 1 ಕೋಟಿ ಕೊಡ್ತೀನಿ ಅಂದರೆ 50 ಲಕ್ಷ ಬ್ಯಾಂಕ್ ಕೊಟ್ಟು ಕ್ಲಿಯರ್ ಮಾಡಬೇಕು, ನೀವು 50 ಲಕ್ಷ ಇವನಿಗೆ ಕೊಡಬೇಕು. ಅವಾಗ ನಿಮ್ಗೆ ಸೇಫ್ಟಿ ಆಗುತ್ತೆ, ಅವಾಗ ಅವ್ನು ಕ್ಲಿಯರ್ ಆಗುತ್ತೆ, ನಿಮಗೆ ಬರುತ್ತೆ. ನೀವೇನು ಮಾಡ್ತೀರಾ, 1 ಲಕ್ಷ ನಿಮಗೆ ಕೊಟ್ಬಿಡ್ತೀವಿ, 1 ಕೋಟಿನ ಅಲ್ಲೂ ಒಂದು 50 ಲಕ್ಷ ಬಿದ್ದಿರುತ್ತೆ, ಅವಾಗ ಅವ್ನು ಬಿಡಲ್ಲ ನಿಮಗೆ. ಅದನ್ನ ಕ್ಲಿಯರ್ ಮಾಡಬೇಕು. ಯಾವುದೇ ದುಡ್ಡು ನೇರವಾಗಿ ಚೆಕ್ಕ ಯಾವ ಫಸ್ಟ್ ಸೊಸೈಟಿ ಇರ್ತದೋ ಅವನು ಕೊಟ್ಟು ಕ್ಲಿಯರ್ ಮಾಡಬೇಕು. ನೀವೇನು ಮಾಡ್ತೀರಾ, ಟೇಕ್ ಓವರ್ ತಗೋತೀರ, ಅದು ಟೇಕ್ ಓವರ್ ಕ್ಲಿಯರ್ ಆಗಬೇಕಷ್ಟೇ. ಏನು ಮಾಡೋಕ್ಕಾಗೋದಿಲ್ಲ, ಕ್ಲಿಯರ್ ಮಾಡ್ಕೊ. ಹಂಗಂತ ನಾನು ಹೇಳ್ತಾ ಇದ್ದೀನಲ್ಲ, ಆ ರನ್ ಮಾಡಬೇಕು ಅಂದಾಗ ನೀವು ಸೊಸೈಟಿನ ಕೊಟ್ಬಿಡ್ತೀನಿ ಅಂತ ಅಂದರೆ ನಿಮ್ಗೆ ಬರೋದೇ ಇವಲ್ಲ ದುಡ್ಡು, ನಿಮ್ಮ ಸೊಸೈಟಿ ಮುಚ್ಚೋಗುತ್ತೆ.
ನಿಮ್ಮ ಸಾಲ ಹೋಗ್ಬೇಕು ಅಂತ ಅಂದ್ರೆ ನೀವು ಸುಮ್ಗೆ ಬೇಕಾಬಿಟ್ಟು ಎತ್ಬಿಡಕ್ಕಾಗತ್ತಾ? ಕೊಡಬಾರ್ದು. ನಮ್ಗೇನು ನಾವೇನು ಕೊಡಬೇಕು? ಅಡಮಾನ ಸಾಲ ಕೊಡಬೇಕು. ಬೆಳೆ ಸಾಲ ಕೊಟ್ಟು ನೀವೇ ಕೊಡ್ತೀರ. VSS ಇರುತ್ತೆ, ಫ್ಯಾಕ್ಸ್ ಇರುತ್ತೆ, 3% ಬಡ್ಡಿ ಕೊಡ್ತಾರೆ ಅವರು ಗೌರ್ಮೆಂಟಿಂದ. ನಿಮ್ಗೆ ಯಾರು ಕೊಡ್ತಾರೆ? ಅವ್ರು ಮನ್ನಾ ಮಾಡಿದ್ರು ಗೌರ್ಮೆಂಟ್ ಅವ್ರಿಗೆ ಕಟ್ಕೊಡುತ್ತೆ. ನಿಮ್ಗೆಲ್ಲಿ ಕಟ್ಕೊಡ್ತಾರೆ? ಹೌದು ಸರ್, ಬೆಳೆ ಸಾಲ ಕಟ್ಟಿ ಬರೀ ಅಗ್ರಿಮೆಂಟ್ ಮಾಡ್ಕೊಂಡು ಭೋಜನ ಬರೀ MR ಕೂರಿಸ್ಕೊಂಡಿರ್ತಾರೆ ಅವರು ಅಲ್ವಾ? ಸೈಡಲ್ಲಿ ಈ ಆಸ್ತಿಯು ಇಷ್ಟು ದುಡ್ಡಿಗೆ ಆಧಾರವಾಗಿರುತ್ತದೆ ಅಂತ ಇರ್ತದೆ. ಆ ಆಧಾರನ ಕ್ಲಿಯರ್ ಮಾಡ್ಕೊಂಡಿದ್ರೆ ನೀವು ಕೊಡ್ಬೋದು. ಅದು ಆಧಾರ ಕ್ಲಿಯರ್ ಆಗಿಲ್ಲ ಅಂದ್ರೆ ನೀವು ಕೊಟ್ಟರೆ ಹೋಯ್ತು. ಅದು ಆಧಾರ ಯಾರು ಬಿಡೋದೇ ಇಲ್ವಲ್ಲ, ಅವನು ಸಬ್ ರಿಜಿಸ್ಟರ್ ತೆಗೀದೇ ಇಲ್ವಲ್ಲ, ಅದು ನಿಮ್ಗೆ ಇದ್ದೇ ಇರ್ತದಲ್ಲ. ಆ ಸೊಸೈಟಿಯನ್ನು ಕೇಳ್ತಾನೆ ನಿಮ್ಮನ್ನ. ಫಸ್ಟ್ ಕ್ಲಿಯರ್ ಆಗಬೇಕು. ಏನೇ ಆದರೂ ವಿತೌಟ್ ಕ್ಲಿಯರ್ ನೀವೇನು ಮಾಡೋಕ್ಕಾಗಲ್ಲ. ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಕೊಡ್ಬೋದು, ದುಡ್ಡು ಕೊಡಬಾರ್ದು ಅಂತೇನಿಲ್ಲ. ನೀವು ಹೇಳಿದ್ರಲ್ಲ ಎಕ್ಸಸ್ ದುಡ್ಡದೆ ನಾವು ಹೆಂಗೆ ಕೊಡೋದು? ಅಷ್ಟೊಂದು ಜನ ಎಷ್ಟು ಕೋಟಿ ಜನ ಐತ್ರಿ, ಎಷ್ಟು ಇದೈತೆ, ಎಲ್ಲರಿಗೂ ಕೊಡೋಕಾಯ್ತದ? ನಮ್ಮ ಲೀಗಲ್ ಇದೆ ಕೊಡಬೇಕು, ಇಲ್ಲ ಅಂದರೆ ಡಿಪಾಸಿಟೇ ತಗೋಬಾರ್ದು. ಹಾಂ ಹಾಂ ನಿಮ್ಮನೆ ನೋಡ್ಕೊಬೇಕು. ಲೀಗಲ್ ಎಂತೆಂಥವನ್ನ ಹೆಂಗೆ ಬೇಕು ಕೊಟ್ಕೊಂಡ್ರೆ ಲೀಗಲ್ ಕೊಡೋಕ್ಕಾಗತ್ತಾ? ನಿಮ್ಮ ಇಲ್ಲಿ ಆಫೀಸರು ಬೋರ್ಡು ಎಲ್ಲ ತಗೊಂಡ್ರೆ ಕೊಡಿ, ನಿಮ್ದೇನು ತಪ್ಪಿರ್ತದೆ ಲೀಗಲ್ ಕೊಟ್ಟಾದ್ಮೇಲೆ ಕಾನೂನಲ್ಲಿ. ಜಾಮೀನ್ದಾರ ವೆಹಿಕಲ್ ಲೋನ್ ಫಸ್ಟ್ ಆಫ್ ಆಲ್ ವೆಹಿಕಲ್ ಲೋನ್ ನಮ್ಮ ಸೊಸೈಟಿಯವ್ರು ಕೊಡಲೇಬಾರ್ದು. ಹೈಪಾಥಿಕೇಶನ್ ಯಾವತ್ತೇನು ಆಕ್ಸಿಡೆಂಟ್ ಆಗುತ್ತೋ, ಯಾವನು ಹೋಗ್ತಾನೋ ಅದರಿಂದ ಹೋಗೋಕ್ಕಾಗಲ್ಲ. ವೆಹಿಕಲ್ ಲೋನ್ಗೆ ನಿಮ್ಮ ಹೆಸರಿಗೆ ಹೈಪಾಥಿಕೇಶನ್ ಮಾಡಿ ನೀವು ಸೀಜ್ ಮಾಡಿ, ಆ ಸೀಜ್ ಮಾಡಿದ ಅದು ನಿಮ್ಮ ಸ್ವಸ್ಥಿತಿಯಲ್ಲಿ ನಿಮ್ಮ ಬ್ಯಾಂಕಲ್ಲಿ ಇಟ್ಕೊಂಡು ಅವ್ನು ದುಡ್ಡು ಕಟ್ಟಾಗ ಏನು ಆಸ್ತಿ ಯಾವ ಟೈಮಲ್ಲಿ ನೀವು ಅದನ್ನ ಸೀಜ್ ಮಾಡಿರ್ತೀರೋ ಅದೇ ಸ್ವಸ್ಥಿತಿಲಿ ಅವನು ರಿಟರ್ನ್ ಮಾಡಬೇಕು. ಅದಕ್ಕೆ ಆ ವೆಹಿಕಲ್ ಲೋನ್ ಕೊಡೋದ್ಕಿಂತ ಸುಮ್ಗಿರೋದು ಒಳ್ಳೇದು. ಈ ಸುಸ್ಥಿತಿ ಕೇಳ್ತಾನವನು, ಸ್ವಾಮಿ ನಾನು ಇದ್ದಾಗ ಹೆಂಗಿತ್ತು ಗಾಡಿ ಹೋದ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ, ಆಯಿಲ್ನೂ ಹಾಕ್ಸಿ ಕೊಡ್ಬೇಕು ಅವಾಗ ಅವ್ರಿಗೆ. ತಲೆನೋವು ಕೇಸ್ಗಳು, ಆ ತಲೆನೋವು ಕೇಸ್ಗಳನ್ನ ನಾವು ಅವಾಯ್ಡ್ ಮಾಡಬೇಕು. ನಮಗೆ ಬೇಕಾಗಿರೋದು ಪ್ಲೇಡ್ಜ್ ಅಷ್ಟೇ. ಪ್ಲೇಡ್ಜ್ ಯಾವುದಿರ್ತದೆ, ನಮ್ಗೆ ಯಾವ ಈಸಿಯಾಗಿ ದುಡ್ಡು ಬರುತ್ತೋ, ರಿಸ್ಕ್ ಇಲ್ಲ ಅಂತ ಲೋನ್ಗಳು ಮಾತ್ರ ನಾವು ಮಾಡ್ಕೊಂಡು ಹೋಗ್ಬೇಕು. ಯಾವ್ದನ್ನ ಮಾಡ್ಕೋಬೋದು. ಆ ಲೋನ್ಗೆ ಅದೇನೋ ಬೇರೆ ಆಸ್ತಿ ಇದ್ರೆ ಅಟ್ಯಾಚ್ ಮಾಡ್ಬೋದು. ಬೇರೆ ಅಟ್ಯಾಚ್ ಮಾಡಿಸ್ಕೊಬೋದು, ಆಸ್ತಿಗೆ ಇಸ್ತಿನ ಅಟ್ಯಾಚ್ ಮಾಡಿ ತಗೊಬೋದು. ಯಾಕೆಂದರೆ ಲೋನ್ ಕೊಟ್ಟಿರ್ತೀವಲ್ವ, 100% ಏನು ಆ್ಯಸ್ ಇಟ್ ಈಸ್ ಏನಿರುತ್ತೆ ಅದನ್ನೇ ಪ್ರೊಸೆಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಹೈಪಾಥಿಕೇಶನ್ ಮಾಡ್ಕೊಂತೀರಾ, ಹೈಪಾಥಿಕೇಶನ್ ಮಾಡಿ ಮೇಡಮ್ ಹೇಳಿದ್ರಿ ಇವಾಗ, ಅದೇನು ಹೈಪಾಥಿಕೇಶನ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ವೆಹಿಕಲ್ಲು ನಿಮ್ಗೆ ಓಡ್ತಾ ಇದ್ದಂಗೆ ಏನಾಗುತ್ತೆ ಹೇಳಿ, ಡೆಪ್ರಿಷಿಯೇಷನ್ ಆಗ್ತಾ ಇರುತ್ತೆ. ಇವತ್ತೊಂದು ಲಕ್ಷ ಕಾರ್ ತಗೊಂಡು ಶೋರೂಮಿಂದ ಈಚೆಗೆ ಬಂದರೆ 25,000 ಇಲ್ಲ, ಬರೀ 75,000ಕ್ಕೆ ಅದು ವ್ಯವಹಾರ ಅಲ್ವಾ? ಇದು ಲಕ್ಷಕ್ಕೆ ಮಾತ್ರ ಹೇಳ್ತಾ ಇರೋದಷ್ಟೇ. ನಿಮ್ಮ ಕಾರ್ 15 ಲಕ್ಷ ಇರೋದು, 20 ಲಕ್ಷ ಇರುತ್ತೆ. ಶೋರೂಮ್ ಇಲ್ಲಿದ್ದಾಗ ಅಷ್ಟೇ ನಿಮ್ಮ ಕಾರ್ ಬೆಲೆ. ಶೋರೂಮಿಂದ ಆಚೆಗೆ ಬಂತು ಅಂದರೆ ನೀನು ಬೇರೆಯವ್ರಿಗೆ ಮಾರ್ತೀನಿ ಅಂದರೆ 1 ರಿಂದ 2 ಲಕ್ಷ ಹೋಯ್ತು. ನೀವು ಕೊಟ್ಟಿರೋ ದುಡ್ಡು ಏನಾಯಿತು? 10 ಲಕ್ಷ ಕೊಟ್ಟಿದ್ರೆ 2 ಲಕ್ಷ ಡಮ್ ಅಂತು. ನಿಮ್ಗೆ ಹೈಪಾಥಿಕೇಶನ್ ಇರುತ್ತೆ, 8 ಲಕ್ಷ ತಗೊಂಡು ಬಂದು ಏನು ಮಾಡ್ತೀರಾ? ತಗೊಂಡೋಗು ಅಂತ ಹೇಳ್ತಾನೆ. ಮೆಡಿಕೋ, ನೀನೇ ಮೆಡಿಕೋ ಅಂತ ಹೇಳ್ತಾನೆ. ಯಾರು ಗ್ಲಾಸ್ ನೀವು ತಿರುಗಿ ಮಾಡ್ತೀರಾ, ಸೇಲ್ ಮಾಡ್ತೀರಾ. ಸೇಲ್ ಮಾಡೋದು ಯಾರಿಗೋಯ್ತು? ನಾನೇ ತಗೋಬೇಕು ಅಂದ್ರೆ ಆಕ್ಸಿಜನ್ 7 ಲಕ್ಷ ಅಂತೀನಿ, ಇನ್ನು 3 ಲಕ್ಷ ಎಲ್ಲಿ ಹೋಗ್ತೀರಾ? ಅದೇ ಹೇಳ್ತಾ ಇದ್ದೀನಿ, ಎಲ್ಲ ಅಲ್ಲೇ ಪ್ರಾಬ್ಲಮ್ಮೇ. ಹೈಪಾಥಿಕೇಶನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ಮೇ, ಎಲ್ಲ ಪ್ರಾಬ್ಲಮ್. ಮೂವಬಲ್ ಯಾವುದು ಕೊಡಬಾರ್ದು. ಅಸೆಟ್ ಏನಿದ್ರು ನಮಗೆ ಇರುವಂಥದ್ದು ಕೊಡಬೇಕು. ಸೈಟ್ಸ್ಗಳಿಗೆ, ಲ್ಯಾಂಡ್ಗಳಿಗೆ, ಮನೆಗಳಿಗೆ. ಮನೇನೂ ಡಿಪ್ರಿಷಿಯೇಷನ್ನು, ವ್ಯಾಲ್ಯೂಯೇಷನ್, ಅದಕ್ಕೆ ವ್ಯಾಲ್ಯೂಯೇಷನ್ ಅಂತ ಹೇಳೋದು. ಹಾಂ, ಕೊಡ್ಬೇಕು, ಫ್ಲಡ್ ಝೋನ್ ಕೊಡಿ, ಏನು ತೊಂದರೆ ಏನಿಲ್ಲ. ಫ್ರಾಡ್ ಆಗುತ್ತೆ ಅಂದರೆ ಎಲ್ಲ ಫ್ರಾಡೇ. ನಾನು ಎಣ್ಣೆ ಮಾಡ್ತಿದ್ದೆ ಎಲ್ಲ ದಿವಸ ಫ್ರಾಡೇ ಇರೋದು. ಅದನ್ನು ಎಚ್ಚೆತ್ಕೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೇ ನಾವು. ಫ್ರಾಡ್ ಆಗ್ದಂಗೆ ನೋಡ್ಕೋಬೇಕು. ನಿಮ್ಮ ಸೊಸೈಟಿಲಿ 1 ಕೋಟಿ ದುಡ್ಡು ಇರ್ತದೆ, 1 ಕೋಟಿ ನೀನು ಎತ್ಕೊಂಡು ಹೊಟ್ಟೋದ್ರೆ ನೀನು ಎತ್ಕೊಯ್ತೇನೆ ಅಂತ ನೀನು ಸೇರಿಸ್ಕೊಂಡಿರ್ತೀವ, ನಿನ್ನ ಅಕೌಂಟೆಂಟ್ ಮಾಡ್ಕೊಂಡಿರ್ತೀವ. ನೀನು ಫ್ರಾಡ್ ಅಂತ ನೀನು ಎತ್ಕೊಯ್ತೇನೆ ಅಂತ ನಿಮ್ಮ ಬೋರ್ಡು ನೀನು ಸೇರಿಸ್ಕೊಂಡಿರುತ್ತಾ? ಒಳ್ಳೆಯವನು, ಒಳ್ಳೆ ಕೆಲಸಕಾರ, ಇವ್ನು ಕೆಲಸ ಮಾಡ್ತಾನೆ, ಇವನಿಂದ ಅರ್ನ್ ಆಗುತ್ತೆ ಅಂತ ತಿಳ್ಕೊಂಡು ನಿಮ್ಮ ಕೆಲಸ ಕೊಟ್ಟಿರ್ತೀವಿ.
ನೀನೇ ಒಳಗೆ ಎತ್ಕೊಂಡು ಹೋಗ್ತೀನಿ ಅಂತ ನಮ್ಗೆ ಹೆಂಗೆ ಗೊತ್ತಿರುತ್ತೆ? ಫ್ರಾಡ್ ಅವೆಲ್ಲ ಏನು ಮಾಡೋಕ್ಕೆ, ಯಾವ ಟೈಮಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಏನೇ ಕಷ್ಟ ಬಂದಾಗ ಏನು ಹೊತ್ಕೊಂಡು ಹೋಗೋದು. ಫ್ರಾಡ್ ಬಗ್ಗೆ ಅಂತ ಫ್ರಾಡ್ ಬರಲೇಬಾರ್ದು, ಅದು ಥಿಂಕ್ ಮಾಡಲೇಬಾರ್ದು. ನಾವು ನಮ್ದೇನಿದ್ರು ಆಸ್ತಿ, ನಮ್ಮ ಮನೆ, ನಮ್ಮ ಇದು ಅಂತ ನೋಡ್ಕೋಬೇಕು. ನಮ್ಮ ಸಂಸ್ಥೆನ ರನ್ ಮಾಡಬೇಕು. ಯಾವ ಲೋನ್ ಕೊಡಿ ಸಜೆಸ್ಟ್ ಮಾಡಬೇಕು, ಈ ಲೋನ್ ಬೇಡಿ ಸರ್, ಆ ಲೋನ್ ಕೊಡಿ, ಈ ಥರ ಮಾಡಬೇಕು. ಆಯಿತು, ನಮೂನೆ 4 ಬಂದಿದೆ. ನಮೂನೆ 4 ಎಲ್ಲ ಜಪ್ತಿ ವಾರೆಂಟ್ ಬಗ್ಗೆ ಎಲ್ಲ ಆಯಿತು. ಆ ಜಪ್ತಿ ವಾರೆಂಟಲ್ಲೂ ನೀವು ಏನೋ ಒಂದು ವಸೂಲಿ ಮಾಡ್ತೀರಾ, ಕೊಡ್ತೀರಾ. ಆಗದೇ ಇಲ್ಲ ಅಂತ ಹೇಳ್ತಾರೆ. ಆಗದೇ ಇದ್ದಾಗ ತಿರ್ಗಾ ನಿಮ್ಮ ಬೋರ್ಡಲ್ಲಿ ಏನು ಮಾಡ್ತೀರಾ, ನಿಮ್ಮ ಸೇಲ್ ಆಫೀಸರು, ಬೋರ್ಡ್ಗಳ ಅವಶ್ಯಕತೆ ಇರೋದಿಲ್ಲ, ಸೇಲ್ ಆಫೀಸರ್ಗೆ ಪವರ್ ಇರ್ತದೆ. ಸೇಲ್ ಆಫೀಸರ್ ಏನು ಮಾಡಬೇಕು, ಆ ಸ್ವಾಮಿ ನಾವು ಜಪ್ತಿ ವಾರೆಂಟ್ ಕೊಟ್ಟಿದ್ರಿ, ಹಿಂಗೆ ನಾವು ಅವ್ರ ಮನೆಗೆ ಹೋಗಿದ್ವಿ, ಈ ಥರ ವಸೂಲಿ ಮಾಡಿದೆ, ಯಾವುದು ತೊಂದರೆ ಆಯಿತು, ಯಾವುದು ನಮಗೆ ವಸೂಲಿ ಆಗದೆ ಇರೋದ್ರಿಂದ ನಮೂನೆ 7 ಕೊಡಿ ನಮಗೆ ಅಂತ ಕೇಳಿದ್ರೆ, ಆ ನಮೂನೆ 7 ಏನು ಹೇಳುತ್ತೆ, ಇಂಥ ಅಡ್ರೆಸ್ಸು, ಇಂಥ ಜಾಗದಲ್ಲಿ ನಿಮ್ಗೆ ಆಕ್ಷನ್ ಮಾಡ್ತೀವಿ, ಇಷ್ಟು ಡೇಸ್ ಟೈಮ್ ಕೊಡಿ ಅಂತ. ತಿರ್ಗಿ ಅದಕ್ಕೆ 15 ಡೇಸು ತಿರ್ಗಾ ನೋಟಿಸ್. ಅದಕ್ಕೆ ಇದು ಲೆಂತಿ ಪ್ರೊಸೆಸ್ ಹೋಗ್ತಾ. ತಿರ್ಗಾ ನೋಟಿಸ್ ಕೊಡ್ಬೇಕು. ಅವನೇನಂದರೆ ಆರಾಮಾಗಿ ಮನಗಿರ್ತಾನೆ, ಕುರ್ಲಾನ್ ಬೆಡ್ ಹಾಕಿ ನೀವೇ ದುಡ್ಡು ಕೊಟ್ಟು ಮನಗಿಸಿರ್ತೀರ ಲೋನ್ಗಾರನ್ನ, ಅವನು ನೆಮ್ಮದೇ ಮನಗಿರ್ತಾನೆ ಅಷ್ಟೇ. ಅದು ಮನಿಕೊಂಡಂಗೆ ಎಲ್ಲವರೆಗೂ ಮನಗಿರ್ತಾನೆ ಅವನು. 7 ಕೊಡ್ತೀರಾ, 7 ನಮೂನೆನೂ ಕೊಡ್ತೀರಾ. ಅದೇ ಥರ 15 ಡೇಸ್ ಅದಕ್ಕೆ ಅವಕಾಶ ಇರ್ತದೆ. ಆ 15 ಡೇಸ್ ಕೊಡ್ತೀರಾ. 15 ಡೇಸಲ್ಲಿ ಕಟ್ಬಿಡು ಅಂತ ತಿರ್ಗಾ ಕೊಡ್ತೀರ. ಅದಕ್ಕೂ ಕಟ್ಟಲ್ಲ. ಹಾಂ, ಬೇಡ ಬೇಡ. ಗಿಫ್ಟ್ ಇಡ್ ಯಾವ ಬೇಕಾದ್ರೂ ಚೇಂಜ್ ಮಾಡ್ಬೋದು. ನಾನು ಇವತ್ತು ನೀವು ಕೊಟ್ಟರೆ ಗಿಫ್ಟ್ ಇಡ ನೀವು ರಿಜಿಸ್ಟರ್ ಮಾಡ್ಕೊಂಡು ನನ್ನ ಲೋನ್ ತೊಗೊಂಡು ತಿರ್ಗಿ ಆ ಗಿಫ್ಟ್ ಇಡ ಇನ್ನೊಬ್ಬಂಗೆ ನಾನು ಚೇಂಜ್ ಮಾಡೋಕ್ಕೆ ಅವಕಾಶ ಇರ್ತದೆ. ಕೊಡಬೇಡ. 7 ಕೊಡ್ತೀರಾ. 7ನಲ್ಲಿ ಅದಕ್ಕೂ ಆಗಲ್ಲ. ತಿರ್ಗಿ 15 ದಿವಸ ನೋಡ್ತೀರಾ. 15 ದಿವಸ ನೋಡಿ ನಿಮ್ಮ ಸಾಲಗಾರ ಫುಲ್ ಡೌಟ್ಫುಲ್ ಆಗಿಬಿಟ್ಟಿರ್ತಾನೆ, ಅವನು ಕಟ್ಟೋದಿಲ್ಲ. ಅವನದೇನೊಂದು ಆಸ್ತಿ ಇರುತ್ತೆ, ಆ ಆಸ್ತಿನ ನೀವು ಅಡಮಾನ ಮಾಡ್ಕೊಂಡಿರ್ತೀರ. ಸ್ವಾಮಿ ಇಂಥ ಆಸ್ತಿ ಇದೆ, ಹಿಂಗಿದೆ ಅಂತ ಹೇಳಬೇಕು. ಮಿನಿಮಮ್ 12 ಇಯರ್ಸ್ ಆ EC ತಗೋಬೇಕು. ಆ 12 ಇಯರ್ EC ನೀವು ಸಬ್ಮಿಟ್ ಮಾಡಬೇಕಾದ್ರೆ 12 ವರ್ಷದ ECನ ಅವ್ರದ್ದು ಏನಿರ್ತದೋ ಅದು ತಗೋಬೇಕು. ಆ 12 ವರ್ಷದಲ್ಲಿ ಆ EC ಸೇಮ್ ನಿಮ್ಮ ಹೆಸರಲ್ಲೇ ಇರಬೇಕು. ಅದಕ್ಕೆ ನಿಮ್ಗೆ ಹೇಳೋದು, ಪ್ರತಿ ವರ್ಷವೂ ಅದಕ್ಕೆ ಕಂದಾಯ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು. ಅದು ಕಟ್ಟಿ ನಿಮ್ಮ ಹೆಸರಿಗೆ ಆ ಬೋಜಾದಲ್ಲಿ ದಾಖಲೆ ನಿಮ್ದಿದ್ದೇ ಇರಬೇಕು RTCಲಿ. ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಂದು ಎಷ್ಟೇ ಫೈಲ್ ಇರಲಿ ಏನೇ ಇರಲಿ ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕು. ಆ ಮೇಂಟೈನ್ ಮಾಡದೇ ಇದ್ದರೆ ನೀವು ಆಕ್ಷನ್ಗೆ ಹೋಗ್ಬೇಕಾದಾಗ, ಅದನ್ನ ಮಾರಾಟ ಮಾಡಬೇಕಾದಾಗ ನಿಮಗೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಿಮ್ಮ ದುಡ್ಡು ತಗೋಬೇಕಾದ್ರೆ ತಿರ್ಗಾ ಪ್ರೋಸೆಸ್ ಆಗುತ್ತೆ. ಕಸ್ಟಮರ್ ಕಟ್ತಾ ಇದ್ರು ನಾವೇ ಕಟ್ಟಬೇಕು. ನಾವೇ ಕಟ್ಟಿ ಅವ್ರನ್ನ ಇದಕ್ಕೆ ಅಕೌಂಟ್ಸ್ಗೆ ಹಾಕ್ತಾ ಇರಬೇಕು, ಡೆಬಿಟ್ ಮಾಡ್ತಾ ಇರಬೇಕು. ಈಗ ನೀವು ಅಲ್ಲಿಂದ ಕೇಸಿಗೆ ಬಂದಿರ್ತೀರಾ. ಆ ಕೇಸ್ಗೆ ಬಂದಾಗ ನೀವು 10,000 ಖರ್ಚು ಮಾಡಿರ್ತೀರ. 10,000ನ ಅವನಿಗೆ ಡೆಬಿಟ್ ಮಾಡಿರ್ತೀರ. ಆ ದುಡ್ಡು ಮಾತ್ರ ಡೆಬಿಟ್ ಮಾಡಿರ್ತೀರ. ಅವ್ನು ಟ್ಯಾಕ್ಸ್ ಕಟ್ಬಿಟ್ಟು ಅವನ ಆಸ್ತಿಗೆ ನೀವು ಹಾಕ್ಕೊಂಡು ಯಾಕೆ ಡೆಬಿಟ್ ಮಾಡಬಾರ್ದು? ಅದು ಮಾಡಬೇಕು. ಮಾಡಿ, ಏನು ತಪ್ಪೇನಾಗಲ್ಲ, ಡೆಬಿಟ್ ಮಾಡಬೇಕು. ಡೆಬಿಟ್ ಮಾಡಿದ್ರೆ ನಿಮ್ಮ ಸೇಫ್ಟಿ. ABG ಆಗುತ್ತೆ. ABG ಆದಾಗ ನೀವು ಬೇರೆಯವ್ರಿಗೆ ಟ್ಯಾಕ್ಸ್ ಕೊಡಬೇಕು, ಏನಿಲ್ಲ ರಿಜಿಸ್ಟ್ರು ಇದು ಮಾಡಬೇಕು, ಖಾತೆ ಮಾಡಬೇಕು ಅಂದರೆ ಇರೋ ಖಾತೆ ಎಲ್ಲ ಫೀಸೆಲ್ಲ ಕಟ್ಟಿದ್ರೆ ಮಾತ್ರ ನಿನಗೆ ಬೇರೆ ಖಾತೆ ಮಾಡಿಕೊಡೋದನ್ನು ಕಟ್ಬೋದು. ಅವನ ಇದಕ್ಕೆ ಡೆಬಿಟ್ ಮಾಡಬೇಕಷ್ಟೇ. ಕಟ್ಟಿದ್ರೆ ಅವ್ನು ಖಾತೆ ಕೊಡೋದು ಬೇರೆಯವ್ರಿಗೆ. ನೀವು ಕಾರ್ಪೊರೇಷನ್ ಆಗಲಿ ಇನ್ನೊಂದಾಗಲಿ ಅವ್ನಿಗೆ ಅದೇ ಚಾನ್ಸ್. ಅದು ಆ ಟೈಮಿಲ್ಲ ನಿಮ್ಗೆ ಕಟ್ಟಲ್ಲ ಅವನು ವಸೂಲಿ ಮಾಡೋಕ್ಕೆ. ಸರ್ಕಾರ ಅದೇ ಮಾಡಿರೋದು. ನಾನು 10 ವರ್ಷ ಕಟ್ತಿದ್ರು ನಾನು ಏನೋ ಮಾಡಬೇಕು ಅಂದಾಗ, ಅದು ಇನ್ನೊಬ್ರಿಗೆ ಮಾಡಬೇಕು ಅಂದಾಗ ಕ್ಲಿಯರೆನ್ಸ್ ಇದ್ದರೆ ಮಾತ್ರ ಇವನು ಫೀಸ್ ಗೌರ್ಮೆಂಟ್ ಫೀಸ್ ತಗೊಂಡು ಕ್ಲಿಯರ್ ಮಾಡಿಕೊಡ್ತಾನೆ. ಇಲ್ಲರಾಗಲ್ಲ. ಯಾವತ್ತಿದ್ರೂ ಕಟ್ಟಲೇಬೇಕು. ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬೇಕು. ಆ ದುಡ್ಡನ್ನು ನೀವು ನಿಮ್ಮ ಹತ್ತಿಗೆ ಡೆಬಿಟ್ ಮಾಡಬೇಕು, ಸಾಲಗಾರನ ಡೆಬಿಟ್ ಮಾಡ್ಕೋಬೇಕು. 7 ಕೊಡ್ತೀರಿ. 7 ನೋಟಿಸ್ ಹೋಗುತ್ತೆ. 7 ನೋಟಿಸ್ ಆದ ನಂತರ ತಿರ್ಗಿ ಅದಕ್ಕೂ ಕಟ್ಟಲ್ಲ ಅವನು. ತಿರ್ಗಾ ನೆಕ್ಸ್ಟ್ ರಿಜಿಸ್ಟರ್ ಏನು ಮಾಡ್ತಾರೆ, ನಮೂನೆ 8, 9 ಕೊಡಿ ಅಂತ ಹೇಳಿ 7 ಕೊಟ್ಟಾದ್ಮೇಲೆ ಆಕ್ಷನ್ 8, 9 ಅಂತ ಒಂದು ನಮೂನೆ ಇರುತ್ತೆ. ನಿಮ್ಮ ಸೌಹಾರ್ದ ಆಕ್ಟ್ ಪ್ರಕಾರ ಅದು ಆಕ್ಷನ್ ಅಂತ ಇರುತ್ತೆ.
ಹರಾಜು ಪ್ರಕ್ರಿಯೆ ನಡೆಯೋದು. ಆ ಹರಾಜು ಪ್ರಕ್ರಿಯೆಯಲ್ಲಿ 8 ಏನು ಯಾವ ಪ್ಲೇಸು ಯಾವ ಜಾಗ ಏನು ಅಂತಿರುತ್ತೆ, ಆ ಜಾಗದಲ್ಲಿ ಮೆನ್ಷನ್ ಆಗಿರುತ್ತೆ ಯಾವ ಅವನ ಹೆಸರು, ಆ ಆಸ್ತಿ ಹೆಸರು, ಎಷ್ಟು ಮೌಲ್ಯಮಾಪನ, ಏನು ಕ್ಷಣ ಅಂತ ಒಂದು ನಮೂನೆ 8 ಕೊಡ್ತಾರೆ. ತಿರುಗಿ 9 ಯಾವ ಆಸ್ತಿ ಯಾವ ದಿನಾಂಕದಂದು 9 ಆಕ್ಷನ್ ಮಾಡೋಕ್ಕೆ ಆ 9 ನಮೂನೆಯಲ್ಲಿ ಹೇಳ್ತಾರೆ ಯಾವ ಡೇಟು ಯಾವ ದಿನಾಂಕ ಎಲ್ಲ ಆಕ್ಷನ್ ಮಾಡೋದು ಯಾವ ಥರ ಅಂತೇಳಿ ಕೊಡ್ತಾರೆ. ಆ 2 ನೋಟಿಸ್ನ ನೀವು ತಗೊಂಡೋಗಿ ತಿರ್ಗಾ ಮತ್ತೆ ಡಿಕ್ರಿದಾರನಿಗೆ ಬಿಫೋರ್ ನಾನು ನಿಮ್ಮ ಮನೆ ಆಕ್ಷನ್ಗೆ ಆದೇಶ ತಗೊಂಡಿರ್ತೀನಿ, ಇಂಥ ದಿನಾಂಕ ಆಕ್ಷನ್ ಆಗುತ್ತೆ, ಈ ಆಕ್ಷನ್ ಮೊದಲೇ ನೀವು 15 ದಿವಸನೋ 30 ದಿವಸನೋ ಒಂದು ಡೇಟ್ ಇರ್ತೈತೆ, ಆ ಡೇಟ್ ಹೇಳಿ 30 ದಿವಸನೂ ಕೊಡ್ಬೋದು 15 ದಿವಸನೂ ಕೊಡ್ಬೋದು. 15 ದಿವಸ ಕೊಡಿ, ಅಷ್ಟರಲ್ಲಿ ನೀವು ಇಷ್ಟು ಅಮೌಂಟ್ ಇದೆ, ಇಷ್ಟು ಡಿಕ್ರಿ ಆಗಿದೆ ಅಂತ ಅವ್ರು ನೋಟಿಸ್ ಕೊಡಬೇಕು. ಅದಕ್ಕೂ ಸುಧಾ ಅವನು ಕಟ್ಟಿಲ್ಲ ಅಂದಾಗ ನೀವೇನು ಮಾಡಬೇಕು, ಆ ಡೇಟ್ ಇಂಥ ಡೇಟಲ್ಲಿ ಆಕ್ಷನ್ ಮಾಡಿದ್ದೀನಿ ಅಂತ ಒಂದು ಡೇಟ್ ಹಾಕಿರ್ತೀರ, ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಕಾಪಿನ ಕೊಡಬೇಕು, ಇಲ್ಲ ಅಂದರೆ ಪಂಚಾಯತಿ ಆಫೀಸಲ್ಲಿ ಒಂದು ಕೊಡಬೇಕು. ಮಸ್ಟ್ ಆ್ಯಂಡ್ ಶುಡ್ ಅವ್ರ ಮನೆ ಮುಂದೆ ಬೋರ್ಡ್ ಹಾಕ್ಬೇಕು. ಅಲ್ಲಿ ಅಂಟಾಕ್ಬಿಟ್ಟು ಒಂದು ತಗೊಳ್ಳಿಲ್ಲ ಅಂತ ಅಂದರೆ ಅಂಟಾಕ್ಬಿಟ್ಟು ಒಂದು ಫೋಟೋನಾದ್ರು ತೊಗೋಬೇಕು, ಇಲ್ಲ ಅಂದರೆ ಅವ್ರು ಮುದ್ದಾಮ ಹೋಗಿಲ್ಲ ಅಂತಂದರೆ ಮುದ್ದಾಮ ಹೋಗೋದು ತಲುಪಿಸ್ಬೇಕು. ಮಸ್ಟ್ ಆ್ಯಂಡ್ ಶುಡ್ಡು ನೀವು ಅವರ ಗಮನಕ್ಕೆ ಬರಲೇಬೇಕು. ನೋಟಿಸ್ ಫೋಟೋ ಆಗ್ಬೋದು, ಮುದ್ದಾಮ ಆಗ್ಬೋದು, ಇಲ್ಲ ಅಂದರೆ ನೀವು ಅಲ್ಲೇ ನಿಂತ್ಕೊಂಡು ಫೋಟೋ ಹೊಡ್ಕೊಂಡು ಆ ಮನೆ ಮುಂದೆ ಆಗ್ಬೋದು. ಯಾವ್ದಾದ್ರು ಒಂದು ದಾಖಲಾತಿಗೆ ಕೋರ್ಟ್ಗೆ ಇರಬೇಕು ನೀವು ಆಕ್ಷನ್ ಮಾಡೋ ಮುಂಚೆಗೆ. ಆಕ್ಷನ್ಗೆ ನೀವು ಬರ್ತೀರಿ, ಆ ದಿನಾಂಕದಂದು ಆಕ್ಷನ್ ಸ್ಟಾರ್ಟ್ ಆಗುತ್ತೆ. 100% ಕೊಡಲೇಬೇಕು. ಆಕ್ಷನ್ ಡೇಟ್ ಇರುತ್ತೆ, ಆಕ್ಷನ್ ಡೇಟ್ ಬಿಫೋರ್ 15 ದಿವಸ ಮುಂದೆ ಒಂದು ಡಂಗೂರ ಹೊಡಿಸ್ಬೇಕು ನೀವು. ಆ ಡಂಗೂರ ಯಾವ ಹೊಡಿತಾನೆ ಯಾರು ಮಾಡ್ತಾನೆ ಅವನದು ಪರ್ಟಿಕ್ಯುಲರ್ಗಿ ಸಿಗ್ನೇಚರ್ ತಗೋಬೇಕು ಸೇಲ್ ಆಫೀಸರ್, ಅವನ ಹೆಸರು ಅವನ ಸೈನು ಅವನೇನು ಮಾಡ್ತಾನೆ ಅಂತ ಆ ಡಂಗೂರ ಹೊಡಿಸ್ಬೇಕು. ಒಂದೊಂದು ಕಡೆ ಹೇಳ್ತಾರೆ ಡಂಗೂರ ಹೊಡಿಸಿದ್ರೆ ಅವಮಾನ ಆಗುತ್ತೆ ಹೊಡಿಬೇಡಿ ಅಂತ ಬಂದು ಅಡ್ಡ ಮಾಡ್ತಾರೆ. ಅದು ಸೇಲ್ ಆಫೀಸರ್ಗೆ ಗೊತ್ತಿರ್ತದೆ. ಯಾರು ಫೀಲ್ಡ್ಗೆ ಹೋಗಿರ್ತಾರೆ ಆ ಫೀಲ್ಡಲ್ಲಿ ಕರ್ತವ್ಯ ಮಾಡುವಂಥವ್ರಿಗೆ ಆ ಅನುಭವ ಆಗಿರ್ತದೆ. ಅವಾಗ ಅವಾಯ್ಡ್ ಮಾಡಿದಾಗ ನೀವು ಧ್ವನಿವರ್ಧಕದಲ್ಲಿ ಕೊಡ್ಬೋದು. ಧ್ವನಿವರ್ಧಕ ಆ ಪದದೇ ಮೈಕಲ್ಲಿ ಇಟ್ಕೊಂಡು ಮಾತಾಡ್ತಾರಲ್ಲ ಅದ್ರಲ್ಲಿ ಮಾಡ್ಬೋದು. ಅದ್ರಲ್ಲಿ ಮಾಡಬೇಕಾದ್ರೂ ಪೊಲೀಸರು ಪರ್ಮಿಷನ್ ತಗೊಂಡು ಒಂದೊಂದು ಇರುತ್ತೆ, ಒಂದೊಂದು ರೈಸ್ ಆಗ್ತಾ ಇರುತ್ತೆ. ಆವಾಗ ನೀವೇನು ತಲೆ ಕೆಡ್ಸ್ಕೊಂಥದ್ದಿಲ್ಲ. ಡಾಕ್ಯುಮೆಂಟ್ಸ್ ನೀವೇನು ಆಕ್ಷನ್ ಇದು ಕೊಟ್ಟಿರ್ತೀರ ಆ ನೋಟಿಸ್ ಕೊಟ್ಬಿಟ್ಟು ಆಕ್ಷನ್ ಮಾಡೋಕ್ಕೆ ನೀವು ಮಾಡೋದು ಏನು ತಪ್ಪೇನಾಗಲ್ಲ, ನೀವು ಮಾಡ್ಬೋದು. ಡಂಗೂರ ಸಾರಿಸೋಕ್ಕೇನು ಅವಶ್ಯಕತೆ ಇರಲ್ಲ. ಧ್ವನಿವರ್ಧಕ ಆದರೆ ಅಕ್ಕಪಕ್ಕ ಜನಕ್ಕೆ ತೊಂದರೆ ಆಗುತ್ತೆ, ಇವರು ಪ್ರಾಬ್ಲಮ್ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಾಗ ಅವ್ನು ಕ್ರಿಯೇಟ್ ಮಾಡ್ಬೋದು. ಈಗ ಯಾವುದೇ ಒಂದು ಮೈಕ್ ಹಾಡಾಕ್ತಾರೆ ಮನೇಲಿ 10 ಗಂಟೆ 11 ಗಂಟೆ ಹಾಡಾಕ್ದಾಗ ಪಕ್ಕದ ಕಂಪ್ಲೇಂಟ್ ಕೊಟ್ಟಾಗ ಅದು ಅಬ್ಜೆಕ್ಷನ್ ಆಗುತ್ತೆ ಅಂತ ಅವರು ನಮ್ಗೆ ಅಬ್ಜೆಕ್ಷನ್ ಆಗ್ತದೆ ಅಂತ ಹೇಳ್ಬೋದು. ಅದನ್ನು ಮಾತಿ ತಗೊಂಡು ತಪ್ಪೇನಿಲ್ಲ. ಡಂಗೂರ ಹೊಡಿಗೂ ಏನು ತಪ್ಪೇನಿಲ್ಲ. ಅಷ್ಟೇ ಆ ಪ್ರಿಮಿಸಸ್ಸಲ್ಲಿ ಹೊಡಿಬೇಕು. ಅಂದರೆ ಬಿಫೋರ್ 7 ಡೇಸ್ ಆ ಊರಲ್ಲಿ ಇರುತ್ತೆ, ಆ ಊರಲ್ಲಿ ಹೊಡಿತಾರೆ. ಅದು ಬಿಫೋರ್ 7 ಡೇಸ್ ಬಿಂದು ಹೊಡಿಬೇಕು. ಆವತ್ತೇನು ಆಕ್ಷನ್ ಆಗುತ್ತೆ ಅವತ್ತು ಹಿಂದಿನ ದಿವಸನೂ ಹೊಡಿಬೇಕು. ಆಕ್ಷನ್ ಯಾವಾಗ ಆಗುತ್ತೆ ಅದರ 1 ಅವರ್ ಮುಂದೆ 3 ಟೈಮ್ಸ್ ಮಾಡಬೇಕು. ಆ 3 ಟೈಮ್ಸ್ ಮಾಡಿದ್ನೂ ಸುಧಾ ಯಾರು ಸೇಲ್ ಆಫೀಸರ್ ಇರ್ತಾರೆ ಅವರು ಅವನ ಹತ್ರ ಸಿಗ್ನೇಚರ್ ತಗೋಬೇಕು, ದಾಖಲಾತಿ ತಗೋಬೇಕು, ಅದಕ್ಕೊಂದು ಸಾಕ್ಷಿ ಹಾಕ್ಸ್ಕೋಬೇಕು. ಮಸ್ಟ್ ಆ್ಯಂಡ್ ಶುಡ್ ಅದು ಮಾಡಲೇಬೇಕು ನಿಮ್ಮ ಕಾನೂನು ಪ್ರಕಾರ. ಯಾಕೆ ಮಾಡ್ತಾರೆ ಅಂದರೆ ಬಿಫೋರು ಆ ಅವಮಾನ ಆಗುತ್ತೆ ಅವನಿಗೆ ಡಂಗೂರ ಹೊಡೆದಾಗ, ಆ ಟೈಮಲ್ಲಿ ಅವರು ದುಡ್ಡು ತಂದು ವಾಪಸ್ ಕಟ್ಬಿಡಲಿ ಅಂತ ಅಷ್ಟೇ ಡಂಗೂರ ಹೊಡೆಯೋದು. ಅವಮಾನ ಮಾಡಬೇಕು ಅಂತಲ್ಲ. ಆ ಡಂಗೂರ ಹೊಡೆಯೋದು ಯಾಕೆಂದರೆ ಅವಮಾನ ಆಗುತ್ತೆ. ಒಬ್ಬ ಒಳ್ಳೆ ವ್ಯಕ್ತಿ ಸಾಲ ತಗೊಂಡವನು ಒಬ್ಬ ಗಣ್ಯ ವ್ಯಕ್ತಿ ಇರ್ತಾನೆ, ಅವ್ನಿಗೆ ಅವಮಾನ ಆಗುತ್ತೆ. ಅಟ್ಲೀಸ್ಟ್ ಬಂದು ಸ್ವಲ್ಪನಾರು ಕಟ್ಟಲಿ ಅನ್ನೋದಕ್ಕೆ ಒಂದು ಸರ್ಕಾರ ಮಾಡಿರುವಂಥದ್ದಷ್ಟೇ. ಅದೇನು ಅವಮಾನ ಮಾಡಬೇಕು ಅಂತ ಏನಿಲ್ಲ. ಅದು ಬಿಫೋರ್ ಹಿಂದ್ಲು ದಿವಸನೂ ಹೊಡಿಬೇಕು. ಆ ಹಿಂದ್ಲು ದಿವಸನೂ ಕಟ್ಟೋದು ಅವಕಾಶ ಇರುತ್ತೆ ಅಂತೇಳಿ ಹಿಂದಿನ ದಿವಸನೂ ಡಂಗೂರ ಹೊಡಿಯೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅವಾಗಲೂ
ಅವ್ರು ಅದನ್ನ ಟ್ರೈ ಮಾಡ್ಬೋದು. ಅವತ್ತು ಇಲ್ಲ ಅಂತಂದರೆ ನೀವು ಏನು ಟೈಮ್ ಕೊಟ್ಟಿರ್ತೀರೋ ಆಕ್ಷನ್ ಟೈಮು, ಆ ಆಕ್ಷನ್ನ ನೀವು 5 ಗಂಟೆ 6 ಗಂಟೆ ಆದಮೇಲೆ ಮಾಡಬಾರ್ದು. ತಿರ್ಗಿ 6 ಗಂಟೆ ಬೆಳಗ್ಗೆ ನೀವು ಸೂರ್ಯ ಹುಟ್ಟಾದ್ಮೇಲೆ ಸೂರ್ಯ ಮುಳುಗು ಮುಂಚೆಗೆ ಆಕ್ಷನ್ ಮಾಡಬೇಕು. ಅಂದರೆ ಸೂರ್ಯ ಹುಟ್ಟಾದ್ಮೇಲೆ ಸೂರ್ಯ ಮುಳುಗೋಕೆ ಮುಂಚೆ ಅವಕಾಶ ಇದೆ. ಕತ್ತಲ್ಲಿ ಮಾಡೋದು ಅಲ್ಲಿ ಇಲ್ಲಿ ಮಾಡೋಕ್ಕೆ ಬರಲ್ಲ, ಆ ಟೈಮಲ್ಲೇ ಮಾಡಬೇಕಾಗತ್ತೆ. ಅದು ಮಾಡಬೇಕು. ನೀವು ಮಾಡೋ ಮುಂಚೆಗೆ ಡಂಗೂರ ಹೊಡಿಬೇಕು. ಡಂಗೂರ ಹೊಡೆದು ಆಕ್ಷನ್ ಸ್ಟಾರ್ಟ್ ಮಾಡಬೇಕು. ಆಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾರಿಗಾರು ಏನೇ ಐಡಿಯಾ? ಯಾವ ನೀವು ಏನು 8-9 ಕೊಟ್ಟಿರ್ತೀರ ಜಾಗ, ಆ ಜಾಗದಲ್ಲೇ ಮಾಡಬೇಕು. ಪರ್ಟಿಕ್ಯುಲರ್ ಪ್ಲೇಸ್ ನೀವು ಕೊಟ್ಟಿರ್ತೀರ, ನೀವು ಕೊಟ್ಟು ಏನು ಕೊಟ್ಟಿರ್ತೀರೋ ಅದನ್ನು ಆದೇಶ ಕೊಟ್ಟಿರ್ತೀರ. ಆ ಆದೇಶದಲ್ಲಿ ಇಲ್ಲಿ ಆಸ್ತಿ ಇತ್ತು ಅಂದಾಗ ನೀವೆಲ್ಲೋ ಊರಲ್ಲಿ ಮಾಡುವಂಗಿಲ್ಲ, ಅಲ್ಲೇ ಮಾಡಬೇಕು. ಪರ್ಟಿಕ್ಯುಲರ್ ಪ್ಲೇಸಲ್ಲೇ ಮಾಡಬೇಕು. ಅಲ್ಲಿ ಅವಶ್ಯಕತೆ ಆಗೋದಿಲ್ಲ, ಪ್ರಾಬ್ಲಮ್ ಇದೆ ಅಂತಂದರೆ ಪಬ್ಲಿಕ್ ಪ್ಲೇಸ್ ಎಲ್ಲಿದೆ ನಿಯರೆಸ್ಟು ಆ ಪಬ್ಲಿಕ್ ಪ್ಲೇಸಲ್ಲೇ ಆಕ್ಷನ್ ಮಾಡಬೇಕು. ಅದಕ್ಕೆ ಪರ್ಮಿಷನ್ ತಗೋಬೇಕು. ನಾಟ್ ನೆಸೆಸರಿ. CEO ಸೇಲ್ ಆಫೀಸರ್ ಇದ್ದರೆ ಸಾಕು, ಅಲ್ಲಿ ಡೈರೆಕ್ಟ್ರು ಬೇಕಾಗಿಲ್ಲ. ಸೇಲ್ ಆಫೀಸರ್ಗೆ ಪವರ್ ಇರುತ್ತೆ, CEO ಪವರ್ ಇರ್ತದೆ ಸೈನ್ ಹಾಕೋಕ್ಕೆ. ಸೇಲ್ ಆಫೀಸರೇ ಅಲ್ಲಿ ಇರ್ತಾರೆ. ಹಾಂ, ಹೇಳ್ತೀನಿ, ಮುಂದಕ್ಕೆ ಹೇಳ್ತೀನಿ ಹೆಂಗೆ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ. ಬರಲೇಬೇಕಲ್ಲ. 10 ಲಕ್ಷ ನೀವು ಪ್ರಾಪರ್ಟಿ ಕೊಡಬೇಕಾದ್ರೆ ನಾನು ಆಗಲೇ ಹೇಳಿದ್ನಲ್ಲ, ವ್ಯಾಲ್ಯೂಯೇಷನ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಇಲ್ಲದಿರುತ್ತೆ ಹಂಗಾಗುತ್ತೆ. ನೀವು ಅವತ್ತೇ ಮಾಡ್ಕೊಂಡಿದ್ರೆ ನಿಮ್ಗೆ ವ್ಯಾಲ್ಯೂಯೇಷನ್ ಇರುತ್ತೆ, ಅದು ಕೋರ್ಟಿಗೆ ಹೋಗುತ್ತೆ. ನೀವು 10 ಲಕ್ಷಕ್ಕೆ ಹೋಯ್ತು ಅಂತಂದರೆ ಮಾಡೋಕ್ಕಾಗಲ್ಲ. ನಿಮ್ಮ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇರ್ತದೆ, ಆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನಿರುತ್ತೆ ಅದಕ್ಕೆ ಮಾಡಬೇಕು. ಇಲ್ಲ ಅಂದರೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಇರುತ್ತೆ, ಆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಮೇಲೆ ಮಾರಬೇಕು. ಇನ್ನು 3 ಜನ ಇಬ್ಬರು ಸೇರ್ಕೊಳ್ತಾರೆ, ಇಬ್ಬರು ಸೇರಿಕೊಂಡು ನಿಮ್ಗೆ ಆಕ್ಷನ್ಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಸೇಲ್ ಆಫೀಸರು 10 ಲಕ್ಷ ಹೋಗೋದಾ 4 ಲಕ್ಷಕ್ಕೆ ಹೋಗ್ಬಿಟ್ಟು 4 ಲಕ್ಷಕ್ಕೆ ಕನ್ಫರ್ಮ್ ಮಾಡ್ತೀನಿ ಅಂತಂದರೆ ಆಗಲ್ಲ. ಆ ಆಸ್ತಿ ಗೌರ್ಮೆಂಟ್ ವ್ಯಾಲ್ಯೂಯೇಷನು ಆರ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅದರಿಂದ ಮೇಲೆ ಹೋಗ್ಬೇಕು, ಆವಾಗ ಕನ್ಫರ್ಮ್ ಆಗುತ್ತೆ. ಇಲ್ಲಾಂದರೆ ಕನ್ಫರ್ಮ್ ಮಾಡುವಂಗಿಲ್ಲ. ವ್ಯಾಲ್ಯೂಯೇಟರ್ ಗೌರ್ಮೆಂಟ್ ವ್ಯಾಲ್ಯೂಯೇಟರ್ ಅಂತ ಇರ್ತಾರೆ. ಗೌರ್ಮೆಂಟ್ ವ್ಯಾಲ್ಯೂಯೇಟರ್ ರಿಕಗ್ನೈಸ್ಡ್ ಲೈಸೆನ್ಸ್ಡ್ ವ್ಯಾಲ್ಯೂಯೇಟರ್ ಇರ್ತಾರೆ, ಅವರು ಕೊಡ್ತಾರೆ ನಿಮಗೆ. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಸಬ್ ರಿಜಿಸ್ಟ್ರಲ್ಲಿ ಒಂದು ಆ್ಯಪ್ ಇರುತ್ತೆ, ಹೊಡೆದ್ರೆ ಇಂಥ ಏರಿಯಾ ಇದು ಅಂತ ಹೇಳಿದ್ರೆ ಅದೆಷ್ಟು ದುಡ್ಡು ಅಂತ ಬಂದ್ಬಿಡುತ್ತೆ. ಅಷ್ಟು ದುಡ್ಡು ಮೇಲೆ ಇರಬೇಕು. ಅವಾಗ ಸುಮ್ಗೆ ಸೇಲ್ ಮಾಡುವಂಗಿಲ್ಲ. ಇರುತ್ತಣ್ಣ. ಇವಾಗ ಈ ಪದ್ಮನಾಭರ ಇದು 10,000 ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಇದ್ದರೆ ಮಾರ್ಕೆಟಲ್ಲಿ 24,000 ಇರುತ್ತೆ. ಮಾರ್ಕೆಟ್ ವ್ಯಾಲ್ಯೂಯೇಷನ್ಗೆ ನೀವು ಟ್ರೈ ಮಾಡಬೇಕು. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 10,000 ಇರ್ತದೆ, 10,000 ಕಮ್ಮಿ ಕೊಡೋಕ್ಕೆ ಬರಲ್ಲ. ರಿಜಿಸ್ಟ್ರೇಷನ್ 10,000ಕ್ಕೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ತಪ್ಪು ಅಂತ ಹೇಳ್ತಾ ಇದ್ದೀನಿ ನಾವು. ವ್ಯಾಲ್ಯೂಯೇಷನ್ನು ನೀವು ಆ ಲೋನ್ ಆ ಇದರಲ್ಲಿ ಲೋನ್ ಕೊಡಬಾರ್ದು ಅಂತ ಹೇಳ್ತಾ ಇರೋದು. ಗೌರ್ಮೆಂಟ್ ವ್ಯಾಲ್ಯೂ ಏನಿರ್ತದೆ ಆ ಥರದ ಮೇಲೆ ಲೋನ್ ಕೊಡಬೇಕು. ಏನು ತಗೊಳ್ಳೋದಂತಲ್ಲ, ಮಾಡಿದ್ರೆ ಅಂತಲ್ಲ ಸರ್. ನೀವು ಲೋನ್ ಕೊಡಬೇಕಾದ್ರೆ ಏನು ಲೋನ್ ನೀವು ಕೊಡ್ತೀರ, ಆವಾಗ ಆ ಲೋನ್ ವ್ಯಾಲ್ಯೂಯೇಷನ್ಗೆ ಏನು ಗೌರ್ಮೆಂಟ್ ವ್ಯಾಲ್ಯೂಯೇಷನ್, ಮಾರ್ಕೆಟ್ ವ್ಯಾಲ್ಯೂಯೇಷನ್ ನೀವು ಲೋನ್ ಕೊಡೋಕೆ ಹೋಗ್ಬಾರ್ದು. ಏನು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಇರ್ತದೋ ಅದಕ್ಕೆ ಮಾತ್ರ ಲೋನ್ ಕೊಡ್ಬೇಕು ನೀವು. ಇಲ್ಲಾಂದರೆ ಕಷ್ಟ. ರಿಜಿಸ್ಟ್ರ್ ಮಾಡ್ಕೊಂಡ್ರೆ ರಿಜಿಸ್ಟ್ರ್ ಮಾಡೋಕ್ಕಾಗಲ್ಲ ನೀವು. ಇವಾಗ ವ್ಯಾಲ್ಯೂಯೇಷನ್ ಜಾಸ್ತಿ ಹೋದರೆ ನಿಮ್ಗೆ ಪರವಾಗಿಲ್ಲ, ಆಕ್ಷನಲ್ಲಿ ಕೂಗಬೇಕಲ್ಲ, ಹೋದರೆ ಪರವಾಗಿಲ್ಲ ಆಸ್ತಿ, ಅವಾಗ ನಿಮ್ಗೆ ಬರುತ್ತೆ. ಮಾಡಬೇಕು, ಆಕ್ಷನ್ ಮಾಡಬೇಕಾ ಇರಬೇಕು ಅನ್ನೋ ಐಡಿಯಾ ಇದೆಯಾ? ಬೆಟ್ದಾರರು ಆಕ್ಷನ್ ಬರುತ್ತೆ, ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅವತ್ತು ಕಟ್ಟಲ್ಲ, 11 ಗಂಟೆ ಆಕ್ಷನ್ ಇಟ್ಟಿರ್ತೀರ, ಆಕ್ಷನ್ ಮೂಮೆಂಟ್ ಆಗುತ್ತೆ. ಆಕ್ಷನ್ ಹೋಗ್ಬೇಕಾದ್ರೆ ನಿಮ್ಮ CEO ಇರ್ತಾರೆ, ಸೇಲ್ ಆಫೀಸರ್ ಇರ್ತಾರೆ, ಮತ್ತು ಒಂದಷ್ಟು ಜನ ಬೆಟ್ದಾರ್ ಇರ್ತಾರೆ, ಅವ್ರು ಇರ್ತಾರೆ. ಅವರಿಂದ ನೀವು ಇಷ್ಟು ಅಮೌಂಟ್ನಂತ ಡಿಪಾಸಿಟ್ ತಗೋಬೇಕಾಗತ್ತೆ. ಡಿಪಾಸಿಟ್ ತಗೋದೇ ನೀವು ಆಕ್ಷನ್ ಮಾಡಿಸ್ಬಾರ್ದು. ಮಿನಿಮಮ್ 3 ಜನ ಬೆಟ್ದಾರ್ ಇರಲೇಬೇಕಾಗತ್ತೆ. ಆ 3 ಜನ ಬೆಟ್ದಾರ್ ಇರಲಿ, 10 ಜನ ಇರಲಿ,
ಮಿನಿಮಮ್ 3 ಜನ ಇರಬೇಕಾಗತ್ತೆ. 3 ಜನ ಇದ್ದರೆ ಮಾತ್ರ ಆಕ್ಷನ್ ಸ್ಟಾರ್ಟ್ ಮಾಡಬೇಕು. ಆ 3 ಜನ ಇಲ್ಲದೆ ಇದ್ರೆ ನೀವು ಆಕ್ಷನ್ನ ಸ್ಟಾರ್ಟ್ ಮಾಡಬಾರ್ದು. ಹೇಳ್ತೀನಿ, ಅಲ್ಲೇ ಮಾಡಬೇಕು. ನೀವು ಫಸ್ಟ್ ಬಂದು ಕಟ್ಟೋದು ಸೊಸೈಟಿಗೆ ತೊಂದರೆ ಇಲ್ಲ, ಕಟ್ಟಿಸ್ಕೊಬೋದು. ನೀವೇನು ಮಾಡಬೇಕು, ಈ ನಮೂನೆ ಕೊಡ್ತೀರಲ್ಲ ನೀವು 8-9, ಅವಾಗ ಯಾರು ಬೆಡ್ ಮಾಡ್ತಾರೋ ಆ ಬೆಡ್ ಮಾಡೋರು ಇಷ್ಟು % ಅಥವಾ 5% 10% ಇಷ್ಟು ಅಮೌಂಟ್ಗೆ ನೀವು ಡೆಪಾಸಿಟ್ ಇಟ್ಟು ಆಕ್ಷನ್ಗೆ ನೀವು ಕೂರಬೇಕು ಅಂತ. ಇಲ್ಲ ಅಂದ್ರೆ ಏನು ಮಾಡ್ತಾರೆ, ನಿಮಗೆ ಆಕ್ಷನ್ ಮಾಡೋಕ್ಕೆ ಬಿಟ್ಟು ಕೊಡಲ್ಲ. ನನ್ನ ಹೇಳಿ, ಲೋನ್ ಅಮೌಂಟ್ ಜಾಸ್ತಿ ಯಾಕಾಗುತ್ತೆ ಅಂತ ತಿರುಗಿ ಹೇಳ್ತೀನಿ. ಅದಾಗೋದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಆಸ್ತಿಗೆ ಹೋಗ್ಬೇಕು. ಆಮೇಲೆ ಏನಿರುತ್ತೆ ಅದ್ರ ಮೇಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ನೀವು ಆಕ್ಷನ್. ಏನು ಈಗ 3 ಜನ ಬೆಡ್ದಾರ್ ಇರ್ತಾರೆ, ಆ 3 ಜನ ಬೆಡ್ದಾರಲ್ಲಿ ಇವಾಗ 10 ಜನ ಇತ್ತು ಅಂದರೆ 10 ಜನಕ್ಕೆ ನೀವು 10,000 ಕಟ್ಟಿ ಅಂತ ಏನೋ ಹೇಳಿರ್ತೀರ. 10,000 10 ಜನ ಕಟ್ಟಿರ್ತಾರೆ. 10,000 ಜನ ಕಟ್ಟಿದಾಗ ನೀವು ಸ್ಟಾರ್ಟ್ ಮಾಡ್ತೀರಾ. ಆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಏನು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಇರುತ್ತೆ ಆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ಗೆ ಸ್ಟಾರ್ಟ್ ಮಾಡ್ತಾರೆ. ಸೇಲ್ ಆಫೀಸರ್ನನ್ನು ಹೋಗ್ತಾರೆ. ಆಕ್ಷನ್ ಗೊತ್ತಲ್ಲ ಕೂಗೋದು ಹೆಂಗೆ ಅಂತ ಗೊತ್ತಿರುತ್ತಾ? ಏನು ಐಡಿಯಾ ಆಕ್ಷನ್ಗೆ ಹೋಗೋ ಹೆಂಗೆ ಅಂತ ಗೊತ್ತಿರುತ್ತಾ? ಮಾರ್ಕೆಟ್ಗಳಲ್ಲಿ ನೋಡಿದ್ದೀರಾ? ಆ ಮಾರ್ಕೆಟಲ್ಲಿ ಹೋಗ್ದಂಗೆ ಅಷ್ಟೇ ಅದು. ಅಂದರೆ ಪರ್ಟಿಕ್ಯುಲರಾಗೆ ನೀವು ಇಂಥ ಲ್ಯಾಂಡು, ಇಂಥ ಪ್ಲೇಸು, ಇಂಥ ಜಾಗ, ಇಂಥ ಇದು ಎಲ್ಲನೂ ಹೇಳ್ಬೇಕು ಅವ್ರಿಗೆ. ಪ್ರತಿಯೊಂದು ನೀವು ಅಲ್ಲಿ ಆ ಅಡಮಾನ ಮಾಡಿರೋ ಆಸ್ತಿನ ದಾಖಲಾತಿಗಳನ್ನು ಬಿಡ್ಡಿದಾರಿಗೆ ತೋರಿಸ್ಬೇಕು. ಅವರು ಓಕೆ ಅಂದ ನಂತರ ಅವರು ನೀವು ಅಮೌಂಟ್ ಕಟ್ಟಿ ನಿಮ್ಮ ಕಂಡೀಷನ್ಸ್ ಎಲ್ಲ ಏನು ಕೊಟ್ಟಿರ್ತೀರ ಅದನ್ನೆಲ್ಲ ಅವ್ರಿಗೆ ಕೊಡಬೇಕು. ಕಟ್ಟಾದ್ಮೇಲೆ ಎಲ್ಲ ಆದಮೇಲೆ ತಿರುಗಿ ಕಟ್ತೇ ಹೋಗೋದು ಏನೇನು ಇರುತ್ತೆ ಅದಕ್ಕೆ ಕಂಡೀಷನ್ ತಗೊಂಡು ಸಿಗ್ನೇಚರ್ ತಗೊಂಡು ಅವರಿಂದ ನೀವು 10,000 ಡಿಪಾಸಿಟ್ ಏನೋ ಕಟ್ಟಿಸ್ಕೊಂಡು 10,000 ಡಿಪಾಸಿಟ್ ಇಸ್ಕೊಟ್ಕೊಂಡು ಆಕ್ಷನ್ಗೆ ಅವ್ರನ್ನ ಬಿಡಬೇಕು. ಬರ್ರಿ, ಇದು ಇನ್ನೂ ಬರಲಿ, ಇನ್ನೂ ನೋವು ಹೇಳುವ, ಈ ನೋವು ನಾನು ತಡ್ಕೋವ, ಆಮೇಲೆ ನೆಕ್ಸ್ಟ್ ಅದು ಅಲ್ವಾ. ಮುಂದಕ್ಕೆ ಹೋಗ್ಬಾರ್ದು, ಹಿಂದಿಂದೇ ಹೋಗೋಣ. ಈಗ ಬರ್ದೈದಾಗ ಏನು ಮಾಡೋದು ನೋಡಬೇಕು, ಆಮೇಲೆ ನೆಕ್ಸ್ಟ್ ನೋಡ್ಕೋವ. ಈಗ ಹೆಚ್ಚಿನ ಕೂಗುದು ನೋಡೋಣ ಈಗ ಅಲ್ವಾ. ಈಗ ಹೆಚ್ಚಿನ ಇವಾಗ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಒಂದು 50 ಲಕ್ಷ ಇರುತ್ತೆ, ಆ ಪ್ರಾಪರ್ಟಿ ವ್ಯಾಲ್ಯೂ 40 ಇರುತ್ತೆ. ಕಸ್ಟಮರ್ಗೆ ಅವಕಾಶ ಇರುತ್ತೆ. ಅವನು ಇಲ್ಲಿವರೆಗೆ ಯಾಕೆ ಬಂದ? ಅವನು ಹದಿನೈದು ಸೇಲ್ ಮಾಡೋಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಇದು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಏನಿರುತ್ತೆ? ಅವನ ಕರ್ಮ ಅದು. ನೀನು ಕಟ್ಟಬೇಕಾಯ್ತು, ಮಾರ್ಬಿಟ್ಟು ಕಟ್ಟು, ಇಲ್ಲ ತಗೊಂಬ, ನೀನು ದುಡ್ಡು ಇಸ್ಕೊಂಬಂದು ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೊ. ನನಗೆ ಬೇಕು ಸೊಸೈಟಿಗೆ, ನನ್ನ ದುಡ್ಡು ಬೇಕು. ಅವ್ನು ಕೇಸ್ ಹಾಕ್ಬೋದು, ಕೋರ್ಟ್ಗೋ, ಸ್ವಾಮಿ ನನ್ನ ಆಸ್ತಿ 15 ಲಕ್ಷಕ್ಕೆ ಹೋಗ್ತಿತ್ತು, 10 ಲಕ್ಷಕ್ಕೆ ಮಾರ್ಬಿಟ್ಟವ್ರೆ ಅಂತ ಹೋಗ್ತಾನೆ ಅವನು. ಹೋಗ್ಲಿ ಬಿಡಿ, ನಮಗೆ ಪ್ರೂಫ್ ಇರುತ್ತಲ್ಲ, ಡಾಕ್ಯುಮೆಂಟ್ಸ್ ಇರುತ್ತಲ್ಲ. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ಗಿಂತ ಜಾಸ್ತಿ ಹೋಗೋದೆ ಸ್ವಾಮಿ ಅಂತ ಇವನು ಅವತ್ತು ಮಾರ್ಕೋತೀನಿ ಅಂದರೆ ಕಟ್ತೀನಿ ನಾನು, ಯಾವತ್ತೂ ಅವನು ಬೇರೆ ದುಡ್ಡು ಇಸ್ಕೊಂಡು ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬೋದಾಯ್ತಲ್ಲ. ಅವ್ನಿಗೆ ಅವಕಾಶ ಇತ್ತಲ್ಲ. 360 ದಿವಸಗಂಡು ಬಂದೈತೆ, 1 ವರ್ಷ ಕೊಟ್ಟಿದ್ದೀರಾ ನೀವು. ಕೇಳ್ದಾಗೆಲ್ಲ ನೋಟಿಸ್ ಕೊಟ್ಟಿದ್ದೀರಾ, ಕೇಳ್ದಾಗ ಇಂಟಿಮೇಟ್ ಮಾಡಿದ್ದೀರಾ. ಅಲ್ಲಿಂದ ಬಂದಿಲ್ಲ ಅವನು. ಈಗ ಕೊತ್ತಿಗೆಗೆ ಬಂದಾಗ ನಾನು ಕಟ್ಬಿಡ್ತೀನಿ ಅಂತಂದ್ರೆ ಕಟ್ಬಿಡ್ತಾನ? ಕಟ್ಟು, ಅವತ್ತು ಅವಕಾಶ ಐತೆ ನಿನಗೆ, ಅವತ್ತು ಇರುತ್ತೆ ಅವಕಾಶ ನಿನಗೆ. ಸೇಲ್ ಆಫೀಸರ್ ಪವರ್ ಇರುತ್ತೆ. ಸೇಲ್ ಆಫೀಸರು ಅವತ್ತು ಅವನೇನ ಕಟ್ಟಿದ್ರೆ ಅವನು 7 ಡೇಸ್ ಮುಂದೂಡೋ ಅವಕಾಶ ಇರುತ್ತೆ, ಅವತ್ತು ಕಟ್ಲಿ. ಆಕ್ಷನ್ನು ಸ್ಟಾರ್ಟ್ ಮಾಡೋದು ಏನೋ ಐಡಿಯಾ, ಯಾವ ಥರ ಕೂಗೋದು ಪ್ರಾಕ್ಟಿಕಲ್ ಅಷ್ಟೇ. ಇಲ್ಲಿ ಪುಸ್ತಕದಲ್ಲಿ ಆಕ್ಷನ್ ಕೂಗೋದು 1, 2 ಅಂತ ಬರ್ದಂತೆ ಎಲ್ಲೂ ಬರ್ದಿಲ್ಲ, ಯಾವ ಆಕ್ಟಲ್ಲೂ ಬರೆಯಲ್ಲ. ನೋಡಿದ್ದೀರಾ ಯಾವ್ದು ಆಕ್ಟಲ್ಲಿ ಆ ಥರ ಪ್ರಾಕ್ಟಿಕಲ್ ಬರ್ದಿರುವಂಥದ್ದ? ಇಲ್ಲ. ನಾವೇನೋ ಪ್ರಾಕ್ಟಿಕಲ್ ಅಂದರೆ ರೆಕ್ಟ್ಯಾಂಗಲ್ ಅಂದರೆ ನಾವೇ ಬರೀಬೇಕು, ರೈಟ್ ಆ್ಯಂಗಲ್ ಅಂದರೆ ನಾವೇ ಬರೀಬೇಕು ಅಲ್ವಾ.
ಹಂಗೆ ಆಕ್ಷನ್ ಹೆಂಗೆ ಹೋಗ್ತಾರೆ, ಆಕ್ಷನ್ ಮುಂದೂಡಕ್ಕೆ ಹೋಗು ಅಂತ ಹೇಳ್ತದ? ಇಲ್ಲ. 10 ಲಕ್ಷ ಅಂತಲ್ಲ ನಿಮ್ಮ ವ್ಯಾಲ್ಯೂಯೇಷನ್ ಏನಿರುತ್ತೆ. ಹಾಂ ಹಾಂ ನೀವು ಮಾಡಬೇಕಾದ್ರೆ ಮೇಡಮ್ ಹೇಳಿದ್ರಲ್ಲ 1 ಕೋಟಿ ಆಸ್ತಿ ಇತ್ತು ಅಂದರೆ ನೀವು 50 ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರೆ 50 ಲಕ್ಷಕ್ಕೆ ಮಿನಿಮಮ್ 10,000 20,000 ಅಂತ ಕೂಗಬೇಕು ಅಂತ ಫಿಕ್ಸ್ ಮಾಡಬೇಕು. ಇಲ್ಲ ಅವನೇನು ಮಾಡ್ತಾನೆ 50,100 ಅಂತಾನೆ. ನೀವು ಕೂತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಫಿಕ್ಸೇಷನ್ ಎಷ್ಟು ಅವತ್ತೇ ನೀವು ಅದಕ್ಕೆ ಹೇಳ್ತಾ ಇರೋದು. ಕಂಡೀಷನಲ್ಲಿ ಪ್ರತಿಯೊಂದು ಹೇಳ್ಬೇಕು ನೀವು ಮುಂದೆ. ಅವತ್ತೇನು ಕುತ್ಕೊಂತೀರೋ ಆ ಆಕ್ಷನ್ ಆಗುವಾಗ ಒಂದು ಸ್ಟೇಜು 10,000 ಜಂಪ್ ಆಗಬೇಕು. ಎಷ್ಟು ಅಮೌಂಟಿಗೆ ಜಂಪ್ ಆಗಬೇಕು ಅಂತ ಎಲ್ಲ ಕಂಡೀಷನಾಗಿ ಕೂಗಬೇಕು. ನಮ್ಮ ಕಂಡೀಷನ್ ಓಕೆ ಅಂದರೆ ನೀವು ಆಕ್ಷನ್ ಮೂವ್ಮೆಂಟ್ ಮಾಡಬೇಕು. ಇಲ್ಲ ಅಂದರೆ ಬೇಡ, ನಾಟ್ ನೆಸೆಸರಿ. ನಿಮ್ಗೆ ಅವಕಾಶ ಇರುತ್ತೆ, ತಿರುಗಿ ಮುಂದಕ್ಕೆ ಹಾಕೊಂಡು ಮಾಡ್ಬೋದು, ಏನು ತಪ್ಪೇನಾಗೋದಿಲ್ಲ. ಈಗ ಆಕ್ಷನ್ ಸ್ಟಾರ್ಟ್ ಮಾಡ್ತೀರಾ. ಆಕ್ಷನ್ನಲ್ಲಿ ಈಗ ಚಂದ್ರಕಾಂತ್ 50 ಲಕ್ಷ ಅಂತಾರೆ, ಇನ್ನೊಬ್ರು ಮೇಡಮ್ ಅವರು 52 ಲಕ್ಷ ಅಂತಾರೆ, ಇನ್ನೊಬ್ರು ಬರ್ಕೊಂಡು ಹೋಗ್ತಾ ಇರಬೇಕು. ಇಂಥವ್ರು ಇಷ್ಟೆಷ್ಟು ಹೋಗ್ತಾ ಇದ್ದಾರೆ. ಯಾರ ಕೂಗುದು ಬರ್ಕೊಂಡು ಹೋಗ್ತಾ ಇರಬೇಕು. ಅವ್ರ ಕೈಲಿಗೆ ಯಾರು ಲಾಸ್ಟಲ್ಲಿ ಇವಾಗ 70 ಲಕ್ಷಕ್ಕೆ ನಿಂತ್ಕೋತಂದಾಗ ಆ 70 ಲಕ್ಷಕ್ಕೆ 1 ಸಾರಿ 2 ಸಾರಿ ಅಂತ ಅವಕಾಶ ಕೊಡಬೇಕು. 3ನೇ ಸಾರಿ ಅಂತ ಹೇಳ್ಬೇಕು, ಬಿಟ್ಬಿಡ್ತಾ ಇದ್ದೀವಿ 72 ಲಕ್ಷಕ್ಕೆ ಯಾರ ಇದ್ದೀರಾ ಅಂತ ಫೈನಲ್ ಮಾಡಿ ಅವ್ರು ಓಕೆ ಅಂತ ಅಂದಕ್ಕೆ 72 ಲಕ್ಷಕ್ಕೆ ನೀವು ಬಿಡಬೇಕು. ಅವಾಗ 50 ಲಕ್ಷಕ್ಕೆ ಮೇಲೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಜಾಸ್ತಿ ಹೋದಾಗ ಆ 75 ಲಕ್ಷನ 1 ಲಕ್ಷಕ್ಕೆ ಇವಾಗ 1 ಕೋಟಿಗೆ ಹೋಗ್ಬಿಟ್ರು ಅಂತೇಳಿ 1 ಕೋಟಿ ಅಂತ ನಿಲ್ಲಿಸ್ಕೊಂಡು ಫೈನಲ್ 1 ಕೋಟಿ ನಿಂತ್ಕೋತು. 1 ಕೋಟಿ ನಿಂತಾಗ 5 ಗಂಟೆ ಒಳಗೆ ಯಾರಿಗೆ ಅರ್ಹ ಬೆಟ್ಟದಾರಾಗಿ ಉಳ್ಕೊಂತಾರೋ ಅವರು ಅವತ್ತೇ 25% ಏನು 1 ಲಕ್ಷಕ್ಕೆ 25 ಲಕ್ಷನ ಕಟ್ಟಬೇಕು. ಇಲ್ಲ ಅದನ್ನು ಮೈನಸ್ ಮಾಡಿ ತಕ್ಕೊಳ್ಳಿ. 10% ಈ ಡಿಪಾಸಿಟ್ 10,000 ಏನೋ ಕಟ್ಟಿರ್ತಾರಲ್ಲ, 10,000ಕ್ಕೆ 25,000 ಕಳ್ಕೊಂಡು ಇಷ್ಟು ದುಡ್ಡು ಕೊಡಿ ಅಂತ 25%. 5ನೇ ತಾರೀಕು ಅವತ್ತೇ ಕಟ್ಟಬೇಕು. 5 ಗಂಟೆ ಒಳಗೆ ಅಂದೇ ಕಟ್ಟಬೇಕು. 5 ಗಂಟೆ ಒಳಗೆ ಕಟ್ಟಿಲ್ಲ ಅಂತಂದರೆ ಸೇಲ್ ಆಫೀಸರು ಆ ಆಕ್ಷನ್ನ ಕ್ಯಾನ್ಸಲ್ ಮಾಡ್ಬೋದು. ಅವನ ಹೆಸರಲ್ಲಿ ಬರುತ್ತೆ. ಅವನು ಆಕ್ಷನ್ ಮಾಡಿ ತಗೊಂಡಿರ್ತಾನೆ, ಅವ್ನು ಡಿಪಾಸಿಟ್ 10,000 ಏನೋ ಕಟ್ಟಿರ್ತಾನೆ, ಅದನ್ನು ನೀವು ಪೇ ಅಪ್ ಮಾಡ್ಕೊಂಡು ಇಷ್ಟು ಖರ್ಚಾಗಿದೆ, ನಿನ್ನ ಅವಕಾಶ ಕಟ್ಟಿಲ್ಲ, ನಿನಗೆ ಕೊಡೋಕ್ಕೆ ಬರಲ್ಲ, ಇಷ್ಟು ಖರ್ಚಾಗೈತೆ, ಅದನ್ನ ಅವ್ನು ಮಾಡ್ಬೋದು. ಅವ್ನು ಬೇರೆ ಉಳಿದಂಥವ್ರಿಗೆಲ್ಲ ಅವತ್ತೇ ಏನು ಕಟ್ಟಿರ್ತಾರೆ ಇನ್ನು 9 ಜನಕ್ಕೆ 10,000 ಏನು ನೀವೇನು ಕಟ್ಟಿಸ್ಕೊಂಡಿದ್ರೆ ಅದು ಅವತ್ತೇ ರಿಟರ್ನ್ ಮಾಡಬೇಕು. ಮಾಡಿದ್ರೆ ನಿಮ್ಗೆ ಒಳ್ಳೆಯದು. ಅವ್ನು ಕೋರ್ಟ್ಗೆ ಹೋಗ್ತಾನೆ ಅಂದಾಗ ಕೋರ್ಟು ಸಾಕ್ಷಿ ಕೇಳುತ್ತೆ ಮಾಡಿದ್ಯಾ ಇಲ್ಲೋ ಅಂತ. ಆ ಸಾಕ್ಷಿ ಇದ್ದರೆ ನಿಮಗೆ ಕೋರ್ಟ್ ಏನು ಮಾಡಲ್ಲ, ಕರೆಕ್ಟಾಗಿದೆ ಮಾಡಿರೋದು ಸರಿ ಇದೆ ಅಂತೇಳಿ ನಿಮ್ಮ ಆಕ್ಷನ್ನ ಏನು ನೋಡೋದು. ಇದ್ರೆ ಒಳ್ಳೆಯದು. ಯಾಕೆ ಅಂದರೆ ಯಾವುದೇ ಒಂದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು ಅಂದಾಗ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಾರ್ದು. ಎಲ್ಲ ಖರ್ಚು ಅವನ ತಲೆ ಮೇಲೆ ಬೀಳ್ತಾ ಇರಬೇಕಾದ್ರೆ ತಲೆ ಕೆಡ್ಸ್ಕೋಬೇಕು, ಕೊಟ್ಬಿಟ್ಟು ತಗೊಂಡ್ರೆ ಒಳ್ಳೆಯದು. ಸೇಲ್ ಆಫೀಸರ್ ಸೇಫ್ಟಿ ನೋಡ್ಕೋಬೇಕು. ಸೇಲ್ ಆಫೀಸರ್ ಯಾರು? ನಮ್ಮವರು. ನಾವು ತೊಂದರೆ ತಗೋದೇನೆ ನಮ್ಮ ಸೆಲ್ಫ್ ತಗೊಂಡು ನಾವು ಮೂವ್ ಮಾಡಬೇಕು. ನಿಮ್ಗೆ ಅವಕಾಶ ಇರುತ್ತೆ. ಸೇಲ್ ಆಫೀಸರ್ಗೆ ಕಾರು ಕೊಡಬೇಕು, ಅವ್ರ ಫೀಸು ಕೊಡಬೇಕು, ಪ್ರತಿಯೊಂದನ್ನು ಪ್ರೊವೈಡ್ ಮಾಡಬೇಕು ಹೇಳುತ್ತೆ ಸೊಸೈಟಿಯಿಂದ. ಆ್ಯಕ್ಷನ್ ಮಾಡಬೇಕಾದ್ರೆ ಎಲ್ಲ ಅವಕಾಶನೂ ಇರುತ್ತೆ. ಸೇಲ್ ಆಫೀಸರ್ ತಗೊಳ್ಳೋಕ್ಕೆ ಪವರ್ ಇರುತ್ತೆ, ಫುಲ್ ಪವರ್ ಇರುತ್ತೆ. ಹೇಳ್ತಾ ಇದ್ದೀನಲ್ಲ, ವಸೂಲಾತಿಗಾರಿಗೆ ಏನು ಪವರ್ ಇರುತ್ತೋ ಅಷ್ಟು ಪವರು ಅವತ್ತಿನ ಆಕ್ಷನ್ ಟೈಮಲ್ಲಿ ಯಾರು ನಾನು ಅಪಾಯಿಂಟ್ ಮಾಡಿರ್ತೀನಿ ಸೇಲ್ ಆಫೀಸರ್ ಅಂತ ಅವನಿಗೆ ಫುಲ್ ಪವರ್ ಇರುತ್ತೆ. ಅವನೇನು ಬೇಕಾದರೂ ಆ ಟೈಮಲ್ಲಿ ಕಾನೂನು ಪ್ರಕಾರವಾಗಿ ಮಾಡುವ ಅಧಿಕಾರ ಅವ್ರಿಗೆ ಇರ್ತದೆ. ಆಕ್ಷನ್ ಕಾನೂನು ಬಿಟ್ಟು ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡೋದು ಸೇಲ್ ಆಫೀಸರ್, ರಿಕವರಿ ಆಫೀಸರ್ ಕ್ಯಾನ್ಸಲ್ ಮಾಡ್ತಾರೆ. ಅವ್ರಿಗೆ ಪವರ್ ಇರುತ್ತೆ. ಕನ್ಫರ್ಮೇಷನ್ ಮಾಡೋದು ಬಿಡೋದು ರಿಕವರಿ ಆಫೀಸರ್ಗೆ ಇರುತ್ತೆ, ಅವ್ರು ಮಾಡ್ತಾರೆ. ಆಕ್ಷನ್ ಪ್ರಕಾರ ಆಕ್ಷನ್ ಪ್ರಕ್ರಿಯೆ ಎಲ್ಲ ಸೇಲ್ ಆಫೀಸರ್ಗಿರುತ್ತೆ, ಸೇಲ್ ಆಫೀಸರ್ ಅನುಭವಿಸ್ತಾರೆ. ನೆಕ್ಸ್ಟ್ ಏನಾದ್ರು ಡೌಟ್ ಇದೆಯಾ ಅದರಲ್ಲಿ? ಆಕ್ಷನ್ ಮಾಡೋದ್ರಲ್ಲಿ
ಕೇಳಿ. ಹಾಂ ಹಾಂ ನಿಮಗೆ ಕೊಡಲ್ಲ ದುಡ್ಡ, ಏನು ಮಾಡೋಕ್ಕಾಗೋದಿಲ್ಲ. ಫ್ಲಡ್ ಬಂದಾಗ ನಾವೇ ಇಲ್ಲ ಅಂದಾಗ ಇನ್ನೇನು ಬರುತ್ತೆ? ಸೊಸೈಟಿನೂ ಇಲ್ಲ, ನಾವು ಇಲ್ಲ. ಒಂದು ಸತಿ ಫ್ಲಡ್ ಆಯಿತು ಅಂದಾಗ ಜಮೀನ್ದಾರನು ಇರ್ತಾನ? ಅವನು ಇರಲ್ಲ, ನಾನು ಇರಲ್ಲ, ಯಾರು ಇರಲ್ಲ. ಎಲ್ಲಿಗೋಗುತ್ತೆ ಪ್ರಾಪರ್ಟಿ? ಮನೆ ಬಿದ್ದರೆ ಮನೆ ಹೋಗುತ್ತೆ. ಫ್ಲಡ್ ಆಗಿ ಕೊಚ್ಕೊಂಡು ಹೊಟ್ಟೋದ್ರೆ ಏನೂ ಇರಲ್ಲ, ನಾವು ಇರೋದಿಲ್ಲ. ಸೊಸೈಟಿನೇ ಇರಲ್ಲ. ಸೊಸೈಟಿ ಇಲ್ಲಿರುತ್ತೆ, ಫ್ಲಡ್ ಆಗ ನೀವು ಹೊಟ್ಟೋಗಿರ್ತಿಲ್ಲ. ಬೇರೆ ಕಡೆ ನೀವು ನಿಮ್ಮ ಏರಿಯಾ ಆಪರೇಷನ್ ಏನಿರುತ್ತೆ? ಇಡೀ ಸ್ಟೇಟ್ ಇರುತ್ತಾ? ಅದೇ ಹೇಳ್ತಾ ಇದ್ದೀನಿ, ಒಂದು ಡಿಸ್ಟಿಕ್ ಒಂದು ಸೈಡ್ ಹೋಗಿರುತ್ತೆ, ಒಂದು ಅದು ಕೊಡೋನ್ ಕೊಟ್ಟಿರ್ತೀರ. ಅವಾಗ ಅದು ಫ್ಲಡ್ ಆದಾಗ ಏನು ಮಾಡೋಕ್ಕಾಗತ್ತೆ ಅಂತ ಅವಾಗ ಏನು ಮಾಡೋದು? ನೆಕ್ಸ್ಟ್ ಆಸ್ತಿಗೆ ಹೋಗ್ಬೇಕು. ನೆಕ್ಸ್ಟ್ ಆಸ್ತಿ ಇಲ್ಲ ಅಂತ ಅಂದರೆ ಜಾಮೀನ್ಗೆ ಹೋಗ್ಬೇಕು. ಜಾಮೀನ್ದಾರ ಇರ್ತಾರೆ, ಜಾಮೀನ್ದಾರ್ಗೆ ಹೋಗ್ಬೇಕು. ಜಾಮೀನ್ದಾರರು ಇಲ್ಲ ಅಂತಂದರೆ ಅದು ಅಷ್ಟೆ, ನಿಮ್ಮಲ್ಲಿ ಎಂತೆ ಕೂತ್ಕೊಳ್ಳುತ್ತೆ. ಇನ್ಶೂರೆನ್ಸ್ ನೀವು, ಅದು ಹೇಳ್ತೀನಿ, ಇನ್ಶೂರೆನ್ಸ್ ನೀವು ಮಾಡಿದ್ರೆ ಆ ಇನ್ಶೂರೆನ್ಸ್ ಮಾಡೋದು ಒಳ್ಳೆಯದು. ಇನ್ಶೂರೆನ್ಸ್ ಮಾಡಿದ್ರೆ ಅವನ ದುಡ್ಡಲ್ಲಿ ನೀವು ಪ್ರತಿ ವರ್ಷವೂ ಇನ್ಶೂರೆನ್ಸ್ ಮಾಡಿಕೊಂಡು ಅವನಿಗೆ ನೀವು ಡೆಬಿಟ್ ಮಾಡ್ತಾ ಇರಬೇಕು. ಅದೆಲ್ಲಿ ಮಾಡ್ತೀರಾ ನೀವು? ಮಸ್ಟ್ ಆ್ಯಂಡ್ ಶುಡ್ ಮಾಡಿದ್ರೆ ನಿಮ್ಗೆ ಸೇವ್ ಆಗುತ್ತೆ. ಅದು ಒಂದು ಕೇಸ್ ಇರುತ್ತೆ, ಆ ಕೇಸಲ್ಲಿ ಹಾಕ್ತಾರೆ. ಕೇಸ್ ಹಾಕ್ಬಿಟ್ಟು ಅವ್ನು ಸತ್ತೋಗ್ತಾನೆ, ಪಾರ್ಟಿ ಸತ್ತೋದಾಗ ನೆಕ್ಸ್ಟ್ ಹೋಗ್ತೀವಿ ನಾವು. ಅದೇ ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ಆ ಪಾರ್ಟಿದು ನಿಮ್ಗೆ ದುಡ್ಡು ಬರುತ್ತೆ. ನಮ್ಮಲ್ಲಿ ಎಲ್ಲಿ ಮಾಡ್ತಾರೆ? ನಮ್ಮ ಯಾವ ಸೌಹಾರ್ದಲ್ಲೂ ಮಾಡಲ್ಲ. ಆಗತ್ತೆ, ಅವ್ನು ಕಟ್ಟಲ್ಲ. ಕಟ್ತಿರೋದು ನೀವೇನು ಮಾಡ್ತೀರಾ? ಮಾಡಲ್ಲ. ಅದು ಏನು ಸಾಲಗಾರ ಇರ್ತಾನೋ ಆ ಸಾಲಗಾರನೇ ಇಂಟ್ರೆಸ್ಟ್ ತಗೊಂಡು ಮಾಡಬೇಕು, ನೀವು ಸಜೆಸ್ಟ್ ಮಾಡಬೇಕು. ಅದು ಅವಕಾಶ ಇದೆ. SBI ಆಗಲಿ, ನ್ಯಾಷನಲೈಸ್ ಬ್ಯಾಂಕಲ್ಲಾಗಿ ಮಾಡ್ತಾರೆ ಇನ್ಶೂರೆನ್ಸ್. ಅದು ಸತ್ತೋದ್ರೂ ದುಡ್ಡು ಬರುತ್ತೆ ಬ್ಯಾಂಕಿಗೆ, ಪ್ರಾಬ್ಲಮ್ ಆಗಲ್ಲ. ಆ ಪ್ರೀಮಿಯಮ್ ನೀವು ಈ ಸಾಲ ಪ್ರೀಮಿಯಂ ಕಟ್ಟೋದೇ ಕಷ್ಟ ಇರುತ್ತೆ, ಇನ್ನು ಲೋನ್ ಪ್ರೀಮಿಯಂ ಇದ್ರೂ ಕೊಡ್ತಾನ? ಅದು ಪ್ರಾಬ್ಲಮ್ ಅಷ್ಟೆ. ನಾವೇ ಸಜೆಸ್ಟ್ ಮಾಡಬೇಕು ಅವ್ರಿಗೆ. ಸಜೆಸ್ಟ್ ಮಾಡ ಅಂದರೆ ಡೆಬಿಟ್ ಮಾಡಿದ್ರೆ ಆಗುತ್ತೆ, ತಪ್ಪೇನಾಗೋದಿಲ್ಲ. ಈ ಕೆಲವು ನೀವು ಫ್ಲಡ್ ಗಿಟ್ ಆದಾಗ ಸರ್ಕಾರನೇ ಇದು ಮಾಡುತ್ತೆ. ಲೋನ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಹಾಂ ರೀ, ನೀವು ಕಟ್ಟು ಒಂದ್ಸತಿ ಮಾಡಿದಾಗ ನೀವು ಕಟ್ಬಿಟ್ಟು ನೀವು ಡೆಬಿಟ್ ಮಾಡ್ತಾ ಇರಬೇಕು ಅನ್ನೋ ಅಕೌಂಟ್ಗೆ. ಅದು ಯಾಕೆ? ನಮ್ಮ ಸೇವ್, ಅದು ನಮ್ಮ ಆಸ್ತಿ, ನಾವು ತಗೋಬೇಕು. ಅವನದಾಗೋಯ್ತು, ನಮ್ಮ ಫ್ಲಡ್ ಮಾಡೋದು ನಮ್ಮ ಆಸ್ತಿ, ನಾವು ಕಟ್ಕೊಂಡು ಹೋಗ್ತಾ ಇರಬೇಕು. ಅವ್ನು ಹೋದ್ರು ನಮ್ಗೆ ಬರುತ್ತೆ ಅಂತ ಅವ್ನು ತಲೆನಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ. ಮಾಡಿದ್ರೆ ಒಳ್ಳೇದು, ಮಾಡಿ. ಹೆಂಗೆ ಮಾಡೋಕ್ಕೆ ಬರುತ್ತೆ? ರೈಟ್ ಅಪ್ ಗಿಟ್ ಅಪ್ ಮಾಡೋಕ್ಕೆ ಬರೋದಿಲ್ಲ, ಏನು ಮಾಡೋಕ್ಕೆ ಬರೋಲ್ಲ. ರೈಟ್ ಅಪ್ ಅವೆಲ್ಲ ಮಾಡೋಕ್ಕೆ, ನೀನು ರೈಟ್ ಆಫ್ ಮಾಡಿದ್ರೆ ಎಲ್ಲ ರೈಟ್ ಅಪ್ ಮಾಡ್ತೀಯ, ಅವಕಾಶನೇ ಇರಲ್ಲ ರೈಟ್ ಅಪ್. ಯಾವುದೇ ಆಗಲಿ, ಇಂಟ್ರೆಸ್ಟ್ ಆಗಲಿ ಬಿಡು, ತಿರ್ಗಾ ನಾನು ಒನ್ ಟೈಮ್ ಸೆಟ್ಲ್ ಮಾಡಿಬಿಡ್ತೀನಿ, ಎಲ್ಲೂ ಇರಲ್ಲ. ಇದು ಬೋರ್ಡವ್ರು ಮಾಡ್ಕೊಂತಾರೆ ಅಷ್ಟೇ ರಿಕವರಿಗೆ, ಅವೆಲ್ಲ ಬರೋದಿಲ್ಲ. ಹಾಂ, ಏನು ಬೇಕಿಲ್ಲ, ಅದೇನಿಲ್ಲ, ನಿಮ್ಮಲ್ಲೇ ಇರ್ತದೆ, ನೀವೇ ಮಾಡ್ಬೋದು. ಫ್ಲಡ್ಸ್ ಮಾಡ್ಕೊಂಡಿರ್ತೀರ, ಅಲ್ಲೇ ಆ್ಯಕ್ಷನ್ ಮಾಡ್ಕೊಂತೀರ. ಪೇಪರ್ ನೋಟಿಫಿಕೇಶನ್ ಕೊಡಬೇಕು, ನಿಮ್ಮಲ್ಲಿ ಅಲ್ಲೇ ಮಾಡ್ಕೊಂಡು ರೈಟ್ ಅಷ್ಟೇ. ಅದೇನು ಸಪ್ರೇಸಲ್ಲಿ ರಿಜಿಸ್ಟ್ರ್ ಮಾಡಲ್ಲ, ನೀವು ಮಾತ್ರ ಪ್ರೈಸ್ ಮಾಡ್ಕೊಂಡಿರ್ತೀರ ಅಷ್ಟೇ. ದುಡ್ಡದು 10 ರೂಪಾಯಿಗೆ 100 ರೂಪಾಯಿದು ಗೋಲ್ಡ್ ಇಸ್ಕೊಂಡಿರ್ತೀರ ಅಲ್ವಾ? ನೀವೇ ಮಾಡ್ಕೊತೀರ. ಅದು ಸೇಟು ಇದ್ದಂಗೆ, ಅದು ನೀವು ಅಡಮಾನ ಮಾಡಿ ರಿಜಿಸ್ಟ್ರ್ ಮಾಡಲ್ಲ. ರಿಸ್ಕ್ ಅಷ್ಟೇ. ಆಕ್ಷನ್ ಬಗ್ಗೆ ಬೇರೆ ಏನಿರುತ್ತೆ, ಅದು ನಿಮ್ಮಿಂದ ನನಗೊಂಚೂರು ತಲೆಗೆ ಬರ್ಬೇಕು. ಏನಾದರೂ ಒಂದು ನೀವು ಐಡಿಯಾ, ನೀವು ಏನೋ ತಿಳ್ಕೊಂಡಿರ್ತೀರ, ಆ ತಿಳ್ಕೊಂಡಿರೋದು ನಿಮ್ಮಿಂದ ನಾನು ತೊಗೊತೀನಿ, ಇನ್ನೊಬ್ರು ಬಂದಾಗ ಹೇಳ್ತೀನಿ, ಅದು ಹಿಂಗಿದೆ, ಹಿಂಗೆ ಪ್ರಾಬ್ಲಮ್ ಇದೆ ಅಂತ. ಎಲ್ಲ ನಾನು ಹೇಳ್ಕೊಂಡು ಏನು ಸುಖ ಇರೋದಿಲ್ಲ. ಅದು ಎಲ್ಲ ಗೊತ್ತಿರುವಂಥ, ಇದು ಪ್ರಾಕ್ಟಿಕಲ್ ಅಷ್ಟೇ. ಇದು ಹೇಳಿ. ಆ ಆಕ್ಷನ್ ಪ್ರಾಪರ್ಟಿ ಅರ್ಹ ಯಾವನಾಗಿರ್ತಾನೆ ಅವನ ದುಡ್ಡು ನಿಮಗೆ 45 ಡೇಸ್ ಇರುತ್ತೆ. 30 ಡೇಸ್ ಇನ್ನೂ ನಾವೇನಂದರೆ ಆಕ್ಷನ್ ಆಗಿ 25% ಕಟ್ತಾನೆ. ಆ 25% ಕಟ್ಟಿದ ನಂತರ ಅಲ್ಲಿಂದ ಯಾವತ್ತು ಆಕ್ಷನ್ ಆಗುತ್ತಾ ಆ ಆಕ್ಷನಿಂದ ತಿರ್ಗಾ ಯಾರೇನು ಪಾರ್ಟಿ ಓನರ್ ಇರ್ತಲ್ಲ, ಡಿಕ್ರಿ ಇದ್ದಾರ, ಅವನಿಗೆ 30 ದಿವಸದ ನೋಟಿಸ್ ಕೊಡಬೇಕು.
ಹೇಳ್ತೀನಿ, ಅದು ಹೇಳ್ತೀನಿ. ಕೊಡಬೇಕು. ಏನು ಆ ಟೈಮ್ ಕೊಡಿದೆ, ಆ ಟೈಮಲ್ಲಿ ನೀವೇನು ಕೊಡ್ತೀರಾ, ನಿನ್ನ ಆಸ್ತಿ ಇಷ್ಟಿತ್ತು, ಈ ಆಸ್ತಿ ನಾನು ಇಷ್ಟು ಲಕ್ಷಕ್ಕೆ ವ್ಯಾಪಾರ ಮಾಡಿದ್ದೀನಿ, ನಿಂದು ಈ ಡೇಟ್ಗೆ ಇಷ್ಟು ಮೊತ್ತ ಐತೆ, ಈ ಮೊತ್ತದ ಜೊತೆಗೆ 5% ಎಕ್ಸ್ಟ್ರಾ ಸೇರಿಸಿ ನೀನು 30 ದಿವಸದಲ್ಲಿ ಕಟ್ಟಿದ್ರೆ ನಿಮ್ಮ ಆಸ್ತಿ ನಿನಗೆ ಕೊಡ್ತೀನಿ ಅಂತೇಳಿ ನೀವು ನೋಟಿಸ್ ಮಾಡಬೇಕು. ಅವನಿಗೆ ಕೊಡಬೇಕು. ಅವನಿಗೆ ಅವಕಾಶ ಇರುತ್ತೆ. ತಗೊಂಡಿರ್ತೀನಿ ಆಕ್ಷನ್ ಆಗಿರ್ತೀವಿ, ಅರ್ಧ ಬೆಟ್ಟದರ ಆಗಿರ್ತಾನೆ, 25% ಕಟ್ಟಿರ್ತಾನೆ. 25% ಕಟ್ಟಾದ್ಮೇಲೆ ಇದು ಅವನದು ಆಸ್ತಿ ಅಂತ ಇರುತ್ತೆ. ಅವನ ಆಸ್ತಿ ಇನ್ನೂ ಅದು ರಿಜಿಸ್ಟರ್ ಆಗಿರಲ್ಲ. ರಿಜಿಸ್ಟರ್ ಆಗದೆ ಇರೋದ್ರಿಂದ ತಿರ್ಗಾ ಒಂದು ಅವಕಾಶನ ಡಿಕ್ರಿದಾರನಿಗೆ ಕೊಡಬೇಕು. ಹೇಳ್ತೀನಿ, ಏನು 30 ದಿವಸ ನಿಮ್ಗೆ ಅವಕಾಶ ಕೊಡ್ತೀರೋ ಆ ಸರ್ಟನ್ ಪೀರಿಯಡ್ ಇರುತ್ತಲ್ಲ, ಆಕ್ಷನ್ ಯಾವತ್ತಾಯ್ತು ಆ ಆಕ್ಷನ್ ಡೇಟಿಂದ 30 ದಿವಸದ ಒಳಗೆ ಅವನು ಏನು ಅಮೌಂಟು, ಅವನು ಡಿಗ್ರಿ ಅಮೌಂಟು, ನಿಮಗೆ ಬರಬೇಕಾಗಿರುವಂಥ ಬಡ್ಡಿ ಪ್ರತಿಯೊಂದೆಲ್ಲನೂ ಆ ಟೈಮಲ್ಲಿ ಕಟ್ಟಿದ್ರೆ ನೀವೇನು ಮಾಡಬೇಕು, 5% ಏನು ಇರುತ್ತೆ ಅಮೌಂಟು, ಅದಕ್ಕೆ 5% ಕಟ್ಟಿರೋದಕ್ಕೆ ತಗೊಂಡು ಅಮೌಂಟ್ನ ಕಟ್ಸ್ಕೋಬೇಕು. ಆ 5% ಏನು ತಗೊಂಡಿರ್ತೀರ ಅದಕ್ಕೆ ಏನು ಲೋಫರ್ಸ್ ಅಷ್ಟೇ, ಏನು ಕೊಡಲ್ಲ, ಅವಕಾಶ ಕೊಡಲಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, 360 days ಫುಲ್ ನೀವು ಕೊಟ್ಕೊ ಬಂದಿದ್ರೆ ಎಲ್ಲ ಜಡ್ಜ್ ನೋಡಿ ಕೊಡ್ತಾನೆ. ಕೊಟ್ಟಿಲ್ಲ ಅಂದಾಗ ಏನು ಮಾಡ್ತಾನೆ, ಅವಾಗ ಸ್ಟೇ ಕೊಡ್ತಾನೆ. ಇವ್ರು ತಾತ್ಕಾಲಿಕ ಬೇಕು ಅಂತ ಆಕ್ಷನ್ ಮಾಡಿ ಅವ್ರಿಗೆ ಕಮ್ಮಿ ದುಡ್ಡಿಗೆ ಆಕ್ಷನ್ ಮಾಡಿದರೆ ಇದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತಿಂದ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ನೀಡಿರುತ್ತೇನೆ ಅಂತ ಕೊಡ್ತಾನೆ. ಒಳ್ಳೆ ವ್ಯಕ್ತಿ, ಒಳ್ಳೆ ಜಡ್ಜ್ ಆದರೆ ಇಷ್ಟು ಅಮೌಂಟ್ನ ಕಟ್ಟು ಇಷ್ಟೊಳಗೆ ಇಷ್ಟಿದ ಕಟ್ಟಿಲ್ಲ ಅಂದರೆ ಈ ಕೊಟ್ಟಿರುವಂಥ ಆಕ್ಷನ್ನು ನಿಮಗೆ ತೆರವುಗೊಳ್ಳುತ್ತದೆ, ಆಟೋಮೆಟಿಕಲಿ ವೆಕೇಟೆಡ್ ಅಂತೇಳಿ ಕೊಡ್ತಾನೆ. ಆವಾಗ 25% ಕಟ್ಟು, ತಿರುಗಿಂದ ಎಷ್ಟಾದ್ಮೇಲೆ ಕಟ್ಟಿಲ್ಲ ಅಂದರೆ ಈ ನಾವು ಕೊಟ್ಟಿರುವಂಥ ನಿನಗೆ ತಡೆ ಆಜ್ಞೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ ಅಂತ ಈಗ ಕೊಡ್ತಾರೆ. ಮೊದಲೆಲ್ಲ ಏನು ಮಾಡ್ತಿದ್ರು, ತಡೆ ಆಜ್ಞೆ ಅಂತ ಕೊಟ್ಬಿಡ್ತಿದ್ರು, ಆವಾಗ ದುಡ್ಡು ಕೊಡ್ತಿರ್ಲಿಲ್ಲ, ಏನೂ ಇಲ್ಲ. ನೀವು KT ಅಂತ ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಇರುತ್ತೆ, ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ಗೆ ಹೋದರೆ 25% ಕಟ್ಟಲೇಬೇಕು. ಕಟ್ಟಿದ ನಂತರ ಕೇಸ್ ಸ್ಟಾರ್ಟ್ ಆಗುತ್ತೆ. ಈಗ ಹೋದರೆ KATಗೆ ಹೋದರೆ 25% ಕಟ್ಟಲೇಬೇಕು. ಅಮೌಂಟ್ ಏನಿರುತ್ತೆ 25% ಕಟ್ಟಿದ್ರೆ ಸ್ಟೇ ಹೋಗ್ಬೋದು. ಹೈಕೋರ್ಟ್ಗೆ ಹೋದರೆ ನೀವು ದುಡ್ಡೇನಿಲ್ಲ, ಹೈಕೋರ್ಟೇ ಡಿಸಿಷನ್ ಮಾಡುತ್ತೆ, ನೀನು 25% ಕಟ್ಟು, 30% ಕಟ್ಟು ಅಂತ ಡಿಸಿಷನ್ ಮಾಡಿ ನಿಮಗೆ ತಡೆ ಆಜ್ಞೆ ಕೊಡುತ್ತೆ. ಆ ಪರ್ಟಿಕ್ಯುಲರ್ ಡೇಟ್ ಕಟ್ಟಿಲ್ಲ ಅಂತ ಅಂದರೆ ನೀನು ಆಕ್ಷನ್ ಮಾಡು ಅಂತ ಹೇಳುತ್ತೆ. ಎಲ್ಲೇ ಹೋದರೂ ಕಟ್ಟಲೇಬೇಕು, ಅವ್ರಿಗೆ ಅವಕಾಶ ಅಷ್ಟೇ, ಹಿಂಗೆ ಅಷ್ಟೇ. ನಾನು ಹೇಳಿದ್ನಲ್ಲ 360 ದಿವಸ ಅಂತ, ಹಂಗೆ ಹೋಗ್ತಾನೇ ಇರ್ತೈತಿ. ತಿರ್ಗಿ ಮಾಡ್ಬೋದು. ಅಪೀಲ್ ಅಂತಿರೋದು ಯಾಕೆ? ಕೊಟ್ಬಿಟ್ರೆ ನಾವು ಮನೆ ಕುಂಬಿಟ್ರೆ ಆಗಲ್ಲ. ತಡೆ ಆಜ್ಞೆಯನ್ನು ವೆಕೇಟ್ ಮಾಡಿಸ್ಬೇಕಷ್ಟೇ. ಅವಕಾಶ ಇರುತ್ತೆ, ಏನು ತೊಂದರೆ ಏನಿಲ್ಲ. ಅವ್ನು ಬೇಡ ಅಂತಂದ್ರೆ ಅವ್ನು ದುಡ್ಡೇನಿರ್ತದೆ, ಅರ್ಹ ವ್ಯಕ್ತಿ ಐಂದವನು ಕೊಡುವಂಗಿಲ್ಲ, ಐಂದ್ಲವನು ಕೊಡೋಕೆ ಬರೋಲ್ಲ. ನೀವು ಕೇಳೋದು 1, 2, 3, ಒಬ್ಬ ಜಾಸ್ತಿ ಹೋಗಿರ್ತಾನೆ, ಅವ್ನು ಕಟ್ಟಕ್ಕಾಗಲ್ಲ ಅಂತ ಹೊಟ್ಟೋಗ್ತಾನೆ, ಅವನ ಹಿಂದೆ ಇನ್ನೊಬ್ಬಕ್ಕೆ ಹೋಗಿರ್ತಾನೆ, ಅವನು ಮಾಡ್ಕೊಳ್ಳೋ. ಆಗ 10 ಏನು ಮುಂದಕ್ಕೆ ಹೋಗುತ್ತಷ್ಟೇ. ದುಡ್ಡು ಕಟ್ಟಿಲ್ಲ ಅಂತಂದರೆ ಮುಂದೆ ಹೊಡ್ತಾನೆ 7 days. 10 ರೂಪಾಯಿ ಕಟ್ಟಿರ್ತಿಲ್ಲ, 1000 ಕಟ್ಟಿಸ್ಕೊಂಡಿರ್ತಿರಲ್ಲ, ಅದು ಮಟ್ಕೋಲ್ ಮಾಡ್ಕೊಂಡಿರ್ತೀರ, 7 days ಮುಂದಕ್ಕೆ ಹಾಕೊಂತೀರ. ಇಲ್ದಿರ ಏನು ಮಾಡ್ತೀರಾ? ಬರಲ್ಲ ಅಂದ್ರೆ ತುರ್ಕೋಕ್ಕಾಗತ್ತಾ? 2 ಜಾಮೂನ್ ತಿಂತೀರ, 3 ಜಾಮೂನ್ ತಿಂದರೆ ವಾಂತಿ ಮಾಡ್ತೀರಾ ಅಲ್ವಾ? ಹಂಗೆ ಅವ್ನು ಬೇಡ ಅಂತೇನೋ ನಾವು ತುರ್ಕೋಕ್ಕಾಗತ್ತಾ? ಅವನೇನು ಕಟ್ಟಿರ್ತಾನೆ ದುಡ್ಡು, 3 ಜಾಮೂನ್ ಕಾಸಿಸ್ಕೊಂಡಿರ್ತೀವಿ ಅಷ್ಟೇ. 3 ಜಾಮೂನ್ ತಗೊಂಡ್ರೆ 3 ಜಾಮೂನ್ ಕಾಸು ಕೊಟ್ಟಿರ್ತೀವಿ, ನೀ 2 ತಿಂತೀಯ, 3ನೇ ತಿನ್ನೋಕ್ಕಾಗೋದಿಲ್ಲ, ಕಾಸಿಸ್ಕೊಬಿಟ್ಟಿರ್ತೀವ. ನಿನ್ಗೆ ಆಚಕಾರ ಬೀಸಕ್ಕೂ ಅದು ರಾಜಕಾರ ಹಾಕ್ಬಿಡು ಅಷ್ಟೇ. ನಮ್ಮ ಸೇಲ್ ಆಗಿರ್ತದೆ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ಬರುತ್ತೆ ಅಷ್ಟೇ 10%. ಆಕ್ಷನ್ ಆಯಿತು, ಆಕ್ಷನ್ ಪರಿಶೀಲನೆ ಆಯಿತು, ನೀವು ಆಕ್ಷನ್ನೇ ಆಗಲಿಲ್ಲ, ಆಗೇನು ಮಾಡ್ತೀವಿ? ಈ ಆಸ್ತಿ ಎಷ್ಟೇ ಆಕ್ಷನ್ ಮಾಡಿದ್ರು ಆಕ್ಷನ್ ಆಗಲ್ಲ. ಆ ಆಸ್ತಿ ಆಕ್ಷನ್ ಆಗದಿಲ್ಲದೆ ಹೋದಾಗ ಆ ಪ್ರಾಪರ್ಟಿನ ಏನು ಮಾಡ್ಕೊಬೇಕು? ನಾವು ಎಲ್ಲನೂ ಮಾಡ್ಕೊಂಬಿಟ್ರೆ ಏನು ಮಾಡ್ತೀರಾ? ಈಗ 100 ಕೋಟಿ ಇರ್ತದೆ, 100 ಕೋಟಿ ಸಾಲ ಕೊಟ್ಟಿರ್ತೀರ, ಯಾವುದೂ ಇರೋದಿಲ್ಲ. 100 ಕೋಟಿಗೂ ಎಲ್ಲ ಇದೇ ಕೇಸ್ ಆಗುತ್ತೆ. ಆವಾಗ ನಿಮಗೆ ಎಲ್ಲ ಡೆಡ್ ಆಯಿತು, ಎಲ್ಲ ಆಸ್ತಿದನ್ನು ಮಡಿಕಂತೀರ, ನೀವು ಮಾಡಿದ್ರು ಸೇಲ್ ಆಗಲ್ಲ. ಆಗ ನೀವೆಲ್ಲಿ ಸಂಬಳ ತಗೋತೀರ? ಏನು ಮಾಡ್ತೀರ? ಏನೂ ಮಾಡೋಕ್ಕಾಗೋದಿಲ್ಲ. ಆವಾಗ ನೀವೇನು ಮಾಡಬೇಕು?
ನಮ್ಮ ಇದರಲ್ಲಿ ನಮೂನೆ 12 ತಗೋಬೇಕು, ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು. ಏನು ರೇಟ್ ಇದು ಆಕ್ಷನ್ ಆಗುತ್ತೆ ಅಷ್ಟು ಆಕ್ಷನ್ಗೆ ನೀವು 6 ಮಂತ್ಸಲ್ಲಿ ಅದನ್ನ ಸೇಲ್ ಮಾಡಬೇಕು. ಆ ಸೇಲ್ ಮಾಡಬೇಕಾದ್ರೂ ನೀವು ಏನು ಪ್ರೊಸೀಜರ್ ಮಾಡ್ತೀರೋ, ಇದು 8-9 ಪ್ರೊಸೀಜರ, ಅದೇ ಥರ ಪ್ರೊಸೀಜರ್ ಮಾಡಿ ಆ ಆಸ್ತಿನ ಆಕ್ಷನ್ಗೆ ಹಾಕಿ ಸೇಲ್ ಮಾಡಿ ನೀವು ಅಮೌಂಟ್ ತೊಗೊಳಕ್ಕೆ ನಿಮ್ಮ ಬೋರ್ಡ್ಗೆ ಅಧಿಕಾರ ಇರುತ್ತೆ. ನೀವು ಮಾಡ್ಬೋದು. ಅವಾಗ ಮಾಡಿದ್ರೆ ಇರುತ್ತೆ ಮಾಡಲೇಬೇಕು, ಏನು ಮಾಡೋಕ್ಕೆ. ಮಾಡ್ಬೋದಮ್ಮ, ಅದು ನಮ್ಮ ಆಸ್ತಿ ಮಾಡ್ಬೋದು. ಅದನ್ನ ಜಾಸ್ತಿ ದಿವಸ ಇಟ್ಕೋಬಾರ್ದು. ಅದನ್ನ ನೀವೇನು ತಗೊಂಡ್ರೆ ರೆಂಟ್ ಕೊಡೋಕ್ಕಾಗೋದಿಲ್ಲ. ಈಗ ಆಸ್ತಿ ತಗೊಂಡ್ರೆ ಅದು ರೆಂಟ್ ಮಾಡೋಕ್ಕಾಗಲ್ಲ, ಸೇಲೇ ಮಾಡ್ಬೇಕು ನೀವು. ಇಲ್ಲ, ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸು ಎಂಪ್ಲಾಯೀಸ್ಗಳು ಮುಟ್ಬಾರ್ದು, ತಗೊಳ್ಳಬಾರ್ದು. ಸಂಬಂಧಿಕರಿಗೂ ಸುತ್ತ ತಗೋಬಾರ್ದು. ಅದು ಆಕ್ಷನಲ್ಲಿ ಹೋಗ್ಬೇಕು, ಆಕ್ಷನಲ್ಲಿ ಬೇರೆಯವ್ರು ತಗೋಬೇಕು, ಮಾರಾಟ ಮಾಡಬೇಕು. ಇಲ್ಲ, ಮಾಡುವಂಗಿಲ್ಲ. ಅವ್ರು ಮಾಡುವಂಗೆ ಇಲ್ಲ, ಆಕ್ಷನಲ್ಲಿ ತಗೊಳ್ಳುವಂಗೆ ಇಲ್ಲ. ಅವ್ರು ಬೇಕಾದ್ರೆ ಬೇರೆಯವ್ರ ಹೆಸರಲ್ಲಿ ಮಾಡ್ಕೊಂಡು ದುಡ್ಡು ಹಾಕೋಬೋದು. ಅವ್ರ ಹೆಸರಲ್ಲಿ ಇರುತ್ತೆ, ಅವ್ರಿಗೆ ರಿಜಿಸ್ಟರ್ ಆಗುತ್ತೆ, ಇವ್ರು ಡೈರೆಕ್ಟ್ರು ರಿಜಿಸ್ಟರ್ ಮಾಡ್ಕೋಬೋದು. ರಿಲೇಷನ್ ಅಂದರೆ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮಕ್ಕಳು, ಅಪ್ಪ ಇದ್ರೆ ಅಪ್ಪ, ತಂದೆ ಇದ್ರೆ ಇವರು, ತಾಯಿ ಇದ್ರೆ ತಾಯಿ, ಇವರಿಷ್ಟೇ ಫ್ಯಾಮಿಲಿ. ಎಲ್ಲ ರಿಲೇಷನ್ ತಗೋಬಾರ್ದು ಅಂತ ಎಲ್ಲ ಐತಿ, ತಗೋಬೋದು. ಹಂಗಂತ ನನ್ನ ತಮ್ಮ ತಗೋಬಾರ್ದು, ಅವ್ನು ಸಪ್ರೇಟ್ ಫ್ಯಾಮಿಲಿ ಇರ್ತದೆ, ಅವ್ನ ಸಂಪಾದನೆ ಅವ್ನು ತಗೊಂಡಿರ್ತಾನೆ. ನಾನಷ್ಟೇ ಡೈರೆಕ್ಟ್ರು, ನನ್ನ ಹೆಂಡತಿ ತಗೋಬಾರ್ದು, ನನ್ನ ಮಗ ತಗೋಬಾರ್ದು, ನಮ್ಮ ಅಪ್ಪ ತಗೋಬಾರ್ದು, ನನ್ನ ಜೊತೆಲಿದ್ದರೆ. ಇಲ್ಲದೆ ಅವ್ರು ತಗೋಬೋದು ಅಷ್ಟೇ. ಫ್ಯಾಮಿಲಿ ಅಷ್ಟೇ. ಒಂದು ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಒಂದು ಮಾಮೂಲಿ ಇಂಡಿವಿಜುವಲ್ ಫ್ಯಾಮಿಲಿ ಇರುತ್ತೆ, ಒಂದು HUF ಅಂತ ಇರುತ್ತೆ, ಇನ್ಕಾರ್ಪೊರೇಟೆಡ್ ಫ್ಯಾಮಿಲಿ ಅಂತ ಇರ್ತಾರೆ. ಹೌದು, ಯಾರು ಇರ್ತಾರೆ ಅವ್ರು ತಗೋಬಾರ್ದು.